ಬರ್ಲಿ ಜೋಶೋ. ರಂಗ್ ಬಿರಂಗಿ ಲೈಟ್ಸ್ ಆನ್ ಆದ್ರೆ ಆನಂದದ ಹೈಲೈಟ್ಸ್. 3 ಡಜನ್ ಪ್ಲೇಯರ್ಸ್, 3 ಸೂಪರ್ ಅಂಪೈರ್ಸ್, ಗೂಗ್ಲಿ ಹಾಕೋ ಪಂಟರ್ಸ್, ಕಿಲಾಡಿ ಕ್ಯಾಚ್ ಮಾಸ್ಟರ್ಸ್. ನಮ್ಮವರು ನಗ್ಸಕ್ ಫೇಮಸ್, ನಿಮ್ಮ ನಗುನೆ ನಮಗೆ ವಿಶಸ್. ಏನೇ ಇರ್ಲಿ ನಿಮ್ಮ ಟೆನ್ಷನ್ಸ್ ಇನ್ಮೇಲೆಲ್ಲ ಓಡಿಸೋ. ಯಾಕಂದ್ರೆ ಮತ್ತೆ ಬಂದ್ರು ನಮ್ಮ ಕಾಮಿಡಿ ಚಾಂಪಿಯನ್ಸ್. ಸ್ವಾಗತ ಸುಸ್ವಾಗತ. ಇದು ಕಾಮಿಡಿ ಕಿಲಾಡಿಗಳ ಚಾಂಪಿಯನ್ಶಿಪ್ ಫ್ರೀ ಫಿನಾಲೆ. ಕೋಪಾಡ್ ಬೈ ಲ್ಯಾಸರ್ ಎಟರ್ನಾ ಹೈಫೈ ಸ್ವಿಚಸ್. ಮನೆ ಅಂದವಾಗಿ ಕಾಣುತ್ತೆ. ಸ್ಪೆಷಲ್ ಪಾರ್ಟ್ನರ್ ಫ್ರೀಡಮ್ ರಿಫೈನ್ ಸನ್ಫ್ಲವರ್ ಆಯಿಲ್. ನಗುವಿಗೆ ಕೊನೆ ಇಲ್ಲ, ನಗಿಸೋ ಕಾಯಕಕ್ಕೂ ಕೊನೆ ಇಲ್ಲ. ನಿರಂತರವಾಗಿ ನಿಮ್ಮನ್ನೆಲ್ಲ ನಗಿಸೋದೆ ನಮ್ಮ ಸಿದ್ಧಾಂತ ಅಂತ ಕರ್ನಾಟಕಕ್ಕೆ ಸಾಬೀತುಪಡಿಸಿದ ವೇದಿಕೆ ಇದು. ಕಿರುತೆರೆ ಬೆಳ್ಳಿ ತೆರೆಗೆ ಹಾಸ್ಯ ಕಲಾವಿದರುಗಳನ್ನ ಕೊಡುಗೆಯಾಗಿ ಕೊಟ್ಟಂತ ಹೆಮ್ಮೆಯ ಯೂನಿವರ್ಸಿಟಿ ಇದು. 10 ಕನಸುಗಳನ್ನ ಹೊತ್ತು ಬಂದ ನಮ್ಮ ಕಲಾವಿದರುಗಳಿಗೆ ಕನ್ನಡಿಗರ ಹೃದಯದಲ್ಲಿ ಪ್ರೀತಿಯ ಅಪ್ಪುಗೆ ಸ್ಥಾನವನ್ನ ಕೊಟ್ಟಂತಹ ಕಲಾ ದೇಗುಲ ಈ ವೇದಿಕೆ ಅಂತಂದ್ರೆ ಅದು ಅತಿಶಯೋಕ್ತಿ ಅಲ್ಲ. 3 ಸೀಸನ್ ನ ಎಲ್ಲಾ ಕಲಾವಿದರುಗಳನ್ನ ಒಟ್ಟುಗೂಡಿಸಿ ಆರಂಭಿಸಿದಂತಹ ಈ ಕಾಮಿಡಿ ಕಿಲಾಡಿಗಳ ಚಾಂಪಿಯನ್ಶಿಪ್ ಸೀಸನ್ 2 ಸತತವಾಗಿ ಇಂದಿಗೆ 36 ವಾರಗಳನ್ನ ಪೂರೈಸಿ ಪ್ರೀ ಫಿನಾಲೆ ಹಂತಕ್ಕೆ ಬಂದಿರೋ ಈ ವೇದಿಕೆಯ ಈ ಸಂಚಿಕೆಗೆ ಇಂದು ಕೊನೆಯ ದಿನ. ಫೈನಲ್ಸ್ಗೆ ಉಳಿದಿರೋದು ಒಂದೇ ಸ್ಟೆಪ್. ಯಾರು ವಿನ್ನರ್ ಆಗ್ತಾರೆ, ಯಾವ ತಂಡ ಕಾಮಿಡಿ ಕಿಲಾಡಿಗಳು ಚಾಂಪಿಯನ್ಶಿಪ್ ಸೀಸನ್ 2 ಟ್ರೋಫಿನ ಗೆಲ್ತಾರೆ ಅನ್ನೋ ಕಾತುರತೆ ನಮಗಷ್ಟೇ ಅಲ್ಲ, ಇಡೀ ಕರ್ನಾಟಕ ಎದುರು ನೋಡ್ತಾ ಇದೆ. ಆದ್ರೆ ನಮ್ಮ ಕಿಲಾಡಿಗಳು ಮಾತ್ರ ಯಾರ್ ಗೆದ್ರು ಸರಿ, ಯಾರು ಸೋತ್ರು ಸರಿ, ನಾವೆಲ್ಲ ಒಂದೇ. ನೀವುಗಳು ಮನಸಾರೆ ನಗ್ತಿದ್ರೆ ಅದೇ ನಮ್ಗೆ ನಿಜವಾದ ಗೆಲುವು ಅಂತ ಸ್ಪೋರ್ಟಿವ್ ಆಗಿ ಕುಳಿತಿರೋ ನಮ್ಮ ನಗುವಿನ ವಾರಿಯರ್ಸ್ ಅಂದ್ರೆ ನನ್ನ ಕಿಲಾಡಿ ಗ್ಯಾಂಗ್, ವೆಲ್ಕಮ್ ಟು ದ ಶೋ. ಇಂದಿನ ಈ ಕಾಮಿಡಿ ಕಿಲಾಡಿ ಚಾಂಪಿಯನ್ಶಿಪ್ ಪ್ರೀ ಫಿನಾಲೆಗೆ ನಮ್ಮ ಮುದ್ದಾದ ರತ್ನಗಳನ್ನ ಅಂದ್ರೆ ನಮ್ಮ ಲವ್ಲಿ ಜಡ್ಜಸ್ ನ ವೆಲ್ಕಮ್ ಮಾಡಬೇಡ. ಲೆಟ್ಸ್ ವೆಲ್ಕಮ್ ವಿಕಟ ಕವಿ ಯೋಗರಾಜ್ ಭಟ್ರು, ಸ್ಮೈಲ್ ಕ್ವೀನ್ ರಕ್ಷಿತಾಂಬೆ ಹಾಗೂ ಕಿಲಾಡಿ ಅಂಕ ಕಿಲಾಡಿ ನವರಸ ನಾಯಕ ಜಗಣ ಭಟ್ರೆ. ಸತತವಾಗಿ 36 ವಾರಗಳು ಕಂಪ್ಲೀಟ್ ಮಾಡಿ ಈಗ 37ನೇ ವಾರ ಅಂದ್ರೆ ಪ್ರೀ ಫಿನಾಲೆ ಹಂತಕ್ಕೆ ಬಂದ್ ನಿಂತಿದೀವಿ. ಒಟ್ಟಾರೆ 1 ವರ್ಷದ ಜರ್ನಿ ಹೇಗ್ ಅನಿಸ್ತಾ ಇದೆ ಭಟ್ರೆ? ಖುಷಿ ಎಲ್ಲಿರುತ್ತೋ ಅದು ಎಷ್ಟು ವಾರ ಬೇಕಾದ್ರೆ ಅದ್ರ ಜೊತೆಗಿರಬಹುದು. ಯಾಕಂದ್ರೆ ನಾವು ಖುಷಿ ಜನರೇಟ್ ಮಾಡ್ತಾ ಇದ್ದೇವೆ, ವೇದಿಕೆ ಜನ ನಗ್ತಾ ಇದ್ದಾರೆ. ಒಂದು ನಗ್ಸಿದ ಪುಣ್ಯ ಎಷ್ಟೋ ದಿವಸಗಳವರೆಗೆ ಎಷ್ಟೋ ಜನರನ್ನ ರೆಡಿ ಮಾಡುತ್ತೆ. ಅದೊಂದು ಪುಣ್ಯ. ಅಂದ್ರೆ ನಾವು ಈ ತರ ಜನರಿಗೆ ಒಂದು ಎಂಟರ್ಟೈನ್ಮೆಂಟ್ ಕೊಟ್ಟು ಅವರು ನಕ್ಕಾಗ ನಮಗೊಂದು ಧನ್ಯತೆ ಬರುತ್ತೆ. ಅದನ್ನ ಮಾಡದಂತಹ ಪ್ರತಿ ಕಂಟೆಸ್ಟೆಂಟ್ ಎಲ್ಲರೂ ಸೇರಿ ಆ ವೇದಿಕೆಗೊಂದು ಸ್ಟೇಡಿಯಂ ತರದ ಫೀಲಿಂಗ್ ಕೊಟ್ರು. ಎಷ್ಟು ಜನರನ್ನ ತಯಾರು ಮಾಡಿದೆ ವೇದಿಕೆ. ಕೊನೆ ಅನ್ನೋದು ಎಲ್ಲದಕ್ಕೂ ಇರುತ್ತೆ. ಹಂಗೆ ಈ ವೇದಿಕೆಗೆ ಕೊನೆ ಇಲ್ಲ. ಎಪಿಸೋಡ್ಸ್ಗೆ ಸೀಸನ್ಗೆ ಕೊನೆ ಇದೆ. ಮತ್ತೆ ಇದೇ ಜಾಗದಲ್ಲಿ ಮತ್ತೆ ಇನ್ನೊಂದು ಸೆಟ್ ಆಗ್ತಾರೆ. ಅದು ಆ ನಂಬಿಕೆ ನನಗಿದೆ. ಸೊ ಮತ್ತೆ ಈ ನಗು ಬರುತ್ತೆ. ನಗು ಎಲ್ಲೂ ಹೋಗಲ್ಲ, ನಗು ನಮ್ಮಲ್ಲೇ ಇರುತ್ತೆ. ನಾವು ಅದನ್ನ ಹುಡುಕಿ ಜನರಿಗೆ ತಲುಪಿಸ್ಬೇಕು, ಜನರನ್ನು ನಗಿಸ್ಬೇಕು. ನಗ್ಸೋಣ, ನಗಿಸ್ತಾ ಇರೋಣ, ನಾವು ನಗೋಣ. ಥ್ಯಾಂಕ್ ಯು ಸೋ ಮಚ್ ರಕ್ಷಿತಾ. ಈ ಜರ್ನಿ ನಾನ್ ನೋಡ್ದಂಗೆ ಇಟ್ಸ್ ಅ ನೆವರ್ ಎಂಡಿಂಗ್ ಜರ್ನಿ, ಎಸ್ಪೆಷಲಿ ನಾವು 4 ಜನರಿಗೆ. ಇಟ್ಸ್ ಬೀನ್ ಅ ಫ್ಯಾಂಟಾಸ್ಟಿಕ್ ಜರ್ನಿ. ನಮಗೆ ಅಲ್ಲ ಆನಂದ್, ಫಾರ್ ಆಲ್ ಆಫ್ ದೆಮ್ ಹೂ ಆರ್ ಸಿಟಿಂಗ್ ಹಿಯರ್, ಇಟ್ಸ್ ಬೀನ್ ಅನ್ ಅಮೇಸಿಂಗ್ ಜರ್ನಿ. ಫಾರ್ ಮೀ, ನನ್ ಜರ್ನಿ ಅವ್ರ ಎಲ್ಲಾರ ಜೊತೆ ಐ ಥಿಂಕ್ ಇಟ್ಸ್ ಗೋನ್ ಗೋ ಆನ್ ಫಾರ್ ಅ ಲೈಫ್ ಟೈಮ್. ಯಾವಾಗಾದ್ರೂ ಎನಿಥಿಂಗ್ ದಟ್ ಹ್ಯಾಪನ್ಸ್ ಇನ್ ದೇರ್ ಲೈಫ್ಸ್, ಪ್ರಾಬಬ್ಲಿ ಐ ಆಮ್ ಜಸ್ಟ್ ಅ ಫೋನ್ ಕಾಲ್ ಅವೇ ನಿಮ್ ಎಲ್ರಿಗೂ. ಸೊ ಐ ಥಿಂಕ್ ದಟ್ ಜರ್ನಿ ವಿಲ್ ಆಲ್ವೇಸ್ ಬಿ ದೇರ್ ವಿತ್ ಮೀ ಫಾರ್ ಎವರ್. ಸೂಪರ್. ಇವತ್ವರೆಗೂ ಎವ್ರಿ ಕಾಮಿಡಿ ಕಿಲಾಡಿಗಳು ಪ್ರತಿ ಸೀಸನ್ ಅಟೆಂಡ್ ಆಗಿದ್ದೀನಿ ನಾನು. ಬಟ್ ದಿಸ್ ಇಸ್ ಗೋನ್ ಬಿ ಒನ್ ಆಫ್ ದ ಬೆಸ್ಟ್ ಫ್ಯಾಮಿಲಿ, ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಫಾರ್ ಮೀ ಇನ್ ಮೈ ಲೈಫ್. ಸೋ ನೈಸ್, ಸೋ ಸ್ವೀಟ್, ಸೋ ಸ್ವೀಟ್. ಓಕೆ ಜಗಣ, ಎಲ್ಲ ಆರಂಭ ಅಂತ್ಯ ಮಾಮೂಲು. ಬಟ್ ನನ್ಗೆ ಈ ಟೀಮ್ ಮೇಡಮ್ ಅವ್ರು ಹೇಳ್ದಂಗೆ ಇವರೆಲ್ಲ ಬೇರೆಯವ್ರ ತರ ಕಾಣಿಸ್ಲೇ ಇಲ್ಲ ನನ್ಗೆ. ಯಾಕಂದ್ರೆ ತುಂಬಾ ದಿನ ನಮ್ ಜೊತೆ ಜರ್ನಿಗೆ ಬಂದ್ಬಿಟ್ರಲ್ಲ, ಹಂಗಾಗಿ ಒಂಥರ ಮನೆಯವ್ರ ತರ ಫೀಲ್ ಬಂದ್ಬಿಡ್ತೀವಿ ಇವರೆಲ್ಲ. ಲೈಫ್ ಇಸ್ ಎನ್ ಯೂನಿವರ್ಸಿಟಿ. ಆ ಕ್ಯಾಂಪಸ್ ಅಲ್ಲಿ ಎಲ್ಲಾ ಕ್ಯಾರೆಕ್ಟರ್ ಬರುತ್ತೆ, ಬಹಳ ಬ್ಯೂಟಿಫುಲ್ ಆಗಿರುತ್ತೆ. ಕೆಲವರು ಇರಿಟೇಟ್ ಮಾಡ್ತಾರೆ, ಕೆಲವರು ನಗಿಸ್ತಾರೆ, ಕೆಲವರು ಅಳ್ತಾರೆ, ಕೆಲವರು ಸೈಲೆಂಟ್ ಆಗಿರ್ತಾರೆ. ಎಲ್ಲರನ್ನು ತಗೊಂಡು ಹೋಗ್ಬೇಕು. ಹಾಗೆ ದಿಸ್ ವಾಸ್ ಲೈಕ್ ಎನ್ ಯೂನಿವರ್ಸಿಟಿ. ತಾಯಿ ಶಾರದೆ ಆಶೀರ್ವಾದದಿಂದ ನಿಮ್ಮ ಬಾಳೆಲ್ಲ ಹಸನವಾಗ್ಲಿ. ನೀವು ತುಂಬಾ ಕರ್ನಾಟಕ ಜನತೆನ ನಗಿಸಿದಿರಿ, ನಮಗ್ ಸಂತೋಷ ಕೊಟ್ಟಿದ್ದೀರಿ. ನಮ್ಮ ಈ ಜಿ ಟಿವಿಯ ಈ ಕಾರ್ಯಕ್ರಮಕ್ಕೆ ನೀವೆಲ್ಲ ಕಳಶಪ್ರಾಯವಾಗಿದ್ರಿ, ಅದ್ಭುತವಾಗಿತ್ತು. ಇದು ಲಾಸ್ಟ್ ಅಂತ ನಂಗೆ ಹೇಳಕ್ ಮನಸ್ಸಿಲ್ಲ, ಹಾಗಾಗಿ ಶುಭ ಹಾರೈಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಫಂಟಾಸ್ಟಿಕ್.
ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಭಟ್ರು ಹೇಳ್ದಾಗೆ, ಜಗಣ ಹೇಳ್ದಾಗೆ, ವೇದಿಕೆಗೆ ಹಾಗೂ ಸಂಚಿಕೆಗಳಿಗೆ ಕೊನೆ ಇರಬಹುದು, ಆದ್ರೆ ನಗೋಕೆ, ನಗ್ಸೋಕೆ ಯಾವುದೇ ಕೊನೆ ಇಲ್ಲ ಅಂತ ಹೇಳ್ತಾ ಇದೆ ಜೋಶಲ್ಲಿ ಪ್ರೀ ಫಿನಾಲೆಯ ಮೊದಲನೇ ಆಕ್ಟ್ ಕಡೆಗೆ ಹೋಗೋಣ. ಕರೋನಾ ಬಂದಿದೆ ತಡ, ಅದ್ರ ಜೊತೆಗೆ ಸಣ್ಣ ಪುಟ್ಟ ಹೊಸ ಕಾಯಿಲೆಗಳು ಕೂಡ ಶುರು ಆಗ್ತಾ ಇದೆ. ಅದೇ ತರ ಇಲ್ಲೊಬ್ಬ ಆರ್ಕೆಸ್ಟ್ರಾ ಕಲಾವಿದನಿಗೆ ಮೈಕ್ ಸಿಂಡ್ರೋಮ್ ಅನ್ನೋ ಕಾಯಿಲೆ ಶುರು ಆಗಿದೆ. ಇವನು ಕಾಯಿಲೆಯಿಂದ ಯಾರ್ಯಾರು ಕಾಲೆತ್ಕೊಂತಾರೆ, ಏನೇನೆಲ್ಲ ಕ್ವಾಟ್ಲೆ ಆಗುತ್ತೆ ಅನ್ನೋದನ್ನ ಹೇಳಕ್ಕೆ ಬರ್ತಾ ಇದಾರೆ ಮಡೆನೂರ್ ಮನು, ಹಾಸನದ ಸಂತೋಷ್, ಸೊರಬದ ಉದಯ್, ಗದಗಿನ ಉಮೇಶ್ ಕಿನ್ನಾಳ್, ಗೋಕಾಕ್ನ ಪ್ರವೀಣ್ ಗಸ್ತಿ, ಮಂಡ್ಯದ ಮಿಂಚು ಹಾಗೂ ಮುತ್ತುರಾಜ್. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ, ಒಪ್ಪಿಕೊಂಡೋರು ದಡ್ಡರಲ್ಲ. ಎಲ್ರಿಗೂ ನಮಸ್ಕಾರ. ಜಡ್ಜಸ್ ನಿಮಗೂ ನಮಸ್ಕಾರ. ನನ್ನ ಹೆಸರು ಮೈಕ್ ಮನು ಅಂತ. ಯಾಕಪ್ಪ ಈ ಹೆಸರು ಬತ್ತ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮೇಡಮ್, ನಾನು 10 ರಿಂದ 12 ವರ್ಷದಿಂದ ಆರ್ಕೆಸ್ಟ್ರಾದಲ್ಲಿ ಮಿಮಿಕ್ರಿ ಮಾಡ್ಕೊಂಡು ಸಿಂಗಿಂಗ್ ಮಾಡ್ಕೊಂಡು ಜೀವನ ಮಾಡ್ತಿದ್ದೆ. ಆದ್ರೆ ಕರೋನಾ ಬಂದು ಲಾಕ್ಡೌನ್ ಆಗಿ ಮನೇಲೇ ಇದೀನಿ ಮೇಡಮ್. ಅದಕ್ಕೆ ನನಗೆ ಮೈಕ್ ಸಿಂಡ್ರೋಮ್ ಅನ್ನೋ ಒಂದು ಕಾಯಿಲೆ ಬಂದಿದೆ. ಇದಿಲ್ದೆ ನಾನು ಜೀವನ ಮಾಡಕ್ಕಾಗಲ್ಲ ಮೇಡಮ್. ಇದೇ ನನ್ನ ಜೀವ. ಇದಿಲ್ಲ ಅಂದ್ರೆ ನಾನು ಮಾತಾಡಕ್ಕೂ ಆಗಲ್ಲ. ಹಲೋ 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 ಧ್ವನಿ ಬರೋದಕ್ಕೆ ಪರೀಕ್ಷೆ 1 2 3 3 2 1 ಅಂತ ಹೇಳ್ತಾ ಕಾರ್ಯಕ್ರಮನ ಮುಂದುವರ್ಸೋಣ. ನೋಡೋಣ ಬನ್ನಿ. ರಂಗು ಬಿರಂಗಿ ಲೈಟ್ಸು ಆನ್ ಆದ್ರೆ ಮೂಲಂಗಿ ಹೈಲೈಟ್ಸು. ಏನೇ ಇದ್ರು ನಿಮ್ಮ ಟೆನ್ಷನ್ಸು ಇನ್ಮೇಲೆಲ್ಲ ಹುಡಿಸು. ಯಾಕೆ ಅಂದ್ರೆ ಮತ್ತೆ ಬಂದ್ರು ಮೂಲಂಗಿ ಮೆಲೋಡಿ ಮೆಲೋಡಿ ಮೆಲೋಡಿ. ಓಕೆ, ಕಾರ್ಯಕ್ರಮ ಮುಂದುವರಿಸಕ್ಕಿಂತ ಮುಂಚೆ ನಮ್ಮ ಜಡ್ಜಸ್ ಬಗ್ಗೆ ಮಾತಾಡೋಣ. ಅಣ್ಣ, ನಿಮಗೆ ಜಪ ಅಂದ್ರೆ ತುಂಬಾ ಇಷ್ಟ. ಯಾಕೆ ಹೇಳಿ? ಜ ಅಂದ್ರೆ ಜಗ್ಗಣ್ಣ, ಪ ಅಂದ್ರೆ ಪರಿಮಳ ಮೇಡಮ್. ಮೇಡಮ್, ನಿಮಗೆ ರಪ 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 ಅಂತ ಹೊಡೆಯೋದು ಅಂದ್ರೆ ತುಂಬಾ ಇಷ್ಟ. ಯಾಕೆ ಹೇಳಿ? ರಾ ಅಂದ್ರೆ ರಕ್ಷಿತಾ ಮೇಡಮ್, ಪ ಅಂದ್ರೆ ಪ್ರೇಮ್ ಸರ್ ಅಂತ ತಲೆ ಕೆರ್ಕೊಳ್ಳೋದಂದ್ರೆ ತುಂಬಾ ಇಷ್ಟ. ಯಾಕೆ ಹೇಳಿ? ರೇ ಅಂದ್ರೆ ರೇಣುಕಾ ಮೇಡಮ್, ಯೋ ಅಂದ್ರೆ ಯೋಗರಾಜ್ ಭಟ್ರು. ನಿಮಗೆ ಆಯ ಮೇಲೆ ತುಂಬಾ ಲವ್ ಅಲ್ವಾ? ಯಾಕೆ ಹೇಳಿ? ಆ ಅಂದ್ರೆ ಆನಂದಣ್ಣ, ಯಾ ಅಂದ್ರೆ ಯಶು ಮೇಡಮ್. ಈಗ ಕಾರ್ಯಕ್ರಮ ಮುಂದುವರಿಸೋಣ. ನಮ್ಮ ಮೂಲಂಗಿ ಮೆಲೋಡಿಸ್ ತಂಡದ ವತಿಯಿಂದ ಮೊದಲನೇ ಗೀತೆಯಾಗಿ ಪ್ರಸ್ತುತಪಡಿಸೋಣ. ಹುಡುಗಿ ಹುಡುಗಿ ಮಲೆನಾಡ ಹುಡುಗಿ, ನಿಮ್ಮ ಎಲ್ಲ ರಂಗಾಯ್ತು ಯಾಕೆ ಬೆಳಗಿ. ಹುಡುಗಿ ಹುಡುಗಿ ಮಲೆನಾಡ ಹುಡುಗಿ, ನಿಮ್ಮ ಎಲ್ಲ ರಂಗಾಯ್ತು ಯಾಕೆ ಬೆಳಗಿ. ಚೀನಾ ಚೀನಾ ಏನೋ ಎಡಮಟ್ಟೆ ಹೇಳ ಗೊತ್ತಮಟ್ಟೆ. ಜಡ್ಜಸ್ ಟೀಮ್ ನ ಶಫಲ್ ಮಾಡಿದ್ರು. ಏನ್ ಪ್ರಯೋಜನ? ಈ ನನ್ನ ಮಗ ನನಗೆ ಅಂಟಾಕತ್ತವನೆ. ನಿನ್ನ ನಾನ್ ಇಲ್ದೋದಾಗ ನೀನ್ ಕಿಸ್ತಿರೋದ್ನ ಇವ್ರೆಲ್ಲ ನೋಡಿಲ್ವಾ? ಹೆಂಗ್ ಕಿಸ್ತಿದಿ ಅಂತ. ನಾನ್ ಇರೋದ್ನ ಮರಿಬೇಡ. ಜಡ್ಜಸ್, ಇವನಿಗೆ ಗೊತ್ತಿಲ್ಲ, ಇವನ್ ಇಲ್ದೇ ಇರೋ ಟೈಮಲ್ಲಿ ಡಬಲ್ ಡಬಲ್ ಬಜಾರ್ ತಗೊಂಡಿದ್ದೀವಿ ಅಷ್ಟೇ. ಬೇರೆ ಟೀಮಿಗೆ ಹೋಗಿ 4 ಕ್ವಶನ್. ಎಂತ ಬಾಳೋ ಇದು ಬೇಕುಪ್ಪ. ನಿನಗೆ ಹೊಟ್ಟೆ ಹೊರ್ತಿದ್ರೆ ನಾನು ಫಿನಾಲೆಗೆ ಬರೋದೇ ಇಲ್ಲ ಕಣೋ. ಮಗ, ಲಾಸ್ಟ್ ಎಲ್ಲ ಒದರಿ ಬಿಡೋ. ಓ ತಗಳಪ್ಪ, ಸೆಮಿಫೈನಲ್ ಒಳಗ್ ಪ್ರಾಕ್ಟೀಸ್ ಮಾಡ್ತಾವನೆ. ಏನ್ ಮಾಡ್ತಿದ್ಯಾ ಮಗ? ಈ ಸ್ಟೇಜ್ ಅಲ್ಲಿ ಲಾಸ್ಟ್ ಆಕ್ಟ್ ಅಲ್ವಾ, ಕಣ್ಣೀರ್ ಬರ್ತೈತೆ. ಕಣ್ಣೀರ್ ಬತ್ತೈತೆ ಇಲ್ಲ ರಿಹರ್ಸಲ್ ಮಾಡ್ಕಿದ್ಯಾ? ಅಂದಂಗೆ ನೀವ್ ಯಾರು ಈ ಏರಿಯಾದಲ್ಲಿ ನೋಡಿ ಅಲ್ವಲ್ಲ? ನೋಡಿ ಇಲ್ವಾ? ಕಣ್ಣು ನೋಡಿಲ್ವಾ? ಅಯ್ಯೋ, ನಾಟ್ ಸಿ 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 ಸಿ. ನಾನು ತುಕಾಲಿ ಸ್ಟಾರ್ ಸಂತು ಸಂತು. ಓ, ನೈಸ್ ರೋಡ್ ಅಲ್ಲಿ ನಿಂಬೆಹಣ್ಣು ಮಾರ್ಕೊಂಡಿದ್ರಲ್ಲ. ಶಟ್ ಅಪ್ ಯುವರ್ ಮೌತ್. ಎಸ್ ಎಸ್. ಚಕ್ಕಣ್ಣ ನಿಂಬೆಹಣ್ಣು ಅಂತ ತಕ್ಷಣ ಅವನು ಸತ್ತೋದ. ಮತ್ತೆ ನೀವು? ನಾನು ಇಡೀ ಕಾಮಿಡಿ ಕಿಲಾಡಿಗೆ ಮೇನ್ ಪಿಲ್ಲರ್. ನಾನಿಲ್ಲ ಅಂದ್ರೆ ಕಾಮಿಡಿ ಕಿಲಾಡಿನೇ ನಡೆಯಲ್ಲ. ಪಿಲ್ಲರು? ಜೊತೆ ಪಿಲ್ಲರ? ಏ, ಈ ಗೆದ್ಲು ಮುಖನ ಟಿವಿ ನಾನು ನೋಡೇ ಇಲ್ಲ. ಇದೇ ತರ ಕಂಟೆಸ್ಟೆಂಟ್, ಮೆಂಟರು, ರೈಟರು ಎಲ್ಲ ನನ್ನ ಹಾಕಲ್ ತೊಳಿತವ್ರೆ. ಯು ನೋ ಮೈ ಪರ್ಫಾರ್ಮೆನ್ಸ್? ಓ ಎಸ್ ಎಸ್, ಪರ್ಫಾರ್ಮೆನ್ಸ್. ಯು ಕೇಚ್ ರಾಜ ರವಿ ವರ್ಮ. ಪಾಪ ಸರ್, ನಿಮ್ ತುಳಿಬಾರ್ದಿತ್ತು, ಮತ್ತೆ ಸಾಯಿಸ್ಬಿಡ್ಬೇಕಾಯ್ತು ನಿಮ್ಮ.
ಹೆಸರು ಮೈಕ್ ಮೋನು ಅಂತ. ಅದೇ ಸರ್ ನನ್ ಪ್ರಾಬ್ಲಮ್. ಈ ಮೈಕ್ ಇಲ್ದೆ ನಾನು ಮಾತಾಡಕ್ ಆಗಲ್ಲ ಸರ್. ನನಗೆ ಮೈಕ್ ಸಿಂಡ್ರೋಮ್ ಅನ್ನೋ ಕಾಯಿಲೆ ಇದೆ. ಅಯ್ಯೋ ನೋಡ, ಹಾಸ್ಪಿಟ್ಲಿಗೆ ಹೋಗಿದ್ರಲ್ಲ, ಕ್ಲಿಯರ್ ಆಗದಲ್ಲ? ಹೋಗ್ತಿದೆ ಸರ್. ಪ್ರೊಡಕ್ಷನ್ ಅವರು ಸ್ಟಾರ್ಟಿಂಗ್ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ಯಾಕೆ ಬರ್ತಾ ಬರ್ತಾ ನಮ್ನ ಆಸ್ಪತ್ರೆಗೆ ತೋರಿಸ್ತಿಲ್ಲ ಸರ್. ಎಲ್ಲ ಶಾಪಿಗೂ ರಜಾ ಅಂತೆ ಸರ್. ಅಂದಂಗೆ ನಿಮ್ಗೇನಾದ್ರು ಕಷ್ಟ ಅಂದ್ರೆ ಸಾಕು, ನಮ್ಮ ಮನೆ ಕದ ತೊಟ್ಟಿ ನಾನ್ ನಿಮ್ ಮನಸ್ಸನ್ನ ತೊಡ್ತೀನಿ. ನಾನು ಯಾವಾಗ್ಲೂ ಬರ್ತಾ ಇರ್ತೀನಿ ಸರ್. ಧೀರೇಂದ್ರ ಗೋಪಾಲ್ ಚೆನ್ನಾಗ್ ಮಾಡ್ತೀರಾ ಸರ್. ಅಯ್ಯೋ ನಾಯಿ ನನ್ ಮಗ, ನಾನ್ ಮಿಮಿಕ್ರಿ ಮಾಡ್ಲಿಲ್ಲ, ಇದು ನಂದೇ ವಾಯ್ಸು. ಸರ್ ನಿಮ್ ಮಿಮಿಕ್ರಿ ನೀವೇ ಮಾಡ್ಬಾರ್ದು ಸರ್, ಬೇರೆ ಮಾಡ್ಬೇಕು. ನಾಯಿ ಹಾಲು ಕುಸ್ಬೇಕು, ಹಾಲು ತಗೋ ಬನ್ನಿ. ಹಾಲು ಕುಸ್ಬೇಕಾ? ಖಾಲಿ ಆಯ್ತಾ? ಹಾಲ್ ಬೇರೆ ಖಾಲಿ. ಅಣ್ಣ ಏನಾದ್ರೂ ಸಹಾಯ ಬೇಕು ಅಂದ್ರೆ ಬಾಗ್ಲು ಕಟ್ಟು ಅಂತ ಹೇಳಿಲ್ವಾ? ಅವನ ಹತ್ರ ಹೋಗಿ ಕೇಳ್ತೀನಿ. ಹಲೋ ಹಲೋ ಹಲೋ. ಓಹೋ, ಯಾರ ಹೆಲ್ಪ್ ಮಾಡ್ತೀನಿ ಅಂದ್ರೆ ರಾತ್ರಿ ಎಲ್ಲ ನಿದ್ದೆ ಮಾಡೋದಲ್ಲ ಇವನು. ನಾನೊಬ್ಬನೇ ಅಲ್ಲ, ಯಾವನಾದ್ರೂ ಕಿಟ್ ಕೊಡ್ತಾನೆ ಅಂದ್ರೆ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಸೀರುಂಡೆ ನಾನ್ ಕರೋಳಿಕ್ ಹಾಕು, ಸೀರುಂಡೆ ನಾನ್ ಕರೋಳಿಕ್ ಹಾಕು. ಅಂದಂಗೆ ಯಾಕೆ ಬಂದಿದ್ದು? ಅಣ್ಣ ನಾವು ಹೊಸ್ತಾಗ ಮನೆ ಮಾಡಿದೀವಲ್ಲ, ಒಂದು 500 ರೂಪಾಯಿ ದುಡ್ಡು ಕೊಡೋಣ, ಹಾಲ್ ತರ್ಬೇಕು. 500 ರೂಪಾಯಿ? ಒಂದ್ ನಿಮಿಷ ಹಂಗೆ ರೀ. ಹಲ್ 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 ಧ್ವನಿ ಫದಕ. ಆತ್ಮೀಯ ಕಲಾಭಿಮಾನಿಗಳೇ, ಕಲಾ ರಸಿಕರೇ, ನಮ್ಮ ಪಕ್ಕದ ಮನೆ ಬಂದಿರೋ ನಮ್ಮ ತುಕಾಲಿ ಸ್ಟಾರ್ ಸಂತೂರಿಗೆ ಹಾಲು ಉಕ್ಸೋದಕ್ಕೆ 500 ರೂಪಾಯಿ ದುಡ್ಡು ಬೇಕಂತೆ. ಅದಕ್ಕೋಸ್ಕರ ನಾನು ಮನೆ ಸೋತು 500 ರೂಪಾಯಿ ದುಡ್ಡನ್ನ ಕೊಡ್ತಾ ಇದ್ದೀನಿ. ಎಲ್ಲರ ಜೋರದ ಚಪ್ಪಾಳೆ. ನಾಯಿ ನನ್ನ ಮಗನೇ, ಇದನ್ನ ಯಾಕೋ ಮೈಕಲ್ ಹೇಳ್ತಾ ಇದ್ಯಾ? ಸರ್ ದೊಡ್ಡವ್ರು ಏನ್ ಹೇಳವ್ರೆ? ಕಿವಿಲಿ ಹೇಳ್ಬೇಕಂತೆ, ಒಳ್ಳೇದನ್ನ ಮೈಕಲ್ ಪುಂಗ್ಬೇಕಂತೆ. ಅಯ್ಯೋ ನೀನ್ ಪುಂಗಕ್ಕೋಸಿ ಬೆಂಕಿ ಹಾಕ. ನೀನು ಬೇಡ, ನೀನ್ ಸವಸು ಬೇಡ, ನಾನೇ ದುಡ್ಡು ಹುಟ್ಟಿಸ್ಕೊತೀನಿ. ATM ಕಾರ್ಡ್ ಎಲ್ಲಿ ಅಂತ ಕೇಳ್ತಾ ಇರೋದು. ಕಾರ್ಡಾ? ಮನೆ ಶಿಫ್ಟ್ ಮಾಡ್ಬೇಕಾದ್ರೆ ಎಲ್ಲೋ ಉದ್ರೋಗಿರ್ಬೇಕು ರೀ. ಅಯ್ಯೋ ನೀನ್ 31 ವರ್ಷ ಆದ್ರೂ ಸಂಸಾರ ಹೆಂಗ್ ಸಾಗಿಸ್ಬೇಕು ಅಂತ ಗೊತ್ತಾಗಲ್ವಾ? ಆತ್ಮೀಯ ಕಲಾಭಿಮಾನಿಗಳೇ, ಪಕ್ಕದ ಮನೆ ಬಂದ್ರು ನಮ್ಮ ತುಕಾಲಿ ಸ್ಟಾರ್ ಸಂತೋರ ATM ಕಾರ್ಡ್ ಇಲ್ಲೆಲ್ಲ ಬಿದ್ದೋಗಿದೆ. ಅದನ್ನ ಯಾಕೋ ಮೈಕಲ್ ಹೇಳ್ತಾ ಇದ್ಯಾ? ಸರ್ ಬಿದ್ದೋಗಿರೋ ಹುಡುಕಿ ಕೊಡ್ತಾರೆ ಬಿಡಿ ಸರ್. ಬಿದ್ದೋಗಿರೋದು ಹುಡುಕಿ ಕೊಡ್ತಾರ? ಓಕೆ ಓಕೆ. ಅಲ್ಲ ಕುಟ್ಕೊಂಡಿ ಬನ್ನಿ. ಪಿನ್ ನಂಬರ್ ಎಷ್ಟು? 5515. ಇವರ ATM ಪಿನ್ ನಂಬರ್ ಬಂದು 5515. ATM ಪಿನ್ ನಂಬರ್ ಯಾರಾದ್ರೂ ಮೈಕಲ್ ಹೇಳ್ತಾರೇನೋ? ಸಾರಿ ಸರ್, ಫ್ಲೋಲ್ ಬಂದ್ಬಿಡ್ತು. ಅಯ್ಯೋ ನೀನ್ ಫ್ಲೋ ಗೊತ್ತಿ ಬೆಂಕಿ ಹಾಕ. ಸರ್ ದುಡ್ಡು ಎಷ್ಟಿತ್ತು? 80,000. 80,000 ಈ ನನ್ನ ಮಕ್ಕಳು ATM ಅಂದಾಗ ಆಮೆ ತರ ಓಡಾಡ್ತಾ ಇದ್ರು. ATM ಕಾರ್ಡ್ ಅಲ್ಲಿ 80,000 ಐತ ಅಂದ ತಕ್ಷಣ ಹಾರ್ಸ್ ಪವರ್ ಅಲ್ಲಿ ಓಡ್ತಾವ್ರಲ್ಲ. ATM ಕಾರ್ಡ್ ಸಿಕ್ತು. ನೋಡಪ್ಪ, ATM ಕಾರ್ಡ್ ಸಿಕ್ಕಿದೆ. ನೀನು ಬೇಡ, ನೀನ್ ಹೆಲ್ಪ್ ಬೇಡ, ಸುಮ್ಮನ್ ಬಿಟ್ಬಿಡು. ಓಕೆ ಓಕೆ. ಆತ್ಮೀಯ ಕಲಾಭಿಮಾನಿಗಳೇ, ಕಲಾ ರಸಿಕರೇ, ನಮ್ಮ ತುಕಾಲಿ ಸ್ಟಾರ್ ಸಂತೂರಿಗೆ ATM ಸಿಕ್ಕಿದ ಖುಷಿಗೋಸ್ಕರ ನಮ್ಮ ಮೂಲಂಗಿ ಮೆಲೋಡಿಸ್ ತಂಡದ ಒಂದು ಸುಮಧುರವಾದ ಒಂದು ಗೀತೆ, ಅದನ್ನು ಹಾಡಲು ಬರ್ತಿದ್ದಾರೆ ನಮ್ಮ ಮಂಡದ ಮುತ್ತು ರಾಜ್ ಅವರ ಒಂದು ಸಿರಿಕಂಠದಲ್ಲಿ ಕೇಳೋಣ ಬನ್ನಿ. ಶ್ರುತಿ ಕೊಡಪ್ಪ. ಬಾರೆ ಬಾರೆ ಕಲ್ಯಾಣ ವರನಾರು ಗೊತ್ತೇನೆ ಓ ಮಲ್ಲಿಗೆ, ನಿನ್ನೊಂದಿಗೆ ನಾ ಬಾಳುವೆ ಸದಾ, ಕಣ್ಣೀರ ದಾರದಲ್ಲಿ ಮಣಿ ಇರುತ್ತೆ. ಹೇಳೆ ಕೋಗಿಲ ಯಾವನ ಇವನು ನಾಯಿ ಸಿನಿಮಾ ಟೈಟ್ಲ್ಗಳು ಇಟ್ಕೊಂಡು ಹಾಡು ಹೇಳ್ತಾವನಲ್ಲ. ಇನ್ನೊಂದ್ಸರಿ ಹಾಡಿದ್ರೆ ಸಾಯಿಸ್ಬಿಡ್ತೀನಿ. ಆತ್ಮೀಯ ಕಲಾಭಿಮಾನಿಗಳೇ, ನಮ್ಮ ಸಂತೂರು ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ. ಅದಕ್ಕೋಸ್ಕರ ನಮ್ಮ ತಂಡದವರು ಏನಾದ್ರೂ ಖುಷಿ ಪಡಿಸಬೇಕಾಗಿ ಕೇಳ್ಕೊತಾ ಇದ್ದೀನಿ. ಅಣ್ಣ ನಾನ್ ಖುಷಿ ಪಡಿಸ್ತೀನಿ ಅಣ್ಣ. ದೇವ್ರೆ, ದಿನೇಶ್ ದಿಗ್ಗಜರು ಟೀಮ್ ಅಲ್ಲಿ ಮರೆಯಾದ ಕಲಾವಿದ. ಮಾಡ ಇವತ್ತೇನೇನು ಮಾಡ್ತೀಯ ಮಾಡಲೇ, ಫಿನಾಲೆಗೆ ಅವ್ರು ಕೊಡ್ತಾರೆ ಇಲ್ವಾ ಗೊತ್ತಲೇ? ಚಚ್ಚ ಫಿನಾಲಲ್ಲಿ ಏನು ಮಾಡಬೇಡಿ, ಇವತ್ತು ಚಚ್ಚ ಚಚ್ಚ. ತುಂಬಾ ಟ್ಯಾಲೆಂಟ್ ಅಡಿಗಿದೆ, ಸೂಪರ್. ಬಾಬಾ ಇವ ಚಚ್ಚುವತ್ತೆ, ಬರ್ರಿ ಹೋಗೋಣ. ಚಿಣ ಹೊಸ ಮದುವೆ ಆಗಿದ್ವಿ, ಒಂದೇ ಒಂದ್ ಮುತ್ಕೊಡು ಚಿಣ. ಸುಮ್ನೆ ರೀ, ನಂಗ್ ನಾಚಿಕೆ ಆಗುತ್ತೆ. ಚಿಣ ಪ್ಲೀಸ್ ಚಿಣ, ಒಂದೇ ಒಂದ್ ಮುತ್ಕೊಡು ಚಿಣ. ಚೀತು ಹೋಗ್ರಿ. ಪ್ರಿಯ ವೀಕ್ಷಕರೇ,
ನಮ್ಮ ಪಕ್ಕದ ಮನೆ ಬಂದ್ರು ತುಕಾಲಿ ಸ್ಟಾರ್ ಸಂತು ಅವರು ಅವರ ಹೆಂಡತಿ ಮುತ್ತನ ಕೇಳ್ತಿದ್ದಾರೆ. ಪಾಪ ಅವರು ಎಂದು ಬಾಯಿಗೆ ಬಂದಂಗೆ ಹುಗಿತಾ ಇದ್ದಾರೆ. ಇವ್ರದ್ದು ಒಂದು ಜನ್ಮಾನ. ಹೇಳ್ತಾ ಇದೀಯಾ? ನೋಡಿದ್ರಲ್ಲ ವೀಕ್ಷಕರೇ, ಇವರು 3 ಬಿಟ್ಟೋರ್ ತರ ಹೆಂಡತಿಯನ್ನ ಬಲಾತ್ಕಾರ ಮಾಡಿದ್ದಕ್ಕಾಗಿ ಪ್ರಾಣಿ ಹಿಂಸೆ ಸಂಘದವರು ಇವ್ರ ಮೇಲೆ ಕೇಸ್ ಹಾಕ್ಬೇಕಾಗಿ ಕೇಳ್ಕೊತಾ ಇದ್ದೀನಿ. ನಾನು ಮುಚ್ಕೊಟ್ರೆ ಅದು ಹೆಂಗೋ ಪ್ರಾಣಿ ದಯಾ ಸಂಘದ ಕೇಸ್ ಹಾಕ್ತಾರೆ. ಮನುಷ್ಯ ಅಂತ ಯಾವನ್ ಹೇಳ್ದನ್ ಸರ್? ನೋಡು, ಇಡೀ ಕಾಮಿಡಿ ಕಿಲಾಡಿ ಸ್ಟೇಜು ನನ್ನ ಹೆಗ್ಲ ಮೇಲೆ ಅದೇ. ನಾಳೆ ನಾನು ಹೋಗ್ಲೇಬೇಕು. ಹೋಗ್ಲಿಲ್ಲ ಅಂದ್ರೆ ರಕ್ಷಿತಾ ಮೇಡಮ್ ಫೀಲ್ ಮಾಡ್ಕೊತಾರೆ. ನಿಂದ ಅಮ್ಮಯ್ಯ ಆಗ್ತೀನಿ, ನಾನು ನಿದ್ದೆ ಮಾಡ್ಬೇಕು. ಬಿಟ್ಟು ಬಿಡ ಸರ್ ಸರ್ ಸರ್, ಈ ಹೆಗಲ ಮೇಲೆ ಮುರ್ಕೊಂಡತ್ತಲ್ಲ ಇಲ್ಲೆಲ್ಲ ಸರ್, ಇಲ್ಲೆಲ್ಲ ಬೀಳ್ಬೇಕಾಗಿರೋದು. ಓಕೆ, ನಮ್ಮ ಸಂತೂರು ನಿದ್ದೆ ಮಾಡ್ಬೇಕಂತೆ. ಅದಕ್ಕೋಸ್ಕರ ನಮ್ಮ ತಂಡದ ಕಲಾವಿದರು ಅವರಿಗೆ ಸಕಲ ಏರ್ಪಾಡನ್ನು ಮಾಡ್ಕೋಬೇಕಾಗಿ ಕೇಳ್ಕೊತೇನೆ. ಹಲೋ, ಅಷ್ಟ್ ಮಾಡಿ ಪುಣ್ಯ ಕಟ್ಕೊ. ಸರಿ ಸರ್, ಓಕೆ ಓಕೆ ಸರ್. ಅಣ್ಣ, ಅವ್ರನ್ನ ಮಲ್ಗಿಸ್ಕೋಸ್ಕರ ಹಾಡಾಡ್ತೀನಿ. ಮನುಷ್ಯಗಳಕ್ಕೋಸ್ಕರ ಅಲ್ಲಪ್ಪ, ಮಲ್ಗಕ್ಕೋಸ್ಕರ. ಅದನ್ನೇ ಮಾಡಕ್ಕೆ. ನಮ್ಮ ಕಿನ್ನಾಳ್ ಅವರು ಸೂರಜ್ ಟೀಮ್ ಅಲ್ಲಿ ತುಂಬಾ ತುಳಿದಿದ್ರು ಅನ್ಸುತ್ತೆ. ನಮ್ಮ ತಂಡದಲ್ಲಿ ಸಿಕ್ಕಾಪಟ್ಟೆ ಬೆಳೆಯೋಕೆ ಪ್ರಯತ್ನ ಪಡ್ತಿದ್ದಾರೆ. ಕಿನ್ನಾಳ್ ಅಪರಿಸು. ಸೊಳ್ಳೆ 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 ಅದು ಸೊಳ್ಳೆ ಅಲ್ಲ, ನಾನೇ ನಿನ್ ಕುಂಗುರು ಕೂದಲು ಎಷ್ಟವೆ, ಅಷ್ಟೆಲ್ಲ ಟ್ಯಾಲೆಂಟ್ ಐತಲ್ಲೋ. ಇದ್ರಲ್ಲಿ ಇನ್ನೂ ವೆರೈಟೀಸ್ ಇದೆ. ಏನೇನೈತೆ ಎಲ್ಲ ತೋರ್ಸು. ಸೂರಜ್ ಫಿನಾಲೆ ಬಿಡಲ್ಲ ನಿನ್ನ, ತೋರ್ಸು. ಸೊಳ್ಳೆ ಮಲಗದಾಗ ಹೆಂಗ್ ಕೂಗುತ್ತೆ, ಸೊಳ್ಳೆ ಎದ್ದಾಗ ಹೆಂಗ್ ಕೂಗುತ್ತೆ, ಕಚ್ಚಕ್ಕಿನ ಮುಂಚೆ ಹೆಂಗ್ ಕೂಗುತ್ತೆ, ಕಚ್ಚಾದ್ಮೇಲೆ ಹೆಂಗ್ ಕೂಗುತ್ತೆ ಅಂತ ಮೆಟ್ಟ ನೋಡಿದ್ರೆ ಹೆಂಗ್ ಕೂಗುತ್ತೆ. ಸೊಳ್ಳೆ ತರ ಮಿಮಿಕ್ರಿ ಅಂತೆ. ನನ್ನ ಮಗ ಇದು ಒಂದು ಮಿಮಿಕ್ರಿ ಏನೋ? ಯಾಕ್ರ ಈ ತರ ಕಚ್ಚಡ ಮಿಮಿಕ್ರಿ ಮಾಡಿ ನನ್ನಂತವನ್ನ ಸಾಯಿಸ್ತೀರಾ? ನಾನು ಡಿಸ್ಟರ್ಬೆನ್ಸ್ ಮಾಡಿದ್ರೆ ಸಾಯಿಸ್ಬಿಡ್ತಾರೆ. ಅಣ್ಣ, ಆ ಮಿಮಿಕ್ರಿ ಇಷ್ಟ ಆಗ್ಲಿಲ್ವ ಅಣ್ಣ? ಈಗ ನಾನ್ ಮಾಡ್ತೀನಿ ನೋಡ. ಅಪ್ಪಾಜಿ ಹೇಳಿದ್ರ ಜೋಗಿ ಜೋಗಯ್ಯ ಮಾದೇಶ, ನಮ್ಮವ್ವ ಹೇಳಿದ್ರೆ ಕರಿಯ ಮನೆಗೆ ಹೋಗಯ್ಯ, ಇಲ್ಲಾಂದ್ರೆ ಸಾಯಿಸ್ಬಿಡ್ತೀನಿ. ಮಿಮಿಕ್ರಿ ಅಂದ್ರೆ ಸಾಯಿಸ್ಬಿಡ್ತಾರೆ. ಅವರೆಲ್ಲ ಮಿಮಿಕ್ರಿ ಮಾಡ್ತಾರೆ, ಬೇಜಾರೈತಲ್ಲ ಕಣ. ಬಾಯಲ್ಲಿ ಊದ್ತಾ ಇದೆಯಲ್ಲ, ಅದನ್ನ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಆತ್ಮೀಯ ಕಲಾವಿದ ನಿಮ್ಮ ಮೈ ಚೆಲ್ಲೋಯ್ತಾ ಅಣ್ಣ? ನನ್ ಮೈಕು ಮಾತಾಡಕ್ಕಾಗಲ್ಲ ಹುಡುಗರು. ಏನ್ರಿ ಚಿನ ನೋಡ್ ಚಿನ, ನನ್ನ ಮಕ್ಳಿಗೆ ಮೈಕ್ ಇಟ್ಕೊಂಡು ಸಿಕ್ಕಾಬಡೆ ಡಿಸ್ಟರ್ಬೆನ್ಸ್ ಮಾಡ್ತಾ ಇದ್ರು. ದೇವ್ಕ ಬಂದ್ಬಿಡ್ತೀನಿ ನೋಡು ಚಿನ. ಸೂಪರ್ ರೀ ನೀವು. ಚಿನ, ಈ ಖುಷಿಲಿ ಒಂದು ರೊಮ್ಯಾನ್ಸ್ ಮಾಡೋಣ ಚಿನ. ಒಂದು ಎರಡು ಮೂರು ಇನ್ನು ಬೇಕೇ, ಒಂದು ಎರಡು ಮೂರು ಇನ್ನು ಬೇಕೇ, ರೀ ಮೈಸೂರ್ ಪಾಕು ಮಲ್ಗೆ ಹೂ ತಗೋ ಬನ್ರಿ. ಚಿನ ಫಾಸ್ಟ್ ಆಗಿ ಹೋಯ್ತಾರ ಬಸ್ ನ ಬ್ರೇಕ್ ಹಾಕಿ ಆಫ್ ಮಾಡ್ಬಿಡ್ತೀರ ಚಿನ. ಈಗ ನೋಡು, ಹೋಗ್ಬಿಟ್ಟಂಗ್ ತಗೋ ಬಂದ್ಬಿಡ್ತೀನಿ. ಚಿನ, ಈ ನನ್ನ ಮಕ್ಕಳು ಇಷ್ಟೊಂದು ಡಿಸ್ಟರ್ಬ್ ಮಾಡ್ತಾ ಇದ್ರು, ಎಲ್ಲ ಸೈಲೆಂಟ್ ಆಗ್ಬಿಟ್ಟವ್ರೆ. ನೋಡ್ಕೊ ಬರ್ತೀನಿ. ಯಾರು ಇಲ್ಲ, ಯಾರು ಇಲ್ಲ. ಕಚ್ಚಡ ನನ್ನ ಮಗನೇ, ನೀನ್ ಯಾಕೆ ನಿಂತಿದ್ಯಾ? ಸಾರ್, ಹೋದಾರ ಯಾವನ ನನ್ನ ಮೈಕ್ ನ ದೇಪುಟ ಬೆಳಿಗ್ಗೆ ನೋಡ್ತೀನಿ ರಕ್ತ ಕೈ ಸಾಕ್ಬಿಟ್ಟ ಸರ್ ಅವನು. ಅದಲ್ಲ ಕಣ, ನಾನು ಒಳಗ್ ಮೈಕ್ ತಗೊಂಡೋಗಿದ್ ನಿನ್ಗೆ ಹೆಂಗೋ ಗೊತ್ತಾಯ್ತು? ಸರ್, ನಿಮಗೆ ಲೈಟ್ ಆಫ್ ಮಾಡಕ್ ಬರುತ್ತೆ, ಆದ್ರೆ ಮೈಕ್ ಆಫ್ ಮಾಡಕ್ಕೆ ಬರಲ್ವಲ್ಲ ಸರ್. ತಗೊಂಡ್ರೆ ಡೊಮೆಸ್ಟಿಕ್ ಈ ನನ್ನ ಮಕ್ಕಳು ಸೀರಿಯಸ್ ಆಗಿ ಹೊಡಿತಾವ್ರೆ. ಯಾಕ್ರ ನಮ್ ಗಡ್ಡೆ ಹೊಡಿತಿದ್ರಾ? ಚಿನ್ನ, ಹೇಳು ಹೇಳು, ಇಡೀ ವೇದಿಕೆ ನನ್ನ ಹೆಗ್ಲ ಮೇಲಿದೆ ಅಂತ ಕೂಗಿ ಕೂಗಿ ಹೇಳು. ಇನ್ನೊಂದ್ಸಲ ನಮ್ ಗಂಡು ಕೊಟ್ರೆ ಚೆನ್ನಾಗಿರಲ್ಲ.
ಮೇಡಮ್ ಅದೇನಾಯ್ತು ಅಂತ ಅಂದ್ರೆ ನೋಡಿ ಬೇಕಂದ್ರೆ 4 ದಿನ ನಾನ್ ತವ್ರ ಮನೆಗೆ ಹೋಗ್ತೀನಿ. ಅವಾಗ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ತುಕಾಲಿ ನನ್ ಮಗ ನನ್ ಮದ್ವೆಗೆ ಒಂದು 10 ರೂಪಾಯಿ ಖರ್ಚು ಮಾಡ್ಲಿಲ್ಲ. ಹೊಸ ಕಾರ್ ತಗೊಂಡ. ಊರವ್ರಿಗೆಲ್ಲ ಪಾರ್ಟಿ ಕೊಟ್ಟಿಲ್ಲ ಆದ್ರೂ ಪರವಾಗಿಲ್ಲ. ಕಟ್ಕೊಂಡ್ ಹೆಂಡತಿ ನಾನು. ನನಗೆ 8 ಅಡಿ ನಾಯಿ ಬಿಸ್ಕೆಟ್ ತಂದಾಗ್ತಾನೆ. ತುಕಾಲಿ ಸ್ಟಾರ್. ಕರೆಕ್ಟ್ ಆಗಿ ಹೇಳ್ದೆ ಕಣಮ್ಮ. ಥ್ಯಾಂಕ್ ಯು. ಗೋಯಿಂಗ್ ಇನ್ಸೈಡ್ ಮೈ ಹೋಮ್. ಊರು ಬಿಟ್ಟವ್ರು ಊರಿಗೆ ದೊಡ್ಡವರು ಅನ್ನೋ ಗಾದೆ ನಾನು ನಿಮ್ಮನ್ನ ನೋಡೇ ಮಾಡಿದ್ದು ಅಂತ ಇವಾಗ ಗೊತ್ತಾಯ್ತು. ಉಮೇಶ್ ಕಿನ್ನಾಳ್ ನನ್ನ ನೋಡಿ ಗಾದೆನಾದ್ರೂ ಬರೆದ್ರು, ನಿಮ್ಮನ್ನ ನೋಡಿ ಏನೂ ಬರೆಯಲ್ಲ. ನನ್ನ ಮಕ್ಕ ಒಂದು ಮಾತು ಜ್ಞಾಪಕ ಮಾಡಿಕೊಳ್ಳಿ, ನಾಳೆ ಶೋ ಇದೆ. 6 ಸ್ಕಿಟ್ಟು ನನ್ನ ಹೆಗಲ ಮೇಲೆ ಇದೆ. ನಾನು ಎತ್ತಲಿಲ್ಲ ಅಂದ್ರೆ ಎಲ್ಲ ಬಿದ್ದೋಯ್ತವೆ. ಅರ್ಥ ಮಾಡ್ಕೊಂಡು ಸಾಯಿರು. ಸಂತೋಣ ಅಪ್ಪಾಜಿ ಹೇಳಿದ್ರು ಜೋಗಿ ಜೋಗಯ್ಯ ಮಾದೇಶ. ನಾನು ಮಿಮಿಕ್ರಿ ಮಾಡಲ್ಲ ಸಾಯಿಸ್ಬೇಡಿ. ಇವನು ನಮ್ಮ ಏರಿಯಾಗೆ ಬಂದು ನಮ್ಗೆ ಆವಾಜ ಕೊಡ್ತಾ ಇದ್ದಾನಂದ್ರೆ ಇವನು ಸುಮ್ನೆ ಬಿಡ್ಬೇಕಾ? ನೋಡ್ರ ನನ್ನ ಮಗನಿಗೆ ಹೆಂಗ್ ಬುದ್ಧಿ ಕಲಿಸ್ತೀನಿ ಅಂತ. ಆತ್ಮೀಯ ಕಲಾಭಿಮಾನಿಗಳೇ, ಕಲಾ ರಸಿಕರೇ, ನಮ್ಮ ಪಕ್ಕದ ಮನೆ ಬಂದರು ನಮ್ಮ ತುಕಾಲಿ ಸ್ಟಾರ್ ಸಂತೋರು ಅವರ ಕಾಮಿಡಿಯನ್ನ ಅವರೇ ನೋಡಿಕೊಂಡು ಹೃದಯಾಘಾತದಿಂದ ಪ್ರಾಣವನ್ನು ಬಿಟ್ಟಿದ್ದಾರೆ. ಅವರಿಗೋಸ್ಕರ ಎಲ್ಲರೂ ಮೌನಾಚರಣೆ ಮಾಡಬೇಕಾಗಿ ಕೇಳ್ಕೊತೀನಿ. ಜೋರಾದ ಚಪ್ಪಾಳೆ ಮೂಲಕ. ಹಲೋ ಹಲೋ. ಅಯ್ಯ, ನಮ್ಮ ಪಕ್ಕದ ಮನೆ ಬಂದರು ನಮ್ಮ ತುಕಾಲಿ ಸ್ಟಾರ್ ಸಂತೋರು ನಮ್ಮನ್ನೆಲ್ಲ ಬಿಟ್ಟು ಹಗಲಿದ್ದಾರೆ. ಆಗ ಯಮಧರ್ಮ ಭೂಲೋಕಕ್ಕೆ ಬರ್ತಾರೆ. ಹೇ ಹರಿ ನೀನು ಮೇಲೆ ಅಂತ ಕೇಳಿದಾಗ ದರ 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 ಹೇಳ್ಕೊಂಡು ಹೋಗ್ತಾನೆ. ಎಲ್ಲಿಗೆ ಹೇಳ್ಕೊಂಡು ಹೋಗ್ತಾನೆ? ಕೇಳ್ತಾನೆ, ಎಲೆ ಚಿತ್ರಗುಪ್ತ, ಇವನು ಏನು ಮಾಡ್ದ ಭೂಲೋಕದಲ್ಲಿ ಅಂತ ಕೇಳ್ತಾನೆ. ಅವನು ಹೇಳ್ತಾನೆ, ಅಯ್ಯ ಕಂಡ ಕಂಡ ಕಡೆ ಎಲ್ಲ ಕಿಟ್ಟನ್ನು ಗೆಯೋಚಿ, ಬಡವರ ಮನೆಯಲ್ಲಿ ಬಾಡನ್ನು ಬಾಟಿ, ಯಾವುದನ್ನು ಬಿಡದೆ ಸರ್ವನಾಶವಾದ ಅಂದಾಗ ಎಲೆ ಅವನು ಸತ್ತ ಮೇಲೆ ಯಾರು ಕಾಮಿಡಿ ಮಾಡ್ತಾರೆ ಅಂತ ಕೇಳ್ತಾರ. ಇದ್ದಾನಯ್ಯ ಇದ್ದಾನೆ. ಯಾರವನು? ಸೀಸನ್ 2 ಮಡೇನ್ ಹುರ್ಮನು ಅಂತ ಹೇಳ್ತಾರ. ಏನ್ ಸ್ವಾಮಿ ಅಣ್ಣ, ಯಾರ ಬಗ್ಗೆ ನಾನು ಮಾತಾಡ್ತಾ ಇರೋದು? ಅಯ್ಯೋ, ನಮ್ಮ ಪಕ್ಕದ ಮನೆ ತುಕಾಲಿ ಸ್ಟಾರ್ ಸಂತೋರು ನಮ್ಮನ್ನೆಲ್ಲ ಬಿಟ್ಟು ಹಗಲಿದ್ದಾರೆ ಸ್ವಾಮಿ. ಅವ್ರಿಗೋಸ್ಕರ ಜಪ ತಪ ಎಲ್ಲ ಮಾಡ್ತಾ ಇದೀವಿ. ನೀವು ಒಂದೆರಡು ಹಾಡಿ. ದ್ವಾಪರ ಯುಗದಲ್ಲಿ ಕುಂತಿ ಹೇಳಿದಳಂತೆ, ತುಕಾಲಿ ಸ್ಟಾರ್ ಸಂತು ಸತ್ತ ಮೇಲೆ ಅಯ್ಯೋ ಅಯ್ಯೋ ನನ್ ಮಕ್ಕಳ ನನ್ ಸಾವಾಗ ನನ್ ಕೈಲೇ ಹಾಡು ಹೇಳಿಸ್ತಾ ಇದ್ದೀರಲ್ಲೋ. ಅಪ್ಪಾಜಿ ಹೇಳಿದ್ರು ಜೋಗಿ ಜೋಗಯ್ಯ ಮಾದೇಶ. ಸುಮ್ನೆ ಹೋಗಯ್ಯ. ಎಂದೆಂದು ನಿನ್ನ ನೀನು ಮರೆತರೇನು ಸುಖ 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 ಸುಖವಿದೆ ಕೊರೆ ನಾನು ತಾಳಲಾರೆ. ಹಾರ್ಮೋನಿ ಕೊಟ್ಟಲ್ಲಿ ಹೊಡಿಬೇಕಲ್ಲ. ಮೈಕು, ಅಯ್ಯೋ ನಿನ್ ಮೈಕಿಗೆ ಮೈಕು. ಅಣ್ಣ, ಇಂಥ ಕೆಟ್ಟ ನನ್ ಮಗಳ ಮಧ್ಯೆ ನಾನಂತೂ ಮನೆ ಮಾಡ್ಕೊಂಡಿರಲ್ಲ ಅಣ್ಣ. ನಾನು ಓಡೋಗ್ಬಿಡ್ತೀನಿ. ಏನ್ರಿ ಬಾರೆ ನನ್ ಮೈಕು ಅಣ್ಣ, ನನ್ ಮೈಕಿಲ್ಲ, ಏನು ಮಾತಾಡಕ್ಕಾಗಲ್ಲ. ಏನ್ ಮಾಡೋದು? ಇನ್ನೊಂದು ಮೈಕ್ ಬೇಕು. ಮೈಕು, ಇನ್ನೊಂದು ಮೈಕ್ ಸಿಕ್ತು. ಅವನು ಹೋದ್ರೇನಂತೆ. ಈಗ ಶುರು ಮಾಡ್ತೀನಿ ನೋಡಿ. ಆತ್ಮೀಯ ಕಲಾಭಿಮಾನಿಗಳೇ, ಒಳ್ಳೆ ಖುಷಿಯಾಗಿ ಸ್ಕಿಟ್ ಅನ್ನ ಹೆಣ್ ಮಾಡಿದೀವಿ. ಖುಷಿಯಾದ್ರೆ ಜ್ವರದ ಚಪ್ಪಾಳೆ ಕೊಡಿ, ಹಂಗೆ ನಿಮಗೆ ಖುಷಿ ಆದ್ರೆ ಹಂಗೆ ಬಜಾರ್ ಕೊಡಿ ಅಂತ ಕೇಳ್ತಾ ಈಗ ನಮ್ಮ 11 ಮನೆಗೆ ಹೋಗ್ತೇನೆ. ನಾನು ಹೆಚ್ಚಿಗೆ ಏನ್ ಹೇಳೋದಿಲ್ಲ. ಜಡ್ಜಸ್ ಹತ್ರಕ್ಕೆ ಹೋಗ್ತೇನೆ ಸೀದಾ. ಬಟ್ರೆ ನಕ್ಕು ನಕ್ಕು ಕಣ್ಣೀರ್ ಬಂದ್ಬಿಡ್ತೀನಿ ನಿಮ್ಗೆ. ಎಷ್ಟೋ ದಿವಸ ಆಗಿತ್ತು ಹಿಂಗೆ ನಕ್ಕು. ತುಂಬಾ ಥ್ಯಾಂಕ್ಸ್ ಕಣ್ರ. ಸೂಪರ್ ಸೂಪರ್. ಏನ ಸಾಧ್ಯ ಮಟ್ಟಕ್ಕೆ ಹೊಡೆದು ಬಿಟ್ರು. ಇದು ಫಿನಾಲೆಗ್ ಮುಂಚೆ ಸರಿಯಾಗಿ ಬಿಟ್ರಿ ಕಣ ಎಲ್ಲರೂ. ಆಮೇಲೆ ಮನು ಮೇಲೆ ಲವ್ ಆಗೋಯ್ತು. ಅದು ಎಷ್ಟು ವೆರೈಟಿ ಮಾಡ್ತೀಯಲ್ಲ. ಅದು ಯಾವ್ದೋ ಹರಿಕಥೆ ಮಾಡ್ಬೇಕಾರೆ ಮುದ್ದು ಬಂದ್ಬಿಡ್ತು ಅವ್ರ ಮೇಲೆ. ಯಥಾವತ್ತು ಮಾಡ್ದಾಗ ಗೊತ್ತಾ ಹರಿಕಥೆ. ಅದಕ್ಕೇನೋ ಬರ್ಕೊಂಡಿದ್ದೇನೆ. ಹೇಳೋದು ಹರಿಕಥೆ ಏನದು? ಅಯ್ಯ
ನಮ್ಮ ಪಕ್ಕದ ಮನೆ ತುಕಾಲಿ ಸರ್ ಸಂತವರು ನಮ್ಮನ್ನ ಬಿಟ್ಟಾಗ್ಲಿದ್ದಾರಯ್ಯ ಅಂದಾಗ ಯಮಧರ್ಮ ಸೀದಾ ಭೂಲೋಕಕ್ಕೆ ಗಡ 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 ಬರ್ತಾ ಇದ್ದಾರೆ ಬರ್ತಾ ಇದೆ ಸೀದಾ ಧರಿ ನೀನು ಭೂಲೋಕಕ್ಕೆ ಅಂತ ಕರೆದುಕೊಂಡು ಹೋದಾಗ ಚಿತ್ರಗುಪ್ತ ಕೇಳ್ತಾನೆ, ಏ ಚಿತ್ರಗುಪ್ತ ಈತ ಏನ್ ಮಾಡ್ದ ಅಂತ ಕೇಳ್ತಾರೆ. ಆಗ ಚಿತ್ರಗುಪ್ತ ಒಂದೊಂದಾಗಿ ವಿವರಿಸ್ತಾನೆ. ಏನಂತ ವಿವರಿಸ್ತಾರೆ ಪಂಡಿತರೆ? ಏನಂತ ವಿವರಿಸ್ತಾರೆ? ಹಾಗೆ ಹೇಳ್ತಾನೆ, ಇವನು ಕಂಡ ಕಡೆ ಎಲ್ಲ ಕಿಟ್ಟನ್ನು ದೋಚಿದ್ದ ಸ್ವಾಮಿ ಅಂದಾಗ, ಎಲ್ಲೆಲ್ಲಿ ದೋಚಿದ್ದ ಸ್ವಾಮಿ? ಅಯ್ಯೋ ಒಬ್ಬರು ಬಿಟ್ಟಿಲ್ಲ ಸ್ವಾಮಿ, ಅಪ್ಪನ ಹತ್ರ ಬೇಚಿದ್ದಾನೆ, ರಘು ಹತ್ರ ಬೇಚಿದ್ದಾನೆ, ಎಲ್ಲೆಲ್ಲಿ ಬೇಚಿ ನಮ್ಮನ್ನ ಕಾರ್ ಡಿಕ್ಕಿಗೆ ಹಾಕಿದ್ದಾನೆ. ಅದೆಲ್ಲದೆ ಬಡವರ ಮನೆಯಲ್ಲಿ ಬಾಡನ್ನ ಬಾಚಿ ತಿಂದಿದ್ದಾನೆ. ಬೆಳಗ್ಗೆ ಹಾರಿ ಇಡ್ಲಿ ತಿಂದಿದ್ದಾನೆ. ಅದೇನೋ ಮಹಾನುಭಾವ ಸೂರಜ್ ಏನೋ ಹಂದತ್ತೆ. ಅದಕ್ಕೆ ಎಲೇ ಕ್ರೂರ, ನಾನು ಹಾರಿ ಇಡ್ಲಿ ತಿಂತೀನಿ, ನಿಮ್ಮ ಅಪ್ಪನ ಮನೆ ತಿಂತೀನಿ ಅಂತ ಹೊಜ ಬೇರೆ ಹಾಕಿದ್ದತ್ತೆ ಸ್ವಾಮಿ. ಅಂದ್ರೆ ಒಬ್ಬ ನಟ ಕ್ರಿಯೇಟಿವ್ ಆಗಿಬಿಟ್ರೆ ಏನೆಲ್ಲ ಕಿಸ್ತು ದಬ್ಬಾಕ್ಬೋದು ಅನ್ನೋದಕ್ಕೆ ಮನೋ ಎಕ್ಸಾಂಪಲ್. ಅವನಿಗೆ ಒಂದು ದೊಡ್ಡ ಚಪ್ಪಾಳೆ ಬರ್ಲಿ. ಒಬ್ಬೊಬ್ಬನು ಸರಿ ಕೊಟ್ರು ಅವನು ಗಡ್ಡಪ್ಪ. ಅದೇನ್ ಹಾಡು ಹೇಳೋ ಗಡ್ಡಪ್ಪ ಅದು? ಬಾರೆ ಬಾರೆ ಕಲ್ಯಾಣವಂತೆ ವರನಾರು ಗೊತ್ತೇನೆ ಓ ಮಲ್ಲಿಗೆ, ನಿನ್ನೊಂದಿಗೆ ನಾ ಬಾಳುವೆ ಸದಾ ಕಣ್ಣೀರ ದಾರದಲ್ಲಿ ಮಣಿ ಇರುತ್ತೆ ಹೇಳೆ ಕೋಗಿಲೆ ಚಿಂತೆಯಾಕೋ ಏನೋ ಈ ನಿನ್ನ ಮಂದಾರ ಪುಷ್ಪವು ನೀ. ಎಕ್ಸಲೆಂಟ್ ಅಮ್ಮ. ಈ ಒಂದು ಶಿವಣ್ಣದ ಟೆನ್ಷನ್ ಮೂಮೆಂಟ್ ಅಲ್ಲೆಲ್ಲ ಬಂದೇನೋ ಮಿಮಿಕ್ರಿ ಮಾಡೋದು. ಅದು ರಾಂಗ್ ಟೈಮಿಂಗ್ ಅಲ್ಲಿ ಹೊಡೆಯೋನು ಮಜಾ ಆಯ್ತದು. ಇವನ್ ಪಿ ಓದೋನಂತ ಇವನು. ಅಂದ್ರೆ ಇವರು ಟಾರ್ಚರಿಗೆ ಸಂತು ಆ ಟಾರ್ಚರ್ ತಗೊಳ್ಳೋದಿದೆಯಲ್ಲ ತುಂಬಾ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ಬೇಕು ಅನ್ನೋದು. ಸುಮಾರು ಕಡೆ ಅದೇನ್ ನೀವು ಸ್ವಂತಕ್ಕೆ ಬರ್ಕೊಂಡ್ರ ಏನ್ ಕತೆ ಬರ್ದಿದ್ಯಾರು? ಸುನೀಲ್ಗೂ ಕರಿಬೇಕು, ಮೆಂಟರ್ಗೂ ಕರಿಬೇಕು. 4 ಮಂದಿಗೆ ನಗ್ಸೋದನ್ನ ಬರೀ ರೈಟ್ರೇ ಬರಿಬೇಕು ಅಂತಿಲ್ಲ. ನಿಮ್ಮ ಕಡೆಯಿಂದ ಸಾಕಷ್ಟು ಕಾಂಟ್ರಿಬ್ಯೂಟ್ ಆದಾಗ ಯಾವುದೋ ಲೆವೆಲ್ಗೆ ಹೊರಟೋಗುತ್ತೆ. ಸೊ ಈ ತರದ ಕಾಂಟ್ರಿಬ್ಯೂಷನ್ ಗಳನ್ನ ಕಲ್ತಿರೋದಕ್ಕೆ, ಅದು ನಿಮ್ ತಲೆಯಲ್ಲಿರೋದಕ್ಕೆ ನಿಮಗೊಂದು ರಾಯಲ್ ಸೆಲ್ಯೂಟ್. ಚೆನ್ನಾಗಿ ಮಾಡಿದ್ರಿ, ಥ್ಯಾಂಕ್ ಯು. ಈಗ ರಕ್ಷಿತಾಂಬೆ, ಸುನೀಲ್ ಹಂಗೆ ಮತ್ತೆ ವಿಜಯ್ ಇವತ್ತು ತುಂಬಾ ಖುಷಿ ಆಗಿರ್ಬೇಕು. ಬಿಕಾಸ್ ದೀಸ್ ಪೀಪಲ್ ಅವ್ರು ಎಷ್ಟು ಕಲ್ಸಿರ್ತಾರೋ ಐ ಥಿಂಕ್ ಇವರು 120% ಕೊಟ್ಟಿದ್ದಾರೆ ಅದಕ್ಕೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಇವತ್ತು ಎಲ್ಲರೂ ಆಕ್ಟ್ ಮಾಡ್ತಾ ಇದ್ರು ಸ್ಟೇಜ್ ಮೇಲೆ, ಬಟ್ ನಾನು ಐ ವಾಸ್ ಸೋ ಮೆಸ್ಮರೈಸ್ ಬೈ ಮನು ಕಣೋ. ಆ ಮನು ನನ್ ಮಗ ಏನ್ ಆಕ್ಟ್ ಮಾಡ್ತಾನ ಕಣೋ ಅವನು. ಹಿ ಸೋ ಗುಡ್. ಅಂಡ್ ಅವನಿಗೆ ಸಾಥ್ ನೀಡಕ್ಕೆ ಈ 4 ಜನ, ಈ ಉಮೇಶ, ಈ ಉದಯ್, ಇವನೇನೋ ಗಡ್ಡ ತೆಗ್ದಿದ್ ಬಹಳ ಒಳ್ಳೆ ಕೆಲಸ ಮಾಡಿದೆ ಲೈಫ್ ಅಲ್ಲಿ. ಈ ಟೀಮ್ ಇದೆಯಲ್ಲ, ದೇ ವರ್ ವೆರಿ ವೆರಿ ಗುಡ್. ಆಮೇಲೆ ಕಿನ್ನಾಳ್ ಮಸ್ಕಿಟೋ ಸೌಂಡ್ ಅಂತೆ, ಯಾರು ಅದು ಎಲ್ಲರಿಗಿನ್ನ ಫನಿ ಇದೆ ಅಂದ್ರೆ ಯೋಚನೆ ಮಾಡಕ್ಕೂ ಆಗಲ್ಲ. ಅದ್ ಎಲ್ಲಿಂದ ಸುನೀಲ್ ನೀವು ಅದು ಕಣ್ಣಿಡಿದ್ರು ನನಗೆ ಗೊತ್ತಿಲ್ಲ. ಸೋ ವೆಲ್ ರಿಟನ್. ವಾಟ್ ಅನ್ ಅಮೇಸಿಂಗ್ ಜಾಬ್ ಆಸ್ ಅ ರೈಟರ್. ಈ ಸಂತು ಅಂತೂ ಹಿ ಈಸ್ ಅ ಫ್ಯಾಂಟಾಸ್ಟಿಕ್ ಆಕ್ಟರ್ ಸರ್, ಫ್ಯಾಂಟಾಸ್ಟಿಕ್ ಆಕ್ಟರ್. ಥ್ಯಾಂಕ್ ಯು ಸೋ ಮಚ್ ಇದೊಂದು ಆಕ್ಟ್ ಮಾಡಿದಕ್ಕೆ. ಬಹುಶಃ ಯೋಗರಾಜ್ ಭಟ್ ಸರ್ ಹೇಳ್ದಂಗೆ ವಿ ಹ್ಯಾವ್ ನಾಟ್ ಲಾಫ್ಡ್ ಸೋ ಮಚ್ ಇನ್ ಏಜಸ್. ಈ ಒಂದು ಸ್ಕಿಟ್ ನಾನು ಸದಾಕಾಲ ನೆನ್ಪಿಟ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್. ಜಗಣ ಹೋಗಕ್ ಮುಂಚೆ ಸುನಿಲ್ ಅವರೇ ಹೇಳಿ, ಮಾತಾಡಿ. ಎಕ್ಸ್ಪೀರಿಯನ್ಸ್ ಆಗಿತ್ತು ಈ ಒಂದು ಇದು ಬರಿಬೇಕಾದ್ರೆ, ಈ ಥಾಟ್ ಹೆಂಗ್ ಬಂತು ಸರ್? ಆಕ್ಚುಲಿ ಥಾಟ್ಸ್ ಬಂದು ಶರಣಯ್ಯ ಸರ್ ಹೇಳಿದ್ದು. ಸೊ ಮನು ಯಾವಾಗ್ಲೂ ಮಿಮಿಕ್ರಿ ಆತರ ಎಲ್ಲ ಮಾಡ್ತಾ ಇರ್ತಾನೆ. ಸೊ ಏನಾದ್ರು ಈ ಕರೋನಾದಲ್ಲಿ ಅವ್ನಿಗೆ ಏನಾದ್ರು ಒಂದು ಸಿಂಡ್ರೋಮ್ ಬಂದ್ರೆ ಹೇಗಿರುತ್ತೆ? ಸೂಪರ್ ಥಾಟ್ ಕೊಟ್ರು. ಆಮೇಲೆ ವಿಜಯ್ ಸರ್ ತುಂಬಾ ಇಂಪ್ರೂವ್ ಮಾಡಿದ್ರು. ಸೂಪರ್ ಫ್ಯಾಂಟಾಸ್ಟಿಕ್. ಜಗಣ ಹೇಗ ಅನಿಸ್ತಿದ್ದು? ಚೆನ್ನಾಗಿತ್ತು ಕಾನ್ಸೆಪ್ಟ್. ಆಕ್ಚುಲಿ ಆ ಕಾನ್ಸೆಪ್ಟ್ ಅವ್ರು ಮಾಡ್ಕೊಂಡಿದ್ದು, ಮತ್ತೆ ಅದರ ಮೇಲೆ ಹೆಜ್ಜೆ ಹಾಕಿದ್ದು, ಅದರ ಓಟ, ಮತ್ತೆ ಎಲ್ಲ ಸಾಥ್ ಕೊಟ್ಟಿದ್ದು ಜೊತೆಗೆ ಇಟ್ ಮೇಡ್ ದಿಸ್ ಆಕ್ಟ್ ವಂಡರ್ಫುಲ್. ಸಖತ್ತಾಗಿತ್ತು. ಮನು ಆಕ್ಚುಲಿ ಬಹಳ ಅದ್ಭುತ ನಟ. ಆಮೇಲೆ ಯಾವತ್ತೂ ಕೂಡ ದೇವಸ್ಥಾನ ತುಂಬಾ ಚೆನ್ನಾಗಿದೆ ರೀ ಅಂತ ಅಂದಿದ ತಕ್ಷಣನೇ ಆ ಅಂದಕ್ಕೆ ಸಾಕಾರ ಕೊಡೋದು ಯಾವ್ದು ಗೊತ್ತಾ? ಪಿಲ್ಲರ್ಗಳು. ಆ ಪಿಲ್ಲರ್ಗಳೆಲ್ಲ ಇದ್ದಾಗ ಮಾತ್ರ ಆ ದೇವಸ್ಥಾನ ತುಂಬಾ ಚೆನ್ನಾಗಿ ನಿಂತಿರುತ್ತೆ, ಚೆನ್ನಾಗಿ ಕಾಣುತ್ತೆ. ಹಾಗೆ ಇವರೆಲ್ಲ ಪಿಲ್ಲರ್ಗಳಾಗೋದ್ರು, ಅದ್ಭುತವಾದ ಪಿಲ್ಲರ್ಗಳಾಗೋದ್ರು ಇವರೆಲ್ಲ. ಎಕ್ಸ್ಟ್ರಾರ್ಡಿನರಿ ಆಕ್ಟ್ ಮಾಡಿದ್ರು. Thank you so much. So judges ge thank you, and to the entire team, fantastic, fabulous. Thank you to the entire team. Wonderful. ಕನ್ನಡ ಕಿರುತೆರೆ ರಿಯಾಲಿಟಿ ಶೋನ ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ದ್ವಿಪಾತ್ರದಲ್ಲಿ ಆಕ್ಟ್ ಮಾಡೋ ಮೂಲಕ ವಿನೂತನ ಪ್ರಯೋಗವೊಂದಕ್ಕೆ ಮುನ್ನುಡಿ ಬರೆಯಕ್ಕೆ ನಮ್ಮ ಕಿಲಾಡಿಗಳು ಸಜ್ಜಾಗಿದ್ದಾರೆ. ಅವರೆಲ್ಲರಿಗೂ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಈ ಆಕ್ಟ್ ನ ಪರ್ಫಾರ್ಮ್ ಮಾಡಕ್ಕೆ ಬರ್ತಾ ಇದ್ದಾರೆ ಮಡೆನೂರ್ ಮನು, ಮಂಡ್ಯದ ಮಿಂಚು, ದೀಪಿಕಾ, ಮುರುಗೋಡಿನ ಸಂಜು ಬಸಯ್ಯ, ಬೆಳ್ತಂಗಡಿ ಅನೀಶ್, ಮೂಡುಬಿದಿರೆ ವಿಶ್ವನಾಥ್ ಹಾಗೂ ಅತಿಥಿ ಕಲಾವಿದರಿಗೆ ಬರ್ಲಿ ಜೋರಾದ ಜೋಶು. ನನ್ ಕಲ್ಲು
ನೋಡಕ್ ಆಗ್ತಿಲ್ಲ ರೀ. ಅವ್ರು ಕೇಳ್ತಿರೋ ಲಾಕರ್ ನಂಬರ್ ಹೇಳ್ಬಾರ್ದಾ? ಭಾರತಿ ಏನ್ ಹೇಳ್ತಾ ಇದೀಯಾ? ನನ್ನ ಇಡೀ ಜೀವನದ ಸಾಧನೆ ಲಾಕರ್ ಕಣೆ, ಅದನ್ನ ಮಾತ್ರ ನಾನು ಯಾರಿಗೂ ಕೊಡಲ್ಲ. ಅಯ್ಯೋ, ನೀವು ಮೊದ್ಲೇ ಶುಗರು, ಆ ಲಾಕರ್ ನಂಬರ್ ಎಲ್ಲ ಬೇಕಾ? ಸಾಯೋ ಟೈಮಲ್ಲಿ ಯಾವ ಶುಗರ್ ಕಣೆ, ನಾನ್ ಮಾತ್ರ ಲಾಕರ್ ಯಾರಿಗೂ ಕೊಡಲ್ಲ. ಭಾರತಿ, ಇನ್ನು ಉಳಿದಿರೋದು ಒಂದೇ ದಾರಿ. ನೋಡು, ನೀನ್ ಸ್ಟುಡಿಯೋ ಗೇಟ್ ಮುಂದೆ ನಿಂತಿರು, ನಾನು ಅವ್ರ ದಾರಿ ತಪ್ಪಿಸ್ತೀನಿ. ಸರಿನಾ? ಜಾಗ್ರತೆ. ಅಳ್ಬೇಡ ಕಂದ, ನಿಮ್ಮಪ್ಪ ಗೇಟ್ ಮುಂದೆ ಕಾಯ ಕೇಳಿದ್ರೆ ಬಾಲ್ಯ ಹೋಗೋಣ. ಭಾರತಿ, ಭಾರತಿ, ಹೋದೋಳು ಹೋದು, ನಿಮ್ ಶುಗರ್ ಟ್ಯಾಬ್ಲೆಟ್ ಆದ್ರೂ ಕೊಟ್ಟು ಹೋಗೋದಲ್ವೇ ನೀನಿಲ್ಲಿ ಅವ್ರ ಬುದ್ಧಿ ಕಲ್ಸಿ ನಾನು ಇಲ್ಲಿಗೆ ಬರ್ತೀನಿ. ನಮಸ್ಕಾರ ಜಡ್ಜಸ್. ಜಗಣ, ನಿಮಗೆ ದೊಡ್ಡದಾಗ ನಮಸ್ಕಾರ. ಯಾಕೆ ಗೊತ್ತಾ, ಇವತ್ತು ನಿಮ್ ಪಾತ್ರ ಮಾಡ್ತಾ ಇದ್ದೀನಿ. ಅಲ್ಲಿಂದ ಒಂದು ಆಶೀರ್ವಾದ ಮಾಡಿ ಬಾಸು. ಆಶೀರ್ವಾದ ಚೆನ್ನಾಗೇ ಮಾಡಿದ್ರಿ. ನಮ್ಮ ಅಣ್ಣ ಆನಂದಣ್ಣ, ಅಯ್ಯೋ ಏನ್ ಸಕದಾಗ ಕಾಣ್ತಿದ್ಯಣ್ಣ, ಸೂಪರ್. ಇವತ್ತು ನನ್ ದೃಷ್ಟಿನೇ ಬಿದ್ಬಿಡುತ್ತೆ. ಮನೆಗೆ ಹೋಗಿ ಒಂದ್ ನಿಂಬೆ ನೋಡ್ಸ್ಕೊಬಿಡಿ. ಬರ್ಲಾ? ಯಾಕೆ ನಮ್ ಪಾಪು ಸೀರೆ ಅರ್ಧಕ್ಕೆ ಇಷ್ಟೊಂದು ಟ್ರೈ ಮಾಡ್ತಾವಳಲ್ಲ, ಪಾಪ ಏನಾಗಿದೆಯೋ ಏನೋ ಪಾಪ. ಮದ್ವೆ ಆಗಿ 3 ವರ್ಷ ಆಯ್ತು, ಅವಾಗ್ಲಿಂದ ಬರೀ ಒದ್ದಾಡೋದೇ ಆಯ್ತು. ಏನ್ ಪಾಪ ಹಿಂಗ್ ಮಾತಾಡ್ತಿದ್ಯಾ? ಹಂಗ ಒದ್ದಾಡಿದ್ಕೆ ಅಲ್ವಾ ಮಗ ಹುಟ್ಟಿದ್ದು? ವಾಣಿ ಗಂಡು ನೋಡ್ರಿ, ಮೊನ್ನೆ ತಾನೇ ಡ್ಯೂಟಿಗೆ ಸೇರ್ಕೊಂಡಿದ್ದಾನೆ. ಆಗ್ಲೇ ಹೊಸ ಕರ್ತಂದು ಮನೆ ಮುಂದೆ ನಿಲ್ಸಿದ್ದಾನೆ. ಅದಿಗೆ ಗಂಡ ವಾಷಿಂಗ್ ಮಿಷಿನ್, ಫ್ರಿಡ್ಜ್, ವಾಕ್ಯೂಮ್ ಕ್ಲೀನರ್ ಅಂತ ಏನೇನೋ ತಂದಿದ್ದಾನೆ. ಅವೆಲ್ಲ ಸಾಯ್ಲಿ. ಅದೆಂತದ ಗೋಲ್ಡ್ ಮೆಡ್ಲು ಅಂದ್ರಲ್ರಿ, ಎಲ್ರಿ ಮೆಡ್ಲು? ಅಯ್ಯೋ ನನ್ನ ಮಗನೇ, ಬೂಟ್ ತಗೊಂಡ್ ಬಾಯಿ ತುರ್ಬಿಡ್ತೀನಿ. ಕಡಿಕೆ ಎಲ್ಲಿ ಮೆಡ್ಲತ್ತು ಎಲ್ಲಿ? ಪಾಪು ಅಂದಂಗೆ ನನಗೆ 5 ಮೆಡ್ಲು ಬರ್ಬೇಕಾಗಿತ್ತು, ಆದ್ರೆ ಫೇಲಿಂಗ್ ಮಿಸ್ಟೇಕ್. ಸ್ಪೆಲ್ಲಿಂಗ್ ಮಿಸ್ಟೇಕ್? ಅದು ಪಾಪು ಅನೌನ್ಸ್ಮೆಂಟ್ ಲಿಸ್ಟ್ ಅಲ್ಲಿ ಜೆ ಅಂತ ಪ್ರಿಂಟ್ ಆಗಿತ್ತು. ಅವನು ಜೆ ವಿಜಯ್ ಕುಮಾರ್, ನಾನು ಕಾಲಿ ವಿಜಯ್ ಕುಮಾರ್. ಹಂಗಾಗಿ ಆ ಟೇಪ್ ಈ ಟೇಪ್ ಆಗಿ ಮಿಕ್ಸ್ ಆಗಿ ವಕರ್ಸ್ಕೊಂಡ್ಬಿಡ್ತು ಕಣೆ. ಗೊತ್ತು ರೀ, ನಿಮ್ ಹತ್ರ ಅಡಿಯಿಂದ ಮುಡಿಯೋರ್ಗು ಎಲ್ಲ ಖಾಲಿ ಅಂತ. ಪಾಪು ಮಾತಾಡಿದ್ರೆ ಅದಕ್ಕೊಂದು ಅರ್ಥ ಬೇಡವೇನೆ? ನಾನೇನಾದ್ರೂ ಖಾಲಿ ಆಗಿದ್ರೆ ಈ ಕ್ವಾರ್ಟರ್ ಬಾಟ್ಲ್ ಉಡ್ತಿತ್ತೇನೆ. ಏನು ಕಮ್ಮಿ ಇಲ್ಲ, ನಾವು 3 ವರ್ಷದಿಂದ ಇದನ್ನೇ ತಾನೇ ಮಾಡಿರೋದು. ನಾನ್ ಬೇಡ ಬೇಡ ಅಂದ್ರು ಬಾಗ್ಲು ಮುಚ್ಚೋದು, ಚಿಲ್ಕ ಹಾಕೋದು, ಬಾಗ್ಲು ಮುಚ್ಚೋದು, ಚಿಲ್ಕ ಹಾಕೋದು. ಲೇ ಪಾಪು, ನಾನ್ ನಿನ್ನ ಹತ್ರ ಒಂದ್ ಪ್ರಶ್ನೆ ಕೇಳ್ತೀನಿ, ಹೇಳು. ಏನು? ನೀನು ಯಾವತ್ತು ಚಿಲ್ಕ ಹಾಕಿಲ್ವಾ? ನೋ. ನೀನ್ ಯಾವತ್ತು ಡೋರ್ ಹಾಕಿಲ್ವಾ? ನೋ. ಅಯ್ಯ, ನೀನು ಡೋರಿನ ಕಡೆ ಬರೋ ಬೋಲ್ಟ್ ನ ಯಾವತ್ತು ಜಡ್ದೇ ಇಲ್ವಾ? ಯಾವ್ದು ಇಲ್ವಾ? ಹೋಗ್ಲಿ ಬಿಡು, ನಾನ್ ಡ್ಯೂಟಿಗೆ ಬರ್ತೀನಿ. ಏನಂದೆ? ತೊಲ್ಗು ಅಂದೆ. ಅಯ್ಯೋ, ಇದಕ್ಕಿಂತ ಅದೇ ಬೆಟರ್ ಆಗಿತ್ತು. ಮಿಡಲಲ್ಲಿ ಮಿಡಲಲ್ಲಿ ಮಿಡಲು ಒಳಗೈತೆ. ಅಯ್ಯ, ನನ್ನ ಮಗನೇ ಲಾಟಿ ಹೋಗೋಕೆ. ಅಣ್ಣ ಬರ್ಲಾ? ಅತಿ ಮಧುರ ಅನುರಾಗ. ಮೇರಿ ಸಪ್ಪನ ಕಿರಾಣಿ ಕಬ್ ಆಗಿತ್ತು. ಬಲ್ ಬಲ್ ಮಾತಾಡಕ್ಕಿಲ್ವಾ? ನಾನ್ ಇಡಿಯಟ್ ಅಂತ ಇವಳಿಗೆ ಗೊತ್ತಾಯ್ತು. ಏನ್ ಚಿನ್ನ ನಿಂಕ ಇಷ್ಟು ಸಕ್ಕತ್ತಾಗಿದೆ. ಮರಿ ಏನ್ ಮಾಡ್ತಾ ಇದ್ದೆ? ನಿಮ್ ಹುಡುಗಿನ ಹಂಗಂದ್ರೆ ಮಾಡೋಣ ಅಂತ ನಿಮ್ ಹುಡುಗಿ ಜೊತೆ.
ಸರಿಯಾದ ಟೈಮ್ಗೆ ಎಂಟ್ರಿ ಕೊಟ್ಟಿಲ್ಲ ಅಂದಿದ್ರೆ ಬೇರೆ ಟೈಮಿಗೆ ಎಂಟ್ರಿ ಕೊಡ್ಲಿಲ್ಲ ಅಂದ್ರೆ ಬೇರೆ ಯಾವನ ಬಂದು ಕಾಪಾಡ್ತಿದ್ದ. ಇವತ್ತೇನೋ ನೀವು ನನ್ನ ಕಾಪಾಡಿದ್ರಿ, ನಾಳೆ ಇನ್ಯಾರು ಕಾಪಾಡ್ತಾರೆ? ಇವ್ರ ಅವರ ಯಾರು? ನೋಡಿ, ಪ್ರತಿ ಹೂ ಕೂಡ ದೇವ್ರ ಗುಡ್ ಸೇರ್ಬೇಕು ಅಂತ ಯೋಚನೆ ಮಾಡುತ್ತೆ, ಆದ್ರೆ ಕೆಲವು ಹೂಗಳು ಮಾತ್ರ ದೇವ್ರ ಪಾದ ಸೇರುತ್ತೆ. ನನ್ ಮನ್ಸಲ್ಲಿ ಇರೋ ಹೂ ಬೇರೆ ಯಾರು ಅಲ್ಲ, ನನ್ ಮಾನ ಪ್ರಾಣ ಕಾಪಾಡಿರೋ ವೀರ ಶೂರ ಧೀರ ನೀವೇ. ಈ ಸಂಬಂಧ ಅನ್ನೋ ಚೌಕಟ್ಟಲ್ಲಿ ನನಗೆ ಬದುಕಕ್ಕೆ ಇಷ್ಟ ಇಲ್ಲ. ಪ್ಲೀಸ್ ನನ್ನ ಬಿಟ್ಬಿಡಿ, ಹೋಗಿ. ಅಜಯ್ 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 ಜಡ್ಜಸ್, ಮಂಗಳೂರಲ್ಲಿ ನಮ್ಮಪ್ಪ ಸುನೀಲ್ ನಿಜ ಪೊಲೀಸ್, ನಾನು ಮಾತ್ರ ಡೂಪ್ಲಿಕೇಟ್ ಪೊಲೀಸ್. ಏನ್ ಮಾಡೋದು? ಆದ್ರೂ ಜಡ್ಜಸ್, ವಿಜಯ್ ಸ್ಟೇಷನ್ ಡ್ಯೂಟಿಗೆ ಕರೆಕ್ಟ್ ಟೈಮಿಗೆ ಬರ್ತಾನೆ. ಇವತ್ ಯಾಕೆ ಬಂದಿಲ್ಲ? ಮೋಸ್ಟ್ಲಿ ಮನೆ ಕೆಲಸ ಮಾಡ್ತಿರ್ಬೋದು. ಆದ್ರೂ ಆ ರುದ್ರನ ಎಷ್ಟು ಕಷ್ಟ ಆದ್ರೂ ನಾವು ಮಟ್ಟ ಹಾಕ್ಲೇಬೇಕು. ನಮ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರು ಅವನ ಫೇಸ್ ಮಾಡಕ್ ನಡಿಲ್ಲ. ಅದಕ್ಕೆ ನಾನೊಂದು ಒಳ್ಳೆ ಪ್ಲಾನ್ ಮಾಡ್ಕೊಂಡೇ ಬಂದಿದ್ದೀನಿ. ನಮ್ ವಿಜಯ್ಗೆ ಪ್ರಮೋಷನ್ ಕೊಟ್ರೆ ಎಲ್ಲ ಸರಿ ಹೋಗುತ್ತೆ. ನನ್ನ ಮಾತನ್ನು 100% ಕೇಳ್ತಾನೆ. ಆಗ ನಮಗ್ ಬಂದ್ರೆ ರುದ್ರ, ಹೋದ್ರೆ ನನ್ ಮಗ ಚಿತ್ರ. ಅಯ್ಯೋ, ನಮ್ ಸಾಹೇಬ್ರು ಯಾಕೋ ಹೊಗೆ ಹಾಕ್ಸೋ ಪ್ರೋಗ್ರಾಮ್ ಇಟ್ಕೊಂಡ್ರೆ ಅನ್ಸುತ್ತೆ. ಬದುಕಿದ್ರೆ 2 ಮಕ್ಳು ಹುಟ್ಟಿಸ್ಬೋದು, ಇಲ್ಲ ಅಂದ್ರೆ ಬಿದ್ರು ಮಳೆ ಇಟ್ಟವರು ಹೇಗಾದ್ರೂ ಮಾಡಿ ಎಸ್ಕೇಪ್. ಯಾರು ಹೇಳ್ಬೇಡಿ, ಬರಲ್ಲ. ಇಲ್ಲ ವಿಜಯ್ 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 ವಿಜಿ ನಮ್ ವಿಜಿ ಮನೆ ಇದಲ್ವಾ, ಮತ್ತೆ ಅವನು ಅಲ್ಲಿಂದ ಯಾಕೆ ಬರ್ತಿದ್ದಾನೆ? ವಿಜಯ್ 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 ನಾನು ವಿಜಯ್ ಅಲ್ಲ, ಅಜಯ್. ಏನ್ ತಲೆ ಕಸ್ಕೋಬೇಡ, ನಿನ್ ಒರಿಜಿನಲ್ ಹೆಸರು ನಾವು ಎಲ್ಲೂ ಬಿಟ್ಕೊಡಲ್ಲ. ಒಳ್ಳೆ ಮೈಂಡ್ ಇದೆ ನಿನ್ಗೆ. ಬಾಬಾ ಯೂನಿಫಾರ್ಮ್ ಹಾಕಿಲ್ವಾ? ಮಕ್ತಿಲಿದ್ದ ಏನ್ ತಲೆ ನಾನು ಈ ಸಲ ಪ್ರಮೋಷನ್ ಮಾಡೇ ಮಾಡ್ತೀನಿ. ಟೈಮ್ ಆಯ್ತು, ರುದ್ರ ವರ್ಮ. ಫಾರ್ ದ ಫಸ್ಟ್ ಟೈಮ್ ನಿನ್ನಂತ ಹಲ್ಕ ನನ್ನ ಮಗನ್ ನೋಡ್ತಾ ಇದ್ದೀನಿ. ನಿನ್ನನ್ನು ಮಟ್ಟ ಹಾಕೋಕಂತಾನೆ ನನ್ನ ಗೆಳೆಯ ವಿಜಿನ್ ಕರ್ಕೊಂಡು ಬಂದಿದ್ದೀನಿ. ಬಾರಲ್ಲ ಈ ರೌಡಿ ರುದ್ರನ್ನ ಯಾರು ಏನು ಮಾಡಕ್ಕಾಗಲ್ಲ. ಏನು ಮಾಡಕ್ಕಾಗಲ್ಲ? ಇಲ್ಲ. ಯಾಕೆ? ಯಾಕಂದ್ರೆ ನಾನು ದೊಡ್ಡ. ನೀನು ದೊಡ್ಡ ಅಂದ್ರೆ ನಾನು ನನ್ನ ಹತ್ರನೇ ಆಟ ಆಡ್ತಿದ್ದೇನೋ. ಶೂಟ್ ಮಾಡ್ಲಾ? ಹೋಗಿ ಆಯ್ತು ಸರ್, ಡೌ ಮಾಡ್ಬೇಡಿ, ಬನ್ನಿ. ಸೂಪರ್ ಟ್ಯಾಲೆಂಟೆಡ್ ಮಗ ನೀನು. ಏನ್ ಫೈಟ್ ಮಾಡ್ತೀಯ? ಬಾಬಾ ನನ್ನ ಮನೆ ನಾನೇ ಬಿಡ್ತೀನಿ. ಬಾ. ಅಲ್ಲ ಸರ್, ಮನೆ ನೋಡು, ಇನ್ನು ಅರ್ಜೆಂಟ್ ಆಗಿ ಮನೆಗೆ ಹೋಗಿರು. ನಾನು ಆಫೀಸ್ಗೆ ಹೋಗಿಲ್ಲ, ಇನ್ಫಾರ್ಮ್ ಮಾಡಿ ಬರ್ತೀನಿ. ಸರ್ ಬೇಗ ಹೋಗಿ ಬರ್ತೀನಿ. ಇವನು ಯಾರು ಬಡ್ಡಿ ಮಗ? ನಂತರನೇ ಅವನಲ್ಲ. ಜಗಣ, ಟೈಮ್ ಬಂದಾಗ ಈ ನನ್ನ ಮಗನ ಉಪಯೋಗಿಸ್ಕೊಂತೀನಿ. ನಿಮ್ ಆಶೀರ್ವಾದ ಇರಬೇಕು. ಥ್ಯಾಂಕ್ ಯು ಜಗಣ. ನಮ್ಮೂರಿಗೆ ನಾನೊಬ್ನೇ ಜಾಣ, ನಾನ್ ಕಂಡ್ರೆ ಊರವ್ರಿಗೆ ಪ್ರಾಣ. ಜಡ್ಜಸ್, ಬದುಕ್ತು ಬಡ ಜೀವ ಇವತ್ತು. ಏನಾದ್ರೂ ನಮ್ ಸಾಹೇಬ್ರು ಕೈ ಸಿಗಾಕೊಂಡ್ಬಿಟ್ಟಿದ್ರೆ ಜಾತ್ರೆಲಿ ಕುರಿ ಕಡಿತಾರಲ್ಲ ಹಂಗೆ ಕಡ್ದು ಬಿಟ್ಟರು. ಸದ್ಯ ನೀವ್ 3 ದಿನ ಹಾಕೊಟ್ಬಿಟ್ಟಿದ್ರೆ ಡಮಾರ್ ಅಂದ್ಬಿಡರು. ಏನಾದ್ರು ಬೇಕಾ? ನಿಮಗೆ ಬೇಕಾ? ಪುಸ್ಕಟೆ ಸಿಕ್ಕಿದ್ರೆ ಬಿಟ್ಬಿಡ್ತೀರಾ? ನಿಮ್ ಬಾಯಿ ಮಾಡಕ. ವಿಜಯ್
ವಿಜಯ್ ಸರ್ ಹಿಂಗ್ ರಾಗ ಎಳಿಬಿಡಿ ಸರ್. ಎಲ್ಲಾ ಕಡೆ ನೀರು ಗಡ 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 ಅಂತ ಕಿತ್ಕೊಂಡು ಹರಿಯುತ್ತೆ ಸರ್. ನೀರ್ ಕಿತ್ಕೊಂಡ್ರೆ ಏನ್ ಪರ್ಫಾರ್ಮೆನ್ಸ್ ಮಾಡ್ತೀಯ? ನಿನ್ ಸಾಸ್ ಅಂತೂ ಸಖತ್ತಾಗಿತ್ಕಣೋ. ಸಾಸನ ಏನು ಸರ್? ಇವತ್ತು ಮತ್ತ ಮಧ್ಯಾಹ್ನ ನೀನೇ ಕಣೋ ಮ್ಯಾನ್ ಆಫ್ ದಿ ಮ್ಯಾಚ್. ಮ್ಯಾನ್ ಆಫ್ ದಿ ಮ್ಯಾಚ್ ಸಾರ್? ನಮ್ ತಾಯಣೆ ಹೇಳ್ತೀನಿ, ಚಿಕ್ಕನಿಂದ ಕೈಯಲ್ಲಿ ಲಾಟಿ ಬಿಟ್ರೆ ಇದುವರೆಗೂ ಬ್ಯಾಟೆ ಹಿಡಿದಿಲ್ಲ ಸಾರ್. ಓನ್ಲಿ ವಾಲಿಬಾಲ್ ಜಾಡಿಸಿ ಒತ್ತೆ ಡೈರೆಕ್ಟ್ ಗೋಲ್. ಬರೀ ಲಾಟಿಲಿ ಎಷ್ಟು ಬೌಂಡ್ರಿ, ಎಷ್ಟು ಸಿಕ್ಸ್ ಹೊಡೆದೆ ಕಣೋ ನೀನು. ನಿಜವಾಗ್ಲು ಇವತ್ತು ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡಿ ಪ್ರತಿಯೊಬ್ಬರ ಕಣ್ಣಲ್ಲಿ ನೀರು ಬಂತು ಕಣೋ, ಪ್ರತಿಯೊಬ್ಬರ ಕಣ್ಣಲ್ಲಿ ನೀರು ಬಂತು. ಜಡ್ಜಸ್, ನಮ್ ಸಾಹೇಬ್ರಿಗೆ ಓದೋರ ಬಜಾರ್ ಸಿಕ್ಲಿಲ್ಲ, ಅದಕ್ಕೆ ಹುಚ್ಚು ಹಿಡಿದು ಬಿಡುತ್ತೆ. ಯಾವ್ದು ಕೇರ್ಫುಲ್ ಆಗಿರೋಣ. ಅದಕ್ಕೆ ನಿನ್ಗೊಂದು ಗುಡ್ ನ್ಯೂಸ್ ಕೊಡ್ಲಿಕ್ಕೆ ಬಂದಿದೆ ಕಣೋ. ಗುಡ್ ನ್ಯೂಸ್ ಏನು ಸರ್? ನಿನಗೆ ಪ್ರಮೋಷನ್ ಕೊಡ್ತಾ ಇದ್ದೀನಿ. ಇವರ ಸಿಂಗಲ್ ಸ್ಟಾರ್ ಪ್ರಮೋಷನ್. ಸಾರ್ ನಿಂತ್ಕೊಳ್ಳಿ ಸಾರ್. ಹೋಗಿ ಬಿಟ್ರಲ್ಲ. ಜಗಣ, ಯೋಗಿ ಪಡೆದದ್ದು ಯೋಗಿ, ಜೋಗಿ ಪಡೆದದ್ದು ಜೋಗಿಗೆ ಜಮಾಯಿಸ್ಬಿಡ್ಬೇಕು ಅಂದಂಗೆ. ಜಡ್ಜಸ್, ನಮ್ ತಾಯಣ್ಣ ಹೇಳ್ತೀನಿ, ಇಲ್ಲಿ ಏನ್ ನಡೀತಿದ್ರು ನಮ್ ತಾಯಣ್ಣ ಒಂದು ಗೊತ್ತಾಗ್ತಿಲ್ಲ. ಬರ್ಲಾ? ಯಾರಿದು ಕಡ್ಲೆಕಾಯಿ ಮಂಡಿ ಹಿಂಗೆ ಹತ್ಬಿಟ್ರಲ್ಲ ನೋಡ. ಮುದ್ರೆ ಬಿಟ್ಟವ್ರು ಜಾಸ್ತಿ. ನೀನು 3 ತಿಂಗಳು ಮನೇಲಿ ನೆಮ್ಮದಿಗಿರು, ಮಿಕ್ಕಿದ್ದನ್ನ ನಾನ್ ನೋಡ್ಕೋತೀನಿ. ಆಂಜನೇಯ, ಆಹಾ, ನನಗೆ ಪ್ರಮೋಷನ್ ಬಂದಾಗ್ಲೇ ಅನ್ಕೊಂಡೆ ಇದಕ್ಕೆಲ್ಲ ನೀನೇ ಕಾರಣ ಅಂತ. ಚೀ ಕಳ್ಳ. ನಾನು ಮನೇಲೇನೋ ಇರ್ತೀನಿ, ಆದ್ರೆ ಒಂದ್ ಕಂಡೀಷನ್ ಆಂಜನೇಯ, ಟೋಕನ್ನು ತಿಂಗ್ಳಿಗೆ ಕರೆಕ್ಟ್ ಆಗಿ ಮನೆಗೆ ಬಂದ್ಬಿಡ್ಲಿ. ಬರ್ಲಾ? ಎಸ್ಕೇಪ್. ಬಿಸಿ ಸುದ್ದಿ. ರಕ್ಷಿತ ಮೇಡಮ್, ಭಾರತ ದೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಗದಗ ಜಿಲ್ಲೆಯಲ್ಲಿ ಗದಗ ತಾಲೂಕಿನಲ್ಲಿ ಕೋಟುಮುಜ್ಗಿ ಗ್ರಾಮದಲ್ಲಿ ಜಿಂದಾ ಶೌಲಿಯ ಓಣೆಯಲ್ಲಿ ಮುನ್ನಾ ಮುಳುಗುಂದವರ ಮನೆಯ ಪಕ್ಕದಲ್ಲಿ ನಮ್ಮ ಅಜ್ಜನ ಹೆಸರು ಫಕೀರಪ್ಪ ಕಿನ್ನಾಳ, ನಮ್ಮ ಅಪ್ಪನ ಹೆಸರು ಅಮರೇಶ್ ಕಿನ್ನಾಳ, ನಮ್ಮ ಅವ್ವನ ಹೆಸರು ಈರವ್ವ ಕಿನ್ನಾಳ, ನಮ್ಮ ಕಾಕನ ಹೆಸರು ರೇಣುಕಪ್ಪ ಕಿನ್ನಾಳ, ನಮ್ಮ ಚಿಕ್ಕಮ್ಮನ ಹೆಸರು ಹನುಮವ್ವ ಕಿನ್ನಾಳ, ನನ್ನ ಹೆಸರು ಉಮೇಶ್ ಕಿನ್ನಾಳ್. ನೋಡಿದ ತಕ್ಷಣ ಇಷ್ಟ ಆಗಲ್ಲ, ನೋಡ್ತಾ ಇಷ್ಟ ಆಗ್ತಾನೆ. ಅಪ್ಪ ಪಿಯೆ ಅವ್ವೇ ನಿಮ್ಮವ್ವೇ ಅಲ. ಸುದ್ದಿ ಏನಂತಂದ್ರ ರೌಡ್ಗಳ ಅಟ್ಟ ಹಾಕವನ್ನು ಮಟ್ಟ ಹಾಕಿದ ವಿಜಯ್. ಇದು ಸುದ್ದಿ. ನನ್ನ ಪಾತ್ರ ಪೇಪರ್ ಹಾಕುವವನು. ಲೇ ಗುಂಗ್ರು, ನನಗೆ ಒಂದೇ ಒಂದ್ ಬೇಜಾರ್ ಕಣ. ಬೆಳಗಿಂದ ಡಬಲ್ ಕ್ಯಾರೆಕ್ಟರ್ ಮಾಡ್ಕೊಂಡು ಎಲ್ಲಾ ಕಡೆ ನೀರ್ ಕಿತ್ಕತೈತಿ. ಬಂದ್ಬಿಟ್ಟು ಒಂದ್ ಎಂಟ್ರಲ್ಲಿ ಎಲ್ಲಾರು ತಿಂದ್ಬಿಟ್ಟಿಲ್ಲಪ್ಪ ಅಂದಂಗೆ. ಈ ಹೆಸರೆಲ್ಲ ಹೇಳ್ತಿದ್ಯಲ್ಲ, ಏನ್ ರೇಷನ್ ಕಾರ್ಡ್ ಮಾಡಿಸ್ತಾ ಇದೀಯ? ಆಮೇಲೆ ಸೈಡಿಗೆ ಬನ್ನಿ ಹೇಳ್ತೀನಿ. ಅಯ್ಯ ನನ್ನ ಮಗನೇ. ಲೇ ಪಾಪು, ಏನೇ ಆಯ್ತು? ಲೇ ಏನೇ ಆಯ್ತು? ಅಯ್ಯ ನೀ ಮೈನ್ಲೇ ಗಾಡ್ ಬಿಟ್ರೆ ಕಣ್ಣಿಗೆ ಗುಡಿ ಆಚೆ ಬರ್ಬೇಕು. ಏನ್ ಹೇಳೆ? ಗಣೇಶ ಕಾಣಿಸ್ತಿಲ್ಲ ಅಂದ್ರೆ. ಗಣೇಶ ಕಾಣಿಸ್ತಾ ಇಲ್ವಾ? ಎಲ್ಲೋ ಇತ್ತಲೋ ಬತ್ತಲೋ ಇರ್ಬೇಕು, ಹೋಗಿ ಹುಡ್ಕೆ. ಎಲ್ಲಾ ಕಡೆ ಹುಡುಕ್ತೆ, ಎಲ್ಲೋ ಕಾಣಿಸ್ತಿಲ್ಲ. ಬೇರೆ ಟೀಮಿಗೆ ಏನಾರು ಗೆಸ್ಟ್ ಆಗಿ ಹೋಗ್ಬಿಟ್ನಾ? ಇರೋ ಗಾಬರಿ ಆಗ್ಬೇಡ. ಹಲೋ ವಿಜಯ್, ಬಾಲ ಮುದ್ರಕೊಂಡಿದ್ರೆ ಸರಿ, ಬಾಲ ಬಿಚ್ಚದು ನಿನ್ ಮಗನ ಹೆಣ ಆಗಿ ನೋಡ್ಬೇಕಾಗತ್ತೆ. ಅಯ್ಯೋ ಪರವಾಗಿಲ್ಲ, ಇಟ್ಕೇಳಿ. ಅವ್ನ್ ಬಂದು ಸ್ಕಿಟ್ ಆಡ್ ಮಾಡಕ್ಕಿಂತ ಅಲ್ಲೇ ಇದ್ರೆ ಉತ್ತಮ. ಅಂತಂದ್ರೆ ಅಲ್ಲೇ ಇಟ್ಕೊಂತಿದ್ಯಲ್ಲ ಅಮ್ಮ. ಅಯ್ಯೋ ಪಾಪು, ನೀನ್ ಇಲ್ಲೇ ನನ್ ಗಂಟಲಿ ಇಟ್ಟು ಸೇರಲ್ಲಪ್ಪ. ಎಲ್ಲಿದ್ಯೋ ಕಂದ? ಲೇ ಏನೇ ಮಾತಾಡ್ತೀಯಾ? ಮಿಕ್ತರಿಗೆ ಎಲ್ಲರಿಗೂ ಏನು 20 ಉದುರ್ತಾವ? ಅಯ್ಯೋ ನನ್ ಮಗನ ಯಾವ ಮನೆ ಹಾಳ ಎತ್ಕೊಂಡು ಅವನು ಬರಬಾರ್ದು ಬರ, ಅವನು ಎತ್ಕೊಟ್ಟೋಗ, ಅವನ ಬಾಯಿಗೆ ಮಣ್ಣು ಹಾಕ. ವಿಜಿ, ಎದ್ರಬೇಡ. ನಿನ್ನ ಋಣ ನನ್ ಮೇಲೆ ಇದೆ. ನಿನ್ನ ಋಣ ತೀರ್ಸಕ್ಕೆ ಇದೊಂದು ಅವಕಾಶ. ನಾನ್ ನಿನ್ ಮಗನ್ ಕರ್ಕೊಂಡ್ಬತ್ತೀನಿ. ಅಯ್ಯೋ ಜಗಣ್ಣ, ಅಯ್ಯೋ ಅವ್ರ ಬಾಯಿಗೆ ಮಣ್ಣಾಕ, ಅವ್ರ ಎಕ್ಕುಟ್ಟೋಗ, ಅವ್ರ ಎದೆ ಮೇಲೆ ಮಣ್ಣೆಳಿಯ, ಅವರಿಗೆ ಕರಿ ನಾಗರಾವ್ ಕಡಿಯ. MLA ಮಕ್ಕಳನ್ನ ಕಿಡ್ನಾಪ್ ಮಾಡ್ಲಿ ಒಪ್ಕೋತೀನಿ, VIP ಮಕ್ಕಳನ್ನ ಕಿಡ್ನಾಪ್ ಮಾಡ್ಲಿ ಅದನ್ನು ಒಪ್ಕೊಬತ್ತೀನಿ. ಹೋಗಿ ನಮ್ಮಂತ ಮಿಡ್ಲ್ ಕ್ಲಾಸ್ ಮಕ್ಕಳನ್ನ ಕಿಡ್ನಾಪ್ ಮಾಡ್ದಾರಲ್ಲೇ ಪಾಪ. ಅಯ್ಯೋ ಯಾರಿಗೆ ಹೇಳದೆ ಅವ್ರ ಬಾಯಿ ಮಣ್ಣಾಕ. ಅವ್ರದ್ದು ಒಂದು ಜನ್ಮಾನ. ಅಯ್ಯೋ ಹೋಗು ಮನೆಗೆ ಹೋಗು. ನೀನು ಬಾಪ. ಐಸ್ ಕ್ರೀಮ್ ತಗೋತೀನಿ, ನಿಮ್ ಮನೆಗೆ ಹೋಗು. ಇಲ್ಲ ಬಾಪ. ಮನೆಗೆ ಹೋಗು. ಬಾಯ್ ಡ್ಯಾಡಿ. ಬಾಯ್ ಬಾಯ್. ಬಾಯ್.
ಇಬ್ಬಿಬ್ರಪ್ಪನ ಅಯ್ಯೋ ನಂಗೆ ಇಬ್ಬಿಬ್ರಪ್ಪ ಅಯ್ಯೋ ನಂಗೆ ಇಬ್ಬಿಬ್ರಪ್ಪ ಅಯ್ಯೋ ನಂಗೆ ಇಬ್ಬಿಬ್ರಪ್ಪ ಗೆಂಡೆ ಮುಂಡೆ ಎಲ್ಲಪ್ಪ ಹೋಗಿದ್ದೆ? ಅಯ್ಯೋ ಮೇಡಮ್ ನಂಗೆ ಇಬ್ಬಿಬ್ರಪ್ಪ ಅಯ್ಯೋ ಇಬ್ಬಿಬ್ರಪ್ಪ ಅಯ್ಯ ನೀನ್ ಮಜಿ ಬೂಟ್ ತಗೊಂಡ್ ಹೊಡಿತೀನಿ. ಈ ತರ ಕೆಟ್ಟ ಕಾಮಿಡಿ ಎಲ್ಲ ಮಾಡ್ಬೇಡ, ನಡಿ ಅವಳಿಕೆ. ನಂಗೆ ಇಬ್ಬಿಬ್ರಪ್ಪ ಇಬ್ಬಿಬ್ರಪ್ಪ ಗುದ್ದಾಡ್ಲಿಲ್ಲ, ಮೈ ಪರಿಚ್ಕೊಳ್ಳಿಲ್ಲ, ಈಸಿಯಾಗಿ ನಮ್ಮ ಮಗ ಮನೆಗ್ ಬಂದ್ಬಿಟ್ಟಲ್ಲ, ಹೆಂಗೆ? ಆಂಜನೇಯ ಕಳ್ಳ ನೀನು, ಯಾವ್ದೋ ಗ್ಯಾಪಲ್ ಸಂದಿಲ್ ಕುತ್ಕೊಂಡು ಈ ಮಟ್ಟಕ್ಕೆ ಸಹಾಯ ಮಾಡ್ತಿದ್ಯಾ? ನೀನ್ ಹೆಂಗಾದ್ರೂ ಮಾಡು, ಹೇಗಾದ್ರೂ ಮಾಡು, ಒಟ್ನಲ್ಲಿ ನಂಗೆ ಒಳ್ಳೇದ್ ಮಾಡು. ಓಕೆ ತಂದೆ. ಜಗಣ್ಣ ಆಶೀರ್ವಾದ ಮಾಡಿ. ಏನೆಲ್ಲ ಕಳ್ಳನ ಮಕ್ಳು ಹಿಂಗ್ ಗುರಾಯಿಸ್ತಾರೆ. ಅಯ್ಯಪ್ಪ ಎಸ್ಕೇಪ್. ಯೋಚನೆ ಮಾಡ್ಬೇಡ ವಿಜಿ, ಇನ್ಮೇಲೆ ನಿಮ್ ಮನೆ ಜವಾಬ್ದಾರಿ ನಂದು. ಗಣೇಶ, ನಾನು ಹೋಗ್ ಬರೋಷ್ಟ್ರೊಳಗೆ ಫಿನಾಲೆಗೆ ಒಂದೆರಡು ಪಂಚ್ ಹುಡುಕ್ತೀರಾ? ಈಗ ತಾನೇ ಒಳಗಡೆ ಇದ್ರು, ಆಗ್ಲೇ ಡ್ರೆಸ್ ಚೇಂಜ್ ಮಾಡ್ಕೊಂಡು ಇಲ್ಲಿದ್ದಾರೆ. ನನ್ ಜೊತೆ ಮಾರ್ಕೆಟ್ ಬರೋಕೇನೋ. ಅಯ್ಯೋ ಅಯ್ಯೋ ಬಿಡ್ರಿ ಬಿಡ್ರಿ. ಹೆಂಗಪ್ಪ ಬಚಾವಬಹುದು ಇವಳಿಂದ? ಏನ್ ಮಾಡೋದು? ಯಾಕ್ರಿ ನಾನ್ ಚಿಲ್ಕ ಹಾಕಕ್ ಕರ್ದಿಲ್ಲ ಅಂತ ನನ್ ಮೇಲೆ ಕೋಪನಾ? ಅಯ್ಯ ನಿಮ್ಮಲೆ ಚಿಲ್ಕ ಪುಲ್ಕ ಏನು ಇಲ್ಲ ಕಣ್ರಿ, ಪ್ಲೀಸ್ ಬಿಟ್ಬಿಡ್ರಿ, ಡ್ಯೂಟಿಗೆ ಹೋಗ್ಬೇಕು. ಸುಮ್ಮನಿರಿ, ನಂಗೆ ಗೊತ್ತಿಲ್ವಾ ನೀವು ಮಾಡೋ ಡ್ಯೂಟಿ? ಬನ್ನಿ ಬಾಕ್ಲು ಕ್ಲೋಸ್ ಮಾಡೋಣ. ಬೇಡ ಬಿಡ್ರಿ, ಡ್ಯೂಟಿಗೆ ಅರ್ಜೆಂಟ್ ಇದೆ, ಬರ್ತೀನಿ. ಅಯ್ಯೋ ಅರ್ಜೆಂಟ್ ಬನ್ರಿ. ಏನ್ ಮಾಡೋದು? ಅಯ್ಯೋ ಜಗಣ್ಣ ಕಾಮಿಡಿ ಮಾಡ್ತಾರೆ, ಅಲ್ಲಿ ನೋಡಿ. ನಮಸ್ತೆ ಜಗಣ್ಣ. ಇರ್ಲಿ, ನಾನು ಮಾರ್ಕೆಟಿಗೆ ಬರ್ತೀನಿ. ಅಮ್ಮ ಅಯ್ಯಪ್ಪ. ಜಗಣ್ಣ ನಿನ್ನೆ ಮಾರಿ ಹಬ್ಬದ ಕಡ್ಲೆ ಉಸ್ತಿ ತಿನ್ಬಿಟ್ಟು ಫುಲ್ ಲೂಸ್ ಮೋಷನ್. ಕೂತ್ಕೊಂಡ್ರೆ ಆಟೋ ಸೌಂಡ್, ಎದ್ರೆ ಮ್ಯಾಜೆಟಿಕ್ ಸೌಂಡ್. ಯಾವನ್ ಕಂಡಿಡಿದ ಲೂಸ್ ಮೋಷನ್ ಅನ್ನಂಗೆ ನನ್ನ ಹೆಂಡ್ರೆ ಎತ್ತಗೋಗ್ಬಿಟ್ಲು. ಇವಳೆ ಲೇ ನನ್ನ ಹೆಂಡತಿ ಅಂದ್ರ ಬಂದಿದ್ದಾಳ ಅಲ್ಲಿ ಇಲ್ವಾ? ನನ್ನ ಮಾಕ್ಲ ಅನ್ನಂಗೆ ಎಲ್ಲಿಗೆ ಹೋಗಿರ್ಬೋದು? ಮೋಸ್ಟ್ಲಿ ಇದೇಶನ್ ಟೀಮ್ಗೆ ಪಂಚ್ ಹೊಡಿಯಕ್ಕೆ ಹೋಗಿರ್ಬೇಕು. ಅಷ್ಟವರೆಗೂ ವೇಟ್ ಮಾಡೋಣ. ಅಯ್ಯಮ್ಮ ಅಮ್ಮ ಡಾರ್ಲಿಂಗ. ಅಯ್ಯ ನೀನ್ ಡಾರ್ಲಿಂಗ್ ಅಂತೆ. ಅಜಯ, ನಾನು ಅಜಯ್ ಅಲ್ಲ, ವಿಜಯ್. ತಿಂಡಿ ರೆಡಿನಾ? ನಿಂಗೆ ಆಲ್ರೆಡಿ ಮದುವೆ ಆಗಿ ಮಗು ಬೇರೆ ಇದೆಯಾ? ಅಯ್ಯೋ ನೀವು ಮದುವೆ ಆಗಿ ನಿಮಗೂ 1 ಡಜನ್ ಮಕ್ಳು ಹುಡ್ತವೆ. ನನ್ನ ಮದುವೆ ಮಾಡಿ ನಂಗೆ ಮೋಸ ಮಾಡಿದ್ದೇನೋ, ಸುಮ್ಮನೆ ಬಿಡಲ್ಲ. ಯಾರ ಕಾಪಾಡಿ, ಅಯ್ಯೋ ಕಾಪಾಡಿ, ನನ್ ಗಂಡನ ಕತೆ ಯಾಕೆ ಬೀಸುತ್ತಿದ್ಯಾ? ಇಸ್ಕೂಲೆಲ್ಲ ಸಾಯಿಸ್ಬಿಡ್ತೀನಿ ಅವನು. ಪ್ರೀತಿ ಮಾಡಿ ಮೋಸ ಮಾಡ್ದವನ ಸುಮ್ಮನೆ ಬಿಡ್ಬೇಕೇನೆ? ನನ್ ಗಂಡ ಯಾವಾಗೂ ಮೋಸ ಮಾಡಿಲ್ಲ ಕಣಮ್ಮ. ಮಾಡವನೆ ಕಣೆ. ಮಾಡಿಲ್ಲ, ಮಾಡವನೆ ಮಾಡಿಲ್ಲ. ಕೇಳು ಮಮ್ಮಿ ಕೇಳು, ಹೇಳು ಅಂಟಿ ಹೇಳು. ಅಯ್ಯೋ ನನ್ನ ಮಗನೇ, ತುಟಿ ಮೇಲೆ ಹೊರಡ್ಬಿಡ್ತೀನಿ, ಹೋಗಬಳಿಕೆ. ನಿನ್ನ ಮಾತ್ರ ಸುಮ್ಮನೆ ಬಿಡಲ್ಲ ಕಣೋ. ಲೇ ಅವ್ರನ್ನೇನೆ ಸುಮ್ಮನೆ ಬಿಡೋದು, ನಾನ್ ನಿನ್ನ ಮೊದಲು ಸುಮ್ಮನೆ ಬಿಡಲ್ಲ ಕಣೆ. ನಿನ್ನ ಏನು ಮಾಡ್ತೀಯ ನಿನ್ನ? ಜಗಣ, ಈ ಟೈಮಲ್ಲಿ ನಾನು ಯಾರು ಅನ್ನೋದನ್ನ ಹೇಳಲೇಬೇಕು. ಇಲ್ಲ ಅಂದ್ರೆ ಅರ್ಧ ಊರು ಬಾಗ್ಲಾಗುತ್ತೆ. ನಿಮಗೆ ಗೊತ್ತಲ್ಲ, 2 ಜಡೆ ಸೇರ್ಕೊಂಡ್ರೆ ಎಂತ ಅನಾಹುತ ಆಗುತ್ತೆ ಅಂತ. ನಿಲ್ಸಿ. ರಜನಿ, ನಾನ್ ನಿನ್ ಅಜಯ್. ಅಂದ್ರೆ ನನ್ನ ಅಜಯ್ ನೀನೇನಾ? ಹೌದು ಅಜಯ್. ಅಜಯ್, ಅವ್ರನ್ನ ನೀನ್ ಅನ್ಕೊಂಡ್ಬಿಟ್ಟು ಅವ್ರಿಗೆ ತುಂಬಾ ತೊಂದ್ರೆ ಕೊಟ್ಬಿಟ್ಟೆ ಕಣೋ. ಒಂದೊಂದ್ ಟೈಮ್ ಹಂಗಾಗುತ್ತೆ. ನಮ್ ಟೀಮ್ ಅನ್ಕೊಂಡು ಬೇರೆ ಟೀಮಿಗೆ ಪಂಚ್ ಹೊಡಿತೀವಲ್ಲ, ಇದು ಹಂಗೆ. ಈ ಅಲ್ಕನ ಮಗ ನೋಡಕ್ಕೆ ನಂತರನೇ ಅವನಲ್ಲ. ನಮ್ಮಪ್ಪ ಯಾವಾಗ ಅವ್ರ ಮನೆ ಕಡೆ ಹೋಗಿದ್ದ. ಅಯ್ಯೋ ನಂಗೆ ಇಬ್ಬಿಬ್ರಪ್ಪ ಇಬ್ಬಿಬ್ರಪ್ಪ ಕಡ್ಬಿಡ್ತೀನಿ ತಲೆ ಮೇಲೆ. ಲೇ ಅಲ್ಕ ನನ್ನ ಮಗನೇ, ನನಗೇನ್ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ನನ್ನೇನ್ ಗುಗ್ಗು ಅನ್ಕೊಂಡಿದ್ಯಾ? ನಂತರನೇ ಗೆಟಪ್ ಹಾಕ ಬಂದ್ಬಿಟ್ಟು ಈ ಹುಡುಗಿನ ಕಿಡ್ನಾಪ್ ಮಾಡ್ತಿದ್ಯಾ? ಮುಚ್ಕೊಂಡ್ ಯಾರು ಅಂತ ಹೇಳಿದ್ರೆ ಸರಿ, ಇಲ್ಲ ಅಂದ್ರೆ ಲಾಟಿಗೆ ಖಾರ ಪುಡಿ ಹಾಕ್ಬಿಟ್ಟು ಬೋಟಿ ತೆಗೆದು ಬಿಡ್ತೀನಿ. ಯಾರೋ ನೀನು? ಡ್ಯೂಟಿ ಅನ್ಕೊಂಡು ಮನೆ ಒಳಗೆ ಕೂತ್ಕೊಂಡು ಮುಗ್ತಿದ್ಯಲ್ಲ, ಹೊರಗಡೆ ನಿನ್ನೆ ಸೇರ್ಕೊಂಡು ಡ್ಯೂಟಿ ಮಾಡಿ ದುಡಿಮೆ ಮಾಡ್ತಿರೋ ನಾನು ಅಜಯ್. ಅಜಯ್, ಕಾಫಿ ತಗೊಳಪ್ಪ. ಯಾರಪ್ಪ ಅವನು? ನಂತರನೇ ಇರೋ ವಿಜಯ್.
ವಿಜಯ್ 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 ಶರ್ಟ್ ಬೇಕಾ? ವಿಜಯ್ ವಿಜಯ್ ಅಜಯ್ ಇವನ ಕಡೆ ನಿನ್ ತಮ್ಮ ವಿಜಯ್. ವಿಜಯ್ ಹೆಂಗಿದ್ಯಪ್ಪ? ನಾನ್ ಚೆನ್ನಾಗಿದ್ದೀನಮ್ಮ. ನೀನು 2 ರೂಪಾಯಿ ಯಾಕೆ ಮಾಡು ಅಂದ್ರೆ 10 ರೂಪಾಯಿ ಯಾಕೆ ಮಾಡ್ಬೇಡಮ್ಮ. ಸರಿ, ನಂಗೊಂದು ಡೌಟು. ಮೊನ್ನೆ KGF ಸ್ಕಿಟ್ ಅಲ್ಲಿ ಹಾಕಿದಲ್ಲ ಕಾಸ್ಟ್ಯೂಮು ಇನ್ನ ಬಿಚ್ಚಿಲ್ವಾ? ಆ ಅಮ್ಮ ಬೇರೆ ಈ ಅಮ್ಮ ಬೇರೆ. ಓಕೆ, ನೀನ್ ನಮ್ಮಮ್ಮ ಅಂತ ಹೆಂಗ್ ನಂಬೋದು? ಅಲ್ಲಿ ನೋಡು. ಎಲ್ಲಿ ನೋಡ್ಲಿ? ಅಲ್ಲಿ ನೋಡು. ಅಮ್ಮ ಅಮ್ಮ, ಇವತ್ ನನ್ ಜನ್ಮ ಸಾರ್ಥಕ ಆಯ್ತು. ಲೇ ಪಪ್ಪು, ನಿಮ್ಮ ಅತ್ತೆ ಕಡೆ ಕಾಲಿ ಬಿಳೆ. ಚೆನ್ನಾಗಿರಮ್ಮ. ಅಜ್ಜಿ ಹೆಂಗಿದ್ಯಪ್ಪ ಮೊಮ್ಮಗನೇ? ನಿಮ್ಮಪ್ಪ तेरे जैसे छोकरे लोगों को प्यार देके मोहब्बत देके दिल में ಸ್ಟಾಪ್ ಮಾಡು. 3 ವಾರದಿಂದ ಇದೇ ಡೈಲಾಗ್ ನ ಕೇಳಿ ಕೇಳಿ ಬೋರ್ ಆಗಿದೆ. ಹೊಸಾದ್ ಮಾಡು. ವಿಜಯ್, ಇಷ್ಟು ದಿವಸ ನಿನ್ನನ್ನೇ ಹುಡುಕ್ತಾ ಇದ್ದೆ. ಇವತ್ ನನ್ ಕೈಗೆ ಸಿಕ್ಕಿದ್ಯಾ. ಇವತ್ ನಿನ್ನ ಸುಮ್ನೆ ಬಿಡಲ್ಲ. ಜಾನಕಿ ಜಾನಕಿ, ನೀನೇನು ಬದುಕಿದ್ಯಾ? ನಿಮಗ್ ಶುಗರ್ ಇದ್ರು ನೀವು ಬದುಕೇ ಇರ್ತೀರಾ ಅನ್ನೋ ಭರವಸೆ ಮೇಲೆ ಬದುಕಿದ್ದೀನಿ ರೀ. ನೀನು ಕೊಟ್ಟಿರೋ ಶುಗರ್ ಟ್ಯಾಬ್ಲೆಟ್ ಅನ್ನ ಒಂದ್ ದಿವಸ ಮಿಸ್ ಮಾಡ್ದೆ ತಗೊಂಡಿದ್ದೀನಿ. ನನಗ್ ಗೊತ್ತಿತ್ತು ನೀವು ಯಾವುದೇ ಕಾರಣಕ್ಕೂ ಮರೆಯಲ್ಲ ಅಂತ. ಅದ್ ಸರಿ, ಇವ್ರು ಯಾರು? ಇವನು ನನ್ ದೊಡ್ಡ ಮಗ ಅಜಯ್, ಅವನ ಮೇರನೇ ಮಗ ವಿಜಯ್. ಅಂದ್ರೆ ನನ್ನಿಬ್ರು ಮಕ್ಳನ್ನ ನನ್ ಮೇಲೆ ರಿವೆಂಜ್ ತೀರ್ಸ್ಕೊಳಕ್ಕೆ ಬಿಟ್ಟಿದ್ಯಾ? ಶಿವ ಶಿವ, ಇವನ್ ಯಾರು? ದೇವ್ರು. ನಿನ್ಮೇಲೆ ಸುಮ್ನೆ ಬಿಡಲ್ಲ ಕಣೆ. ನಿನ್ ಕಣ್ ಮುಂದೆನೆ ಅಜಯ್ ವಿಜಯ್ ಇಬ್ರನ್ನು ಸಾಯಿಸ್ಬಿಡ್ತಾರೆ. ಅಮ್ಮ, ಈ ಪಾಪಿ ಕಾಲನ ಯಾಕೆ ಇಟ್ಕೋತೀಯ? ಬಾಯಿ ಕಡೆ ಪೀಸ ಅಣ್ಣಯ್ಯ, ನೀನೇನು ಹೆದರಬೇಡ. ಪೊಲೀಸ್ನ ಕರೆಸ್ತೀನಿ, ತಲೆನೇ ಕೆಡಿಸ್ಕೋಬೇಡ. ಪೊಲೀಸ್ ಪೊಲೀಸ್ ಪೊಲೀಸ್. ವಿಜಿ, ನೀನು ಪೊಲೀಸ್ ತಾನೆ? ನನ್ನ ಮಗನೇ, ಇಷ್ಟೊಂದು ಮೈಂಡ್ ಇದ್ರೆ ನೀನ್ ಯಾಕೋ PC ಆಗ್ತಿದ್ದೆ? ಇಷ್ಟೊತ್ತಿಗೆ ಕಮಿಷನರ್ ಆಗ್ತಿದೆ. ಇವನ್ನ ನಾನ್ ನೋಡ್ಕೋತೀನಿ. ಬಾಯಿ ಕಡೆ. ಏಯ್, ನೀನೇನು ನನ್ನ ನೋಡ್ಕೊಳ್ಳೋದು? ಬಾಯ್ಸ್ ಅಟ್ಯಾಕ್! ಅಯ್ಯೋ ಅಲ್ಕ ನನ್ನ ಮಗ ಡಿಟೆಕ್ಟ್ ನೋಡಿ. ಇವರೆಷ್ಟೇ ಕೆಟ್ಟವರಾದ್ರೂ ನಿನಗ್ ಜನ್ಮ ಕೊಡ್ತಂದೆ ಕಣೋ. ಇವ್ರನ್ನ ಕೊಲೆ ಮಾಡಿ ನನ್ನಿಂದ ದೂರ ಆಗ್ಬೇಡ್ವೋ? ದೂರ ಆಗ್ಬೇಡ. ಅಪ್ಪ, ಕ್ಷಮಿಸ್ಬಿಡಪ್ಪ. ಜಾನಕಿ, ನನ್ ಕ್ಷಮಿಸ್ಬಿಡು ಜಾನಕಿ. ಜೀವನದಲ್ಲಿ ದೊಡ್ಡ ಶ್ರೀಮಂತ ಆಗ್ಬೇಕಂತ ಕೆಟ್ಟ ಆಸೆ ಇಟ್ಕೊಂಡಿದ್ದೆ. ನನಗೆ ಕ್ಷಮಿಸ್ತೀಯಲ್ಲ ಜಾನಕಿ? ಶುಗರ್ ಮಾತ್ರ ತಗೊಂಡ್ರ? ಅಮ್ಮಯ್ಯ, ಅಂತೂ ಇಂತೂ ನಾವಿಬ್ರು ಕೊನೆಗೂ ಜೋಡಿ ಆಗ್ಬಿಟ್ಟು ಅಲ್ವಾ? ಇದೇ ಖುಷಿಲಿ ಒಂದ್ಸಲಿ ಕೈ ಮಿಲಾಕ್ಸ್ಬಿಡೋಣ. ತಾಗ ಆಂಜನೇಯ, ಕೊನೆಗೂ ನಮ್ಮಪ್ಪ ನಮ್ಮಮ್ಮ ಅಣ್ಣ ಎಲ್ಲರನ್ನು ಕೊಟ್ಟು ಈ ಸ್ಕಿಟ್ಟಿಗೆ ಒಳ್ಳೆ ಎಂಟು ಕೊಟ್ಟೆ ಅಲ್ವೇನೆ? ಸಿಲ್ಪ್ ಡೆಸ್ಕೋ ಅಂದಂಗೆ ನಿನ್ ಮೇಲೆ ಒಂದೇ ಒಂದ್ ಬೇಜಾರು. ಇಷ್ಟೆಲ್ಲ ಒಂದ್ ಮಾಡ್ದವನು ಕಣ್ಣಿಗೆ ಕಾಣ್ದಂಗೆ ಎಲ್ಲಿ ಕೂತಿದ್ದೀರಾ ಅಂತ. ಇಲ್ಲೇ ಕೂತಾರೆ ನಮ್ಮ ಜಗತ್ ಕಿಲಾಡಿ ಅಣ್ಣ. ಇದೇ ಖುಷಿಗೆ ಒಂದ್ ಸಾಂಗ್ ಹಾಕ್ಸೋಣ. ಮ್ಯೂಸಿಕ್. ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ನಮಗಾಧಾರ, ಆ ದೈವ ತಂದ ವರದಿಂದ ಬಾಳೆ ಬಂಗಾರ. ನಮ್ಮ
ಬಂದ ದೈವವೇ ನಮಗಾಧಾರ, ಆ ದೈವ ತಂದ ವರದಿಂದ ಬಾಳೆ ಚಂದ. ಓಕೆ, ಡಬಲ್ ಆಕ್ಟಿಂಗ್ ಒಂದು ಎಷ್ಟು ಕಷ್ಟವಾದಂತ ಒಂದು ಎಫರ್ಟ್ ಮೇಕಿಂಗ್. ಮೊದಲ ಮೇಕಿಂಗ್ ಗೆ, ಆ ಒಂದು ಶ್ರಮಕ್ಕೆ, ಟೆಕ್ನಿಕಲ್ ಟೀಮ್ಗೆ, ಲೈಟ್ ಡಿಪಾರ್ಟ್ಮೆಂಟ್ಗೆ, ವಾವ್, ಕ್ಯಾಮ್ರಾ ವರ್ಕ್ ಎಲ್ಲ ಸೂಪರ್ ಫ್ಯಾಂಟಾಸ್ಟಿಕ್. ಅವ್ರಿಗೊಂದು ಚಪ್ಪಾಳೆ ಕೊಡ್ತಾ ಜಗನ್ನಾಥನೇ ಬರೋಣ ಸೀದೆಗ. 95-96 ಅಲ್ಲಿ ಬಂದಿದ್ದ ಪಿಕ್ಚರ್. ಆ ಒಂದು ಚಿತ್ರೀಕರಣ ನಡೆದಾಗ ಸಾಂಗ್ ಶೂಟಿಂಗ್ ನಡೆದಿದ್ದು ಇದೇ ಸೆಟ್ ಅಲ್ಲಿ. ವಾವ್, ಮಳೆ ಸಾಂಗು ಎಲ್ಲ ನಡೆದಿದ್ದು ಇದೇ ಸೆಟ್ ಅಲ್ಲಿ. ಬಹಳ ಬೊಂಬಾಟು. ಅಂದ್ರೆ ಅವಾಗ ನಾನು ಈ ಮನೆ ಕಟ್ತಾ ಇದ್ದೆ ಮಲ್ಲೇಶ್ವರದಲ್ಲಿ. ಅದು ಸ್ವಲ್ಪ ಟೋಕನ್ ಇಲ್ದಂಗೆ ಆಗೋಗ್ಬಿಟ್ಟು ಮಾಣಿಕ್ ಚಂದ್, RF ಮಾಣಿಕ್ ಚಂದ್ ಅಂತ ಬಹಳ ದೊಡ್ಡ ಪ್ರೊಡ್ಯೂಸರ್, ನಿಮ್ಗೆ ಗೊತ್ತು. ಅವ್ರ ಹತ್ರ ಹೋಗಿ 5 lakhs 8% ಸಾಲ ತಗೊಬಿಟ್ಟಿದ್ದೆ. ಆಗ ಬಂದ ಈ ನಿರ್ಮಾಪಕ ಶ್ರೀನಿವಾಸ್ ಅಂತ. ಪಾಪ ನನಗೆ ಗೊತ್ತಿಲ್ಲ, ಬಂದು ಇಲ್ಲಿ ಜಗ್ಗೇಶ್ ಅವ್ರ ಮನೆ ಯಾವ್ದು ಅಂತ ಏನೋ ಕೇಳ್ತಿದ್ದ. ನನಗೆ ಕೇಳ್ಬಿಡ್ತು ಕಿಟಕಿಯಿಂದ, ಯಾಕಂದ್ರೆ ಕಿಟಕಿ ಇರಲಿಲ್ಲ, ಕರೆಕ್ಟರ್ ಹಾಕಿದ್ವಲ್ಲ, ರೋಡಲ್ಲಿ ಮಾತಾಡೋದಿಲ್ಲ, ಒಳಗಡೆ ಕೇಳೋದು. ಎದ್ದು ಬಿದ್ದು ಆಚೆ ಓಡೋದೆ. ಓಡೋಗಿ ಸರ್ ನಮಸ್ಕಾರ, ಏನ್ ಜಗ್ಗೇಶ್ ಅವರೇ ಬನ್ನಿ ಕುತ್ಕೊಂಡ್ ಮಾತಾಡೋಣ ಅಂದ. ನಾನಂದೆ ಬ್ಯಾಡಿ ಸರ್, ಒಳಗ್ ಬರಬೇಡಿ, ನಮ್ಮನೆ ಕಿಟಕಿ ಇಲ್ಲ, ಬಾಗ್ಲಿಲ್ಲ, ಆಮೇಲೆ ನೋಡ್ಬಿಟ್ಟು ನೀವು ರೆಮಂಡೇಷನ್ ಕಮ್ಮಿ ಮಾಡ್ಬಿಟ್ರೆ ಕಷ್ಟ, ತುಂಬಾ ಜನ ಹಂಗ್ ಮಾಡೋರು ನನಗೆ ಅಂತ ಹೇಳಿ ಪಾಪ ಅವನು ಬೇಜಾರಾಗಿಲ್ಲಪ್ಪ ಹಂಗೆಲ್ಲ ಅನ್ಕೋಬೇಡಿ, ನಾನು ಫಸ್ಟ್ ಟೈಮ್ ಪಿಕ್ಚರ್ ತೆಗಿತಾ ಇದ್ದೀನಿ. ನಾನು ಪಾಪ ಮನೆ ಒಳಗಡೆ ಬಂದು ಎಲ್ಲ ಕಾಫಿ ಕುಡಿದು ಇಡೀ ಮನೆ ನೋಡ್ದ, ಅವ್ನಿಗೆ ಅಯ್ಯೋ ಅನ್ಸ್ಬಿಡ್ತು. 7 lakhs ಸಿಂಗಲ್ ಪೇಮೆಂಟ್ ತಂದು ನನಗೆ ಕೊಟ್ಟ. ಆಯ್ತಾ, ಇದಾದ್ಮೇಲೆ ಆತನಿಗೆ ಅದೇನ್ ಪ್ರೇರಣೆ ಆಗೋಯ್ತು ಅಂತ ಗೊತ್ತಿಲ್ಲ. ಇಮಿಡಿಯೇಟ್ ಆಗಿ ತಿರ್ಗಾ ಆಚೆ ಓಡೋಗಿ ಕಾರಿಂದ ತಿರ್ಗಾ 5 ಲಕ್ಷ ತಂದಿದ್ದು ನನ್ನ ನೆಕ್ಸ್ಟ್ ಪಿಕ್ಚರ್ಗೆ ಅಡ್ವಾನ್ಸ್ ಇಟ್ಕೊಳ್ಳಿ ಅಂತ. ನನ್ನ ಮನೆನ ಫಿನಿಶ್ ಮಾಡಿ ಆ ಮನೆನ ಆಮೇಲೆ ಪಾಪ ರಾಜ್ಕುಮಾರ್ ಅವ್ರು ಬಂದು ಆ ಮನೆ ಗೃಹಪ್ರವೇಶಕ್ಕೆ ಬಂದು ನನಗೆ ಆಶೀರ್ವಾದ ಮಾಡಿ ಅವಾಗಲೇ ಹೇಳ್ದಲ್ಲ, ಕಲಾವಿದ ಮನೆ ಕಟ್ಟದೆ ಅರ್ಧ ಜೀವನ ಸಕ್ಸಸ್ ಅಂತ ಆಗಿದ್ದು ಈ ಪಿಕ್ಚರ್ ಇಂದಾನೆ ಬಂದಿದ್ದು ನನಗೆ. ಎಲ್ಲ ಪಾಪ ನೀವು ಇಮ್ಯಾಜಿನ್ ಮಾಡಕ್ಕಾಗಲ್ಲ, ಅಷ್ಟು ದೊಡ್ಡ ಇಟ್ಟು ಆ ಕಾಲದಲ್ಲಿ ಹಾಕಿದ ಕಡೆ ಎಲ್ಲ ಮೆಗಾ ಇಟ್ಟು ಪಿಕ್ಚರ್ ಅದು. ರಾಜನ್ ನಾಗೇಂದ್ರ ಅವರು ಮ್ಯೂಸಿಕ್, ಇಟ್ ವಾಸ್ ಎ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಅವತ್ತಿಂದ ಅದನ್ನ ಸ್ಕೂಪ್ ಮಾಡಿದ್ರಿ, ಚೆನ್ನಾಗಿ ಮಾಡ್ದ ಅವನು ತುಂಬಾ ದಿನದ ಆಸೆ ಇದೆ, ಒಂದು ಫಿಲಮ್ ಅಲ್ಲಿ ಒಂದು ಹೀರೋ ರೇಂಜಿಗೆ ನಾ ಮಾಡ್ಬೇಕು ಅಂತ. ನಿನ್ನ ಆಸೆ ನೆರವೇರ್ಲಿ, ಚೆನ್ನಾಗಿ ಮಾಡಿದ್ಯಾ. ಸರಿಗಮ್ಮ ವಿಜಯ್ ಇನ್ಸ್ಪೆಕ್ಟರ್ ರೋಲ್ ಮಾಡಿದ್ದ, ಆ ರೋಲ್ ಅವನ್ ಮಾಡ್ದ. ಇವನು ವಿಲನ್ ರೋಲ್ಗಳು ಸುಧೀರ್ ಮಾಡಿದ್ರು ಈ ರೋಲ್. ಇನ್ನೆಲ್ಲಾ ಪಾತ್ರಗಳು ಚೆನ್ನಾಗಿದೆ. ಇವಳು ಬಂದು ಪವಿತ್ರ ಲೋಕೇಶ್ ಪಾತ್ರ ಮಾಡಿದ್ಲು, ಚಾರುಲತರ್ ರೋಲ್ ಆಕೆ ಮಾಡಿದಾಳೆ. ಚೆನ್ನಾಗಿತ್ತು, ಮಜವಾಗಿತ್ತು, ಜಾಲಿ ಆಗಿತ್ತು, ತುಂಬಾ ಚೆನ್ನಾಗಿ ಮಾಡಿದ್ರು. ಓಕೆ, ರಕ್ಷಿತಾಂಬೆ. ಇಟ್ ವಾಸ್ ಅ ಟ್ರಿಬ್ಯೂಟ್ ಟು ಜಗ್ಗೇಶ್ ಸರ್. ಐ ಥಿಂಕ್ ಪ್ರೀ ಫಿನಾಲೆ ಅಲ್ಲಿ ಹೌ ಇಟ್ ವಾಸ್ ಅನ್ನೋದಕ್ಕಿಂತ ಇಟ್ ವಾಸ್ ಅನ್ ವಂಡರ್ಫುಲ್ ಟ್ರಿಬ್ಯೂಟ್ ಟು ಜಗ್ಗೇಶ್ ಸರ್ ಅಂತ ಹೇಳ್ಬೋದು. ದಿಸ್ ವಾಸ್ ಅನ್ ಎಂಟೈರ್ ಆಕ್ಟ್ ಅಬೌಟ್ ಜಗ್ಗೇಶ್ ಸರ್. ಅಂದ್ರೆ ದಿಸ್ ವಾಸ್ ಅನ್ ಎಂಟೈರ್ ಆಕ್ಟ್ ಅಬೌಟ್ ಮನು ಅಷ್ಟೇ. ಅದು ಅವನಿಗೆ ಒಂದು ಅವಕಾಶ ಕೊಟ್ಟಿರೋ ಟೀಮ್ಗೆ ಆಕ್ಚುಲಿ ಅವ್ನು ಥ್ಯಾಂಕ್ ಯು ಹೇಳ್ಬೇಕು. ಎವ್ರಿಬಡಿ ಡಿಡ್ ದೇರ್ ರೋಲ್ ವೆರಿ ವೆಲ್. ಈ ಸಂಜು ಇವತ್ತು ಸ್ವಲ್ಪ ಜಾಸ್ತಿ ಹೊಳಿತಿದ್ದಾನಲ್ಲ. ಸಂಜುಗೆ ಆಕ್ಚುಲಿ ಅದೇನಾಗ್ತಿದೆ, ಏನೋ ಒಂದು ಎಳಿತಾ ಇದೆ, ಏನೋ ಒಂದು ಮ್ಯಾಗ್ನೆಟಿಕ್ ಪವರ್. ಅದೇ ನಾನು ಅನ್ಕೊಂಡೆ ಅದು ಏನಕ್ಕೆ ಅಂತ. ಅಂದ್ರೆ ಇವನೇ ಯಾವತ್ತಾದ್ರೂ ಒಬ್ಬ ವ್ಯಕ್ತಿ ತುಂಬಾ ಎಮೋಷನಲಿ ಆಕ್ಟ್ ಮಾಡ್ತಾನೆ, ಒಂಥರ ತುಂಬಾ ಇರ್ತಾನೆ ಅಂದ್ರೆ ಅವನಿಗೆ ಇಷ್ಟವಾದಂತದ್ದು ಯಾವ್ದಾದ್ರು ಅಂಶ ಎದುರುಗಡೆ ಇದ್ಬಿಟ್ರೆ ತಡ್ಕೊಳಕ್ ಆಗದೆ ಇರೋಷ್ಟು ಎಮೋಷನ್ ಬಂದ್ಬಿಡ್ತಾನೆ ಮನುಷ್ಯ. ಸೊ ಆ ಒಂದು ಇರ್ಬೋದು ಅಂತ ನಾನು ಭಾವಿಸ್ತೀನಿ. ಅವನಿಗೇನೋ ಒಂದು ಸಂತೋಷ ಆಗಿದೆ ಮನಸ್ಸಿಗೆ. ಏನ್ ಸಂಜು, ಯಾರು ಬಂದಿದ್ದಾರೆ ಇವತ್ತು? ಯಾರು ಬಂದಿದ್ದಾರೆ? ಯಾರು ಪರಿಚಯ ಮಾಡ್ಸಪ್ಪ ನಮ್ಗೆ. ಇದ್ದೆ ದಯವಿಟ್ಟು ಗ್ಯಾಲರಿ ಯಾರು ಬಂದಿದಾರ? ಅಲ್ಲ, ಸುಮಾರು ಜನ ಬಂದಿದ್ದಾರೆ, ಯಾರು ಅಂತ ಗೊತ್ತಾಗಬೇಕಲ್ಲ ಅಣ್ಣ. ಎಲ್ಲಿ ಬಂದಿದ್ದಾರೆ? ಅಲ್ಲಿ ನೋಡಿ ಅಣ್ಣ, ಮುಸ್ಲಿಂ ಮಹಾಪ್ರಚಂಡರು. ನನಗೇನೋ ಮೇಲ್ಗಡೆ ಫಸ್ಟ್ ಕೂತಿರೋಳು ಯಾಕೋ ಡೌಟ್ ಹೊಡಿತಾ ಇದ್ದೆ. ಸ್ವಲ್ಪ ಹೆವಿ ಸ್ಮೈಲ್ ಆಗ್ತಾ ಇದೆ. ಕರೆದ್ಬಿಡಿ ಅಣ್ಣ ಒಂದ್ಸಲ ಸ್ಟೇಜ್ ಮೇಲೆ. ಬನ್ನಿ ದಯಮಾಡಿ ಬನ್ನಿ, ಪ್ಲೀಸ್ ಬನ್ನಿ. ಇವರು ಪಲ್ಲವಿ ಬಳ್ಳಾರಿ ಅಂತ, ಉತ್ತರ ಕರ್ನಾಟಕ ಕಡೆ ನಮ್ಮ ಆರ್ಕೆಸ್ಟ್ರಾಗಳಲ್ಲಿ ನಮ್ಮ ಟ್ರೂಪ್ ಅಲ್ಲಿ ಡ್ಯಾನ್ಸರ್ ಆಗಿ ಕೆಲಸ ಮಾಡ್ತಾರೆ. ಎಲ್ಲ ಕಡೆ ನಾಟಕಗಳಾಗಲಿ ಆರ್ಕೆಸ್ಟ್ರಾಗಳಲ್ಲಿ ಡ್ಯಾನ್ಸರ್ ಆಗಿ ಕೆಲಸ ಮಾಡ್ತಾರೆ. ಅದೇ ರೀತಿ ಕ್ಯಾಚ್ ಆಗಿದ್ದು ಅದೇ ರೀತಿ ಅಂತ ಕ್ಯಾಚ್ ಎಲ್ಲ ಆಗಿಲ್ಲ, ಫ್ರೆಂಡ್ಸ್. ಕ್ಯಾಚ್ ಏನಿಲ್ಲ ಸರ್. ಹೆಂಗೆ ಕುದುರಿದ್ದು ಹೆಂಗೆ? ಅದು ಒಂದೇ ಫೀಲ್ಡ್ ಸರ್, ಒಟ್ಟಿಗೆ ಫೀಲ್ಡ್ ಬಂದಿದ್ದು ಒನ್ನೆ. ಅದಕ್ಕೆ ಹಂಗಾಗಿ ಮಾತುಕತೆ ಈಸಿ ಆಯ್ತು ನಿನಗೆ, ಮನ ಬಿಚ್ಚಿ ಮಾತಾಡಕ್ಕೆ. ಸೀರಿಯಸ್ ಆಗಿ ಮಾತಾಡ್ತಾ ಇದ್ದೀನಿ. ಹೌದು, ವೆರಿ ಸೀರಿಯಸ್ಲಿ. ನಾನು ಆವಾಗಿಂದ ನಿಂಗೆ ಇಷ್ಟ ಆದ್ ನಮ್ಮ ಹುಡುಗ? ಹಾ ಸರ್, ಇಷ್ಟ. ಏನಂದ್ಲೋಳು? ನಂಗೆ ತುಂಬಾ ಇಷ್ಟ ಅಂತಂದ್ರೆ. ಇಲ್ಲ, ಇಬ್ರು ಒಟ್ಟಿಗೆ ಫೀಲ್ಡ್ ಬಂದ್ರೆ ಅರ್ಥ ಏನಂದ್ರೆ ವೆನ್ ದೇ ಕೇಮ್ ದೇ ಬೋತ್ ವರ್ ಕಿಡ್ಸ್. ಚಿಕ್ಕ ವಯಸ್ಸಿಂದ ಲವ್ ಆಗಿದೆ ಅಂದ್ರೆ ಒಂದು ನನಗೆ ಅವಳು ಕೇಳಿ ನಿಜವಾಗ್ಲೂ ನೀವು ಅವ್ರಿಗೆ ಲವ್ ಮಾಡ್ತಿದ್ದೀರಾ? ನಿಜ ಮೇಡಮ್.
Sweet that girl Absolutely, is, so that's what I'm yeah. trying to tell actually. ಮೊದ್ಲಿಂದ ಎಷ್ಟು ವರ್ಷ ಪರಿಚಯ ಅಮ್ಮ ಹೇಳಿ? ಒಂದು 8 ವರ್ಷದಿಂದ ಪರಿಚಯ. She's very sweet, yeah. ವೆರಿ ಸ್ವೀಟ್, ವೆರಿ ಸ್ವೀಟ್, ಆನೆಸ್ಟ್ಲಿ. ಬಟ್ರೆ ನಿಮ್ದ ಸಾಂಗ್ ಯಾರಿಗೆ ಲೈನ್ ಇದೆಯಲ್ಲ, ಮದುವೆ ಯಾವ ಪ್ಲಾನಿಂಗ್ ಕೇಳ್ಬೋಣ? ಮದುವೆ ಯಾವ ಪ್ಲಾನಿಂಗ್ ಇದೆ? ಸರ್ ಮದ್ವೆ ಯಾವಾಗಿದೆ ಪ್ಲಾನಿಂಗ್ ಮದುವೆದು? ಇನ್ನ ಒಂದ್ ಸ್ವಲ್ಪ ದಿನ ಇದೆ ಸರ್. ಅಲ್ಲ, ಇನ್ನ ಒಂದ್ ಸ್ವಲ್ಪ ದಿನ ಅಂದ್ರೆ ಇನ್ನ ಎಷ್ಟು ಚಿನ್ನ ದಿನ? ನಿನಗೆ ಎಷ್ಟು ವಯಸ್ಸು ಚಿನ್ನ? ನಿನ್ಗೆ? ನನ್ಗೂ ಅವನಿಗೆ ಸೇಮ್, ನನ್ಕಿಂತ 6 ತಿಂಗಳು ದೊಡ್ಡವನು ಅವನೇ. ನಿಮ್ ಮನೆಯಲ್ಲೆಲ್ಲ ಒಪ್ಕೊಂಡಿದಾರಾ? ಇಲ್ಲ, ಯಾರಿಗೂ ಹೇಳಿಲ್ಲ ಸರ್ ನಾವು. ಈಗ ಇಲ್ಲ, ದೇಶಕ್ಕೆ ಗೊತ್ತಾಗೋಯ್ತು ಇವಾಗ. ಅದೇನು ಹೇಳೋದೇ ಬೇಕಾಗಿಲ್ಲ, ಎಲ್ಲ ಆಯ್ತು, ಗೊತ್ತಾಯ್ತು. ಅಮ್ಮ ನೀನ್ ಓಕೆ ಹೇಳ, ಫರ್ಮಾ ಫಿಕ್ಸ್ ಅಲ್ವಮ್ಮ? ಹೌದು ಸರ್. ಬೇಡಿ ಮಾತೆ ಒಡಿರಾಗೋಲಿ. ನಂಗೆ ನಿಜವಾಗ್ಲೂ ಬಹಳ ಖುಷಿ ಆಯ್ತು, ರಿಯಲಿ ನಂಗೆ ಬಹಳ ಖುಷಿ ಆಯ್ತು. ಯಾಕೆ ಅಂದ್ರೆ ಅವಳ ಧೈರ್ಯನ ನಾನು ಮೆಚ್ಚಿದೆ. ನಿಂಗೆ ನಮಸ್ಕಾರ ಮಾಡ್ತೀನಿ. ಐ ಆಮ್ ಸೋ ಹ್ಯಾಪಿ, ಸೋ ಹ್ಯಾಪಿ. ಒಳ್ಳೇದು, ಆತರ ಇರ್ಬೇಕು. ತುಂಬಾ ಗ್ರೇಟ್. ಇವನಲ್ಲ ಗ್ರೇಟು, ನೀನ್ ಗ್ರೇಟ್. ಸೂಪರ್ ಸೂಪರ್. ಥ್ಯಾಂಕ್ ಯು ಸರ್. ನಾನು ಡೆಫಿನೆಟ್ ಆಗಿ ನೀವು ಯಾವತ್ ಮದ್ವೆ ಆಗ್ತೀರಾ ನಾನೇ ಚೀಫ್ ಗೆಸ್ಟ್ ಆಗ್ಬೋದಾ? ಅಣ್ಣ ಬಂದ್ಮೇಲೆ ಅವೆಲ್ಲ ಫಿಕ್ಸ್. ಇದೇ ಖುಷಿಲಿ ಬರ್ಲಿ ಮ್ಯೂಸಿಕ್, ಆಗ್ಲಿ ಒಂದ್ ಡ್ಯಾನ್ಸ್. ಹುಡುಗಿ ಯಾಕೆ ಹಿಂಗಾರ್ತಿ, ಮಾತಲ್ಲೇ ಮಳ್ಳ ಮಾಡ್ತಿ, ವರ್ಷಾತು ಹಿಂಗಾರ್ತಿ, ಸಿಗವಲ್ಲಿ ಕೈಗೆ. ಸಣ್ಣೈತಿ ನಡಿಗೆ ಕಣ್ಣು ಬುಕ್ಕೇತಿ, ನಿನ್ನ ಗುಂಗ ಏನೇತಿ, ಮನ್ಸು ಮಂಗ್ಯ ಆಗೇತಿ, ನನ್ನ ತಾಲಿಯ ಕೆಡಿಸೇತಿ. ಏ ಹುಡುಗಿ ಚುಟು ಚುಟು ಎಲ್ಲಿ ಚುಟು ಚುಟು ಅಂತೈತಿ, ನನಗೆ ಚುಮು ಚುಮು ಆತೈತಿ. ಚುಟು ಚುಟು ಅಂತೈತಿ, ನನಗೆ ಚುಮು ಚುಮು ಆತೈತಿ. ಜಾತ್ರೆ ಜಾಗರಣೆಯಾಗ ಸಂತೆ ಬಜಾರದಾಗ ಸಾಲ ಕೊಟ್ಟು ನಂಗ ಕಾರ್ತಿ, ಕಣ್ಣಲ್ಲಿ ಮಿಸ್ ಕಾಲ ಕೊಡುತ್ತೆ. ಊರ್ ತುಂಬ ಹುಡುಗಿರಿದ್ದು ನಿನ್ನ ಮ್ಯಾಲ ನನ್ನ ನೆದರು, ಮನ್ಸಿದ್ದು ಇಲ್ದಂಗ ನುಲಿತಿ, ಇದನ್ಯಾವ ಸಾಲ್ಯಾಗ ಕಲತಿ. ನಾನೊಂದ್ ಹೇಳ, ಈ ಕಾರ್ಯಕ್ರಮ ಶುರು ಆದಾಗಿಂದ ನನ್ನ ತಾಯಣ್ಣಗೆ ಇಷ್ಟು ಖುಷಿ ನನಗೆ ಯಾವತ್ತೂ ಆಗಿರಲಿಲ್ಲ. ಬಹಳ ಸಂತೋಷ ಆಗೋಯ್ತು ನನಗೆ. ಸಂಜು, ಏನ್ ಹೇಳ್ಬೇಕಪ್ಪ? ಏನ್ ಇದೆಲ್ಲ ಇಷ್ಟೆಲ್ಲ ಆಗ್ತಿರೋವಾಗ ಖುಷಿ ವ್ಯಕ್ತಪಡಿಸ್ಬೇಕು. ಒಟ್ಟಿಗೆ ಡ್ಯಾನ್ಸ್ ಮಾಡ್ತಿದೀವಿ, ಒಟ್ಟಿಗೆ ಆರ್ಕೆಸ್ಟ್ರಾಕ್ ಹೋಗ್ತಾ ಇದೀವಿ, ಒಟ್ಟಿಗೆ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ವಿ. ನಂತರ ಕಾಮಿಡಿ ಕಿಲಾಡಿಗಳು ಹೋಗೋಕ್ಕಿಂತ ಮುಂಚೆ 1 ವರ್ಷ ಹಿಂದ್ಗಡೆ ಕ್ರಶ್ ಆಗ್ತಾ ಇತ್ತು. ಕ್ರಶ್ ಆಗ್ತಾ ಇತ್ತು, ಅವಳಿಗೂ ಆಗ್ತಾ ಇತ್ತು, ನಂಗೂ ಆಗ್ತಾ ಇತ್ತು. ಆಮೇಲೆ ಪ್ರಪೋಸ್ ಆಯ್ತು. ಪ್ರಪೋಸ್ ಆಗಿ ಇವತ್ತಿಗೆ 5 ವರ್ಷ ಆಯ್ತು. ಇದೇ ಸಮಯಕ್ಕೆ ನಾನು ಆಕ್ಚುಲಿ ವೇದಿಕೆ ಮೇಲೆ ಶರಣ್ಯ ಅವ್ರನ್ನ ಕರೆಯಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದ್ರೆ ಶರಣ್ಯ ಅವ್ರು ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕು. ಡೈರೆಕ್ಟರ್ ಟು ಡೈರೆಕ್ಟರ್ ಮಾತಾಡ್ಸೋಣ ಅನ್ನೋದು ಒಂದಿತ್ತು ನನಗೆ. ಇನ್ನೊಂದೇನು ಅಂತಂದ್ರೆ, ಈ ಮ್ಯಾರೇಜ್ಗೆ ನೀವೇ ಮೈನ್ ವಿಟ್ನೆಸ್, ಸಾಕ್ಷಿಯನ್ನಿ. ಸೆಕೆಂಡ್ ಜಗಣ ಬೀಳುತ್ತೆ ರಕ್ಷಿತಾ ಮೇಡಮ್. ಜಗ್ಗಣ ಹೋಗಿ 2 ದಿನ ಮುಂಚೆ ನಾನೇ ಹೋಗಿ ಎಲ್ಲ ಅರೇಂಜ್ಮೆಂಟ್ ನಾನೇ ನೋಡ್ಕೋತಾರೆ. ಬೇಗ ಮದುವೆಯಾಗಿ ಎಲ್ಲರೂ ಬಂದು ಎಲ್ಲ ಇಡೀ ಕಾಮಿಡಿ ಕಿಲಾಡಿ ಎಲ್ಲರೂ ಒಟ್ಟಿಗೆ ಹೋಗಿ ಬಸ್ ಮಾಡ್ಕೊಂಡು ಹೌದು ಶರಣ, ಹೋಗಿ ನೀನ್ ಹೇಳಿದ್ ಕರೆಕ್ಟ್. ಅಕ್ಕಿ ಕಾಳು. ಯಾಕೆಂದ್ರೆ ಇವತ್ತು ಏನೇ ಒಂದು ಹುಡುಗನ್ನ ಸೆಲೆಕ್ಟ್ ಮಾಡ್ಬೇಕು ಅಂತಂದ್ರೆ ಸೆಲೆಕ್ಷನ್ ಹೆಂಗಿರುತ್ತೆ ಅಂದ್ರೆ, ಅವನು ಟೋಕನ್ ಇದೆಯಾ, ಕಾರ್ ಇದೆಯಾ, ಸ್ವಂತ ಮನೆ ಇದೆಯಾ, ಆಮೇಲೆ ಅಮ್ಮ ಸತ್ತೋಗೋಳ, ಯಾರು ಹಿಂದೆ ಮುಂದೆ ಇಲ್ವಾ, ನಾವು ಹೋಗಿದ ತಕ್ಷಣ ಸೋಲೋ ವೈಲಿನ, ಇದೆಲ್ಲ ತುಂಬಾ ಕ್ರಿಮಿನಲ್ ಪ್ಲಾನ್ಗಳು ಮಾಡೋರ ಮಧ್ಯ ಅವಳು ದೇವತೆ ತರ ಕಾಣಿಸ್ತಾರೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಹೋಗಿ ಕುಳಿತುಕೊಳ್ಳಿ. ಬರ್ಲಿ ಜೋರಾದ ಚಪ್ಪಾಳೆ. ಎಸ್ ಬಟ್ರೆ, ಕಮಿಂಗ್ ಬ್ಯಾಕ್ ಟು ದ ಆಕ್ಟ್. ಇದೊಂದು ಡಬಲ್ ಆಕ್ಟಿಂಗು, ಒಂದು ಪ್ರಯೋಗ. ಇದು ಥಿಯೇಟರ್ ಮತ್ತೆ ಸಿನಿಮಾದ ಸಂಗಮ. CG ಅಂತ ಏನ್ ಕರಿತೀವಿ, ಗ್ರಾಫಿಕ್ ಮಾಸ್ಕ್ ಅಂತ ಮಾಡ್ತಿದ್ರು ಮುಂಚೆ.
ಒಂದು ಫ್ರೇಮ್ ಹೀಗಿದ್ರೆ ಅರ್ಧ ಈ ಕಡೆ ಮೊದಲು ಶೂಟ್ ಮಾಡಿ, ಒಂದು ನಾಗರದಲ್ಲಿ ಇಲ್ಲಿ ಏನೇನ್ ಆಕ್ಟ್ ಮಾಡಿದಾರೆ ಆ ಸೌಂಡ್ ನ ಪ್ಲೇ ಮಾಡಿ, ಬಲಗಡೆ ಮತ್ತೊಂದ್ಸತಿ ಶೂಟ್ ಮಾಡೋರು, ಅದನ್ನ ಎರಡನ್ನೂ ಸೇರಿಸಿ ಕ್ಲಬ್ ಮಾಡೋರು. ಈ ಬೊಬ್ರು ವಾಹನ ಎಲ್ಲ ಹಂಗೆ ಆಗಿದ್ದಂತೆ, ತುಂಬಾ ಕಷ್ಟದ್ದು. ಬಹಳ ಕಷ್ಟ. ಹೌದು, ನಟನೆ ಕಷ್ಟ. ನಟನಿಗೆ ಗೊತ್ತಿರಬೇಕು ಎಲ್ಲಿ ಏನ್ ಮಾತಾಡಿದೀನಿ, ಆ ಇನ್ನೊಂದ್ ಪಾತ್ರ ಅದಕ್ಕೆ ಏನ್ ಉತ್ತರ ಕೊಡುತ್ತೆ, ಇವೆಲ್ಲ ಗೊತ್ತಿದ್ದಾಗಲೇ ಅದು ಚೆನ್ನಾಗಿ ತೆಗೆದು. ಅದನ್ನ ಸ್ಟೇಜ್ ಅಲ್ಲಿ ಯಾರು ಮಾಡಕ್ ಹೋಗಿರ್ಲಿಲ್ಲ ಇದುವರೆಗೂ. ಈ ರೇಂಜಿಗೆ ಟೆಕ್ನಿಕಲಿ ತಲೆ ಕೆಡಿಸ್ಕೊಂತೀನಿ ಅಂತ ನಮ್ಗೆ ಯಾರಿಗೂ ಗೊತ್ತಿರ್ಲಿಲ್ಲ. ಶರಣ, ನೀವು ತಲೆ ಕೆಡಿಸ್ಕೊಂಡಂತ ನಿಮ್ಗೆ, ಸಿನಿಮಾಟೋಗ್ರಾಫರ್ಸಿಗೆ, ಸಿಗಿ ಮಾಡಿದವರಿಗೆಲ್ಲ ಒಂದು ರಾಯಲ್ ಸಲ್ಯೂಟ್. ಅದು ಮಜಾ ಇದೆ. ಮನುನ ಒಂದೇ ಫ್ರೇಮ್ ಅಲ್ಲಿ ನೋಡೋದು. ಗೊತ್ತು ಮನುಗೆ ಟ್ವಿನ್ಸ್ ಇಲ್ಲ, ಇದ್ರು ಅವನು ಇಲ್ಲಿ ಬರೋದಿಲ್ಲ. ಬಟ್ ಕ್ಯಾಮ್ರಾದಲ್ಲಿ ಒಂದು ಹುಟ್ಟಿಸಿ ಅದನ್ನ ರೆಡಿ ಮಾಡಿದ್ರಿ, ಬಹಳ ಚೆನ್ನಾಗಿತ್ತು. ಅದು ನಾಟಕದ ಹೈಲೈಟ್, ಟೆಕ್ನಿಕ್ ಹೈಲೈಟ್ ಆಗೋದು ಕೆಲವು ಕಡೆ ಸಾಧ್ಯ. ಅದು ಇಲ್ಲಿ ಈ ವೇದಿಕೆಯಲ್ಲಿ ಆಯ್ತು ಇವತ್ತು ಪ್ರೀ ಕ್ಲೈಮ್ಯಾಕ್ಸ್. ಅದು ಮೇನ್ ಇದಕ್ಕೆ ಸಾಥ್ ಕೊಟ್ಟು ಈ ತರದೊಂದು ಮಾಡೋಣ ಅಂದಾಗ ಸಾಥ್ ಕೊಟ್ಟಿದ್ದು ವಿಜಯ್ ಶೆಟ್ಟಿ ಸರ್. ದಯವಿಟ್ಟು ವೇದಿಕೆ ಮೇಲೆ ಅದನ್ನ ಬರೆದಂತ ಲೋಕಿ ಸರ್, ದಿಲೀಪು ಪ್ರೊಡಕ್ಷನ್ ಕಡೆಯಿಂದ ಬಹಳ ಸಪೋರ್ಟ್ ಮಾಡಿದ್ರು, ಅವ್ರಿಗೂ ಥ್ಯಾಂಕ್ಸ್. ಎಡಿಟರ್ ಕಿರಣ್ ಥ್ಯಾಂಕ್ಸ್ ಹೇಳ್ಬೇಕು. ಅದನ್ನೆಲ್ಲ ಕೂತ್ಕೊಂಡು ವಿನಯ್ ನಮ್ಮ ಡೈರೆಕ್ಷನ್ ಟೀಮ್ ಅಸಿಸ್ಟೆಂಟ್ ಅವ್ರು ಕೂತ್ಕೊಂಡು ಎಲ್ಲ ಎಡಿಟ್ ಮಾಡಿಸಿ ಇಲ್ಲಿಂದಾನೆ ಯಾಕಂದ್ರೆ ನಾವೆಲ್ಲೂ ಓಡಾಡಕ್ ಆಗೋದಿಲ್ಲ, ಬರೀ ಮನೆ ಸ್ಟುಡಿಯೋ ಅಂತ ಓಡಾಡ್ತಿದ್ವಿ. ಅದನ್ನ ನೀಟಾಗಿ ಕೂತ್ಕೊಂಡು ಎಡಿಟ್ ಮಾಡಿ ಅಲ್ಲಿಂದ ವಿಡಿಯೋ ಕಳಿಸಿ ಕರೆಕ್ಷನ್ಸ್ಗಳು, ಕೆಲವೊಂದು ರಾಂಗ್ ರಿಯಾಕ್ಷನ್ಸ್ಗಳು ಅದು ಇದೆಲ್ಲ ಇತ್ತು, ಅದೆಲ್ಲಾನು ಮಾಡಿ ಒಂದು ನೀಟಾಗಿ ಮಾಡಿದ್ದಾರೆ. ಇದಕ್ಕೆ ಎಡಿಟರ್ಸ್ಗೆ, ಎಲ್ಲ ಗ್ರಾಫಿಕ್ ಟೀಮ್ಗೆ ಮತ್ತೆ ನನ್ನ ತಂಡಕ್ಕೆ ಥ್ಯಾಂಕ್ ಯು. ಕಂಗ್ರಾಚುಲೇಷನ್ಸ್ ಟು ದ ಎಂಟೈರ್ ಟೀಮ್. ಸಂಜು ಬಸಯ್ಯ, ಅಡ್ವಾನ್ಸ್ ವಿಶಸ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಒನ್ ಅಂಡ್ ಆಲ್. ನೋಡಿ, ಒಬ್ಬೊಬ್ರಿಗೆ ಒಂದೊಂದು ಕಾಯಿಲೆ ಇರುತ್ತೆ. ಒಬ್ರಿಗೆ ಉಗುರು ಕಚ್ಚೋ ಕಾಯಿಲೆ ಇದ್ರೆ ಇನ್ನೊಬ್ರಿಗೆ ಕಣ್ಣು ಹೊಡಿಯೋ ಕಾಯಿಲೆ ಇರುತ್ತೆ. ಅದೇ ತರ ಇಲ್ಲೊಬ್ಬ ಪುಣ್ಯಾತ್ಮಂಗೆ ಚೂಟೋ ಕಾಯಿಲೆ ಇದೆ. ಇವನ್ ಚೂಟೋ ಕಾಯಿಲೆಯಿಂದ ಅಕ್ಕಪಕ್ಕದ ಮನೆಯವ್ರ ಕಥೆ ಎಲ್ಲ ಏನಾಗುತ್ತೆ ಅನ್ನೋದನ್ನ ಆಕ್ಟ್ ಮೂಲಕ ಪರ್ಫಾರ್ಮ್ ಮಾಡಕ್ ಬರ್ತಾ ಇದಾರೆ ಮಂಗಳೂರಿನ ಸೂರಜ್, ಬೆಳತಂಗಡಿ ಅನೀಶ್, ಮೂಡುಗೆರೆ ದಿವ್ಯಾ, ಮಂಡ್ಯದ ದೀಪಿಕಾ. ಸಿಗಕ್ಕಿಲ್ಲ ಇವಳ ಅಂದ ವರ್ಣಿಸೋಕೆ ಒಂದು ಜನ್ಮ ಸಾಲಕ್ಕಿಲ್ಲ. ಶಾನೆ ಟಾಪಗೌಳೆ ನಮ್ಮೊಳಗೆ, ಶಾನೆ ಟಾಪಗೌಳೆ, ಶಾನೆ ಟಾಪಗೌಳೆ ನಮ್ಮೊಳಗೆ, ಶಾನೆ ಟಾಪಗೌಳೆ. ಮುತ್ತು ರತ್ನ ಬಳ ನಮ್ಮಂಕೇನೆ ಇವಳು ಒಮ್ಮೆ ನಕ್ರೆ. ಡೌಟೆ ಇಲ್ಲ ಶಿವ ಇವಳು ಮಂಡ್ಯ ಸಕ್ರೆ. ಶಾನೆ ಟಾಪಗೌಳೆ ನಮ್ಮೊಳಗೆ, ಶಾನೆ ಟಾಪಗೌಳೆ, ಶಾನೆ ಟಾಪಗೌಳೆ ನಮ್ಮೊಳಗೆ, ಶಾನೆ ಟಾಪಗೌಳೆ. ಅಯ್ಯೋ ಜಡ್ಜಸ್, ಪಾಪ ಸಂಜು ಬಸನ್ ಲವ್ ಸ್ಟೋರಿಯಿಂದ ಇಲ್ಲ ನಮ್ ಸರಿ ಡ್ಯಾನ್ಸ್ ಮಾಡಿ. ಪ್ರಪಂಚನೇ ಒಂದು ರೌಂಡು ಹಾಕಂಬರು ಇಂಥ ಚೆಲುವೆ ಸಿಗಕ್ಕಿಲ್ಲ. ಇವಳ ಅಂದ ವರ್ಣಿಸೋಕೆ ಒಂದು ಜನ್ಮ ಸಾಲಕ್ಕಿಲ್ಲ. ಶಾನೆ ಟಾಪಗೌಳೆ ನಮ್ಮೊಳಗೆ, ಶಾನೆ ಟಾಪಗೌಳೆ, ಶಾನೆ ಟಾಪಗೌಳೆ ನಮ್ಮೊಳಗೆ, ಶಾನೆ ಟಾಪಗೌಳೆ. ಮುತ್ತು ರಕ್ತ ಬಳ ನಮ್ಮಂಕೇನೆ ಇವಳು ಒಮ್ಮೆ ನಕ್ರೆ. ಡೌಟೆ ಇಲ್ಲ ಶಿವ ಇವಳು ಮಂಡ್ಯ ಸಕ್ರೆ. ಶಾನೆ ಟಾಪಗೌಳೆ ನಮ್ಮೊಳಗೆ, ಶಾನೆ ಟಾಪಗೌಳೆ, ಶಾನೆ ಟಾಪಗೌಳೆ ನಮ್ಮೊಳಗೆ, ಶಾನೆ ಟಾಪಗೌಳೆ. ಬಿಸಿಲು ಕುದುರೆ ಒಂದು ನದಿಯಿಂದ ಮೋಡಿದಂತೆ. ಆದ್ರೂ ಜಡ್ಜಸ್, ಈ ಸಂಜು ಬಸ್ಸನ್ ಲವ್ ಸ್ಟೋರಿಯಿಂದ ನಮ್ ಟೆಕ್ನಿಕಲ್ ಸ್ಕಿಟ್ ಅಲ್ಲಿ ನನಗೆ ಕಮೆಂಟ್ ಕೊಡದೆ. ಇಲ್ಲ, ಒಂದು ನಿಮಿಷ ಆಕ್ಟ್ ಮಾಡು. ಮಾಡು ಕಂದ. ಸಂಜು ಬಸಯ್ಯನ್ ಕತೆ ಏನಾಯ್ತು ಕಂದ? ಅದೇ ಸಂಜು ಬಸ್ಸನ್ ಲವ್ ಸ್ಟೋರಿಯಿಂದ ನಮ್ ಟೆಕ್ನಿಕಲ್ ಸ್ಕಿಟ್ ಅಲ್ಲಿ ನನಗೆ ಕಮೆಂಟ್ ಕೊಡದೆ ಮರ್ತು ಬಿಟ್ರಿ ಅಂತ. ನನ್ನ ಬಿಟ್ಟಾಕಿ ಪಾಪ ವಿಶ್ವಶೆಟ್ಟಿ ಇವತ್ತು 2 ಅವರ್ ಕೂತು ಮೇಕಪ್ ಮಾಡಿದ್ದಾನೆ, ಅವನು ಮರ್ತು ಬಿಟ್ರಲ್ವಾ ಮೇಡಮ್ ನೀವು? ಇಷ್ಟೆಲ್ಲ ಆದ್ಮೇಲೆ ಲಾಸ್ಟ್ ಸೆಗ್ಮೆಂಟ್ ಆದ್ಮೇಲೆ ನಾವೆಲ್ಲ ಆರ್ಟಿಸ್ಟ್ ಒಂದು ಮೈಂಡ್ ಸೆಟ್ ಗೆ ಬಂದಿದ್ದೀವಿ. ಚಾಂಪಿಯನ್ಶಿಪ್ ಮುಗಿದ ಮೇಲೆ ಒಂದು ಬಸ್ ಬುಕ್ ಮಾಡಿ ಎಲ್ಲರೂ ಉತ್ತರ ಕರ್ನಾಟಕ ಹೋಗ್ತಿರ್ತೀವಿ ಮೇಡಮ್. ಯಾಕೆ ಹೇಳಿ, ಎಲ್ಲರೂ ಒಂದೊಂದು ಆರ್ಕೆಸ್ಟ್ರಾ ಟೀಮಿಗೆ ನಾವು ಜಾಯ್ನ್ ಆಗ್ತಿದ್ದೀವಿ. ನಮ್ಗೊಂದು ಏನಾದ್ರು ಆಗ್ಬೇಕಲ್ಲ ಮೇಡಮ್? ಕರೆಕ್ಟ್ ಬರ್ತೀರಲ್ವೇನ್ರು? ಚಿನ್ನ, ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀನಿ ನೀನು. ಎಷ್ಟು ಚೆನ್ನಾಗಿ ಕಾಣ್ತಿದ್ದೆ ಗೊತ್ತಾ? ಹೆಂಡ್ತಿ ಅಂದ್ರೆ ಯಾಕ್ರಿ ಮಾತ್ಕು ಕೆನ್ನೆಗಿಂತಿದ್ದೀರಾ? ಅದು ಹೊಸದಾಗ ನಾನು ದೇವಸ್ಥಾನಕ್ಕೆ ಹೋಗಿದ್ನಾ, ಅಲ್ಲಿ ನದಿಲ್ ಮುಳುಗಿ ಹೇಳ್ಬೇಕಾದ್ರೆ ನನ್ ಕೈ ಹಿಂಗ್ ಶೇಕ್ ಆಗ್ತಿದೆ.
ಹಿಂಗ್ ಶೇಕ್ ಆಗ್ತಿದೆ, ಯಾರ್ದಾದ್ರು ಕೆನ್ನೆ ಗೀಳ್ಬೇಕು ಅಂತ ಆಸೆ ಉಂಟಾಗ್ತಿದೆ. ಆಮೇಲೆ ಯೋಚನೆ ಮಾಡ್ದಾಗ ಗೊತ್ತಾಯ್ತು, ನಾನ್ ನೀರಲ್ಲಿ ಮುಳುಗಿ ಹೇಳ್ಬೇಕಾದ್ರೆ ಯಾವ್ದೋ ಒಂದು ರೋಗ ನನಗೆ ಅಂಡ್ಕೊಂಡಿದೆ ಅಂತ. ನೀವೇನ್ರಿ ಎಲ್ಲ ತೊಲಗಿಸಕಳಕ್ಕೆ ಅಂತ ನೀರಲ್ಲಿ ಮುಳುಗುದ್ರೆ, ನೀವು ತಗ್ಲಾಸ್ಕೊ ಬಂದಿದ್ರಲ್ಲ ಅಚ್ಚರಿ ನೀರಲ್ಲಿ ಯಾಕೆ ಮುಳುಗುದ್ರಿ? ನಾನ್ ನನ್ ಗಂಟಿರೋ ದರಿದ್ರ ಒಂದ್ಸಲ ತೊಲಗ್ಲಿ ಅಂತ ಹೋಗಿ ಮುಳುಗ್ದೆ. ನನ್ಗೇನ್ ಗೊತ್ತಿಂಗಾಗುತ್ತೆ ಅಂತ. ಹಲೋ, ಎಂಟಿರೋಂತರ ಶುಗರ್ ಇದ್ದಂಗೆ, ಲೈಫ್ ಅಲ್ಲಿ ಒಂದ್ಸಲ ಎಂಟ್ರಾದ್ರೆ ಲೈಫ್ ಲಾಂಗ್ ಹೋಗಲ್ಲ. ಅದು ನನಗೆ ಮಾತ್ರ ಅಲ್ಲ, ಇಡೀ ಜಗತ್ತಿಗೆ. ಮೊದಲೇ ದರಿದ್ರ ರೋಗ ಯಾವ್ದಾದ್ರು ಡಾಕ್ಟರ್ ತೋರಿಸ್ಕೊ. ಬಿಸಿಲು ಕುದುರೆ ಒಂದು ನದಿಯಿಂದ ಓಡಿದಂತೆ. ಮಿಂಚು ಇಲ್ವಾ? ನಿನ್ಗೊಂದು ಏನೋ ಹೇಳ್ಬೇಕು. ಏನು? ನಾನ್ ಚೆನ್ನಾಗ್ ಕಾಣಿಸ್ತಿದ್ದೀನಿ ಅಂತನಾ? ಇಲ್ಲ, ಮತ್ತೆ ನಿನ್ ಕೆನ್ನೆ ಸೂಪರ್ ಆಗಿದೆ. ಥ್ಯಾಂಕ್ ಯು ಕಣೋ. ನಿನ್ ಕೆನ್ನೆ ಒಳ್ಳೆ ಬನ್ ಸೊಪ್ಪಂಗ್ ಉಪ್ಕೊಂಡಿದೆ ಕಣೆ. ಏನಾಗಿದೆ ನಿಂಗೆ? ಅದು ನನಗೆ ಅಂಟಿರೋ ಹೊಸ ವೀಕ್ನೆಸ್ ಕಣೆ. ನೀನ್ ವೀಕ್ನೆಸ್ ಇದ್ರೆ ಹೋಗಿ ನಿನ್ನ ಹೆಂಡತಿಗಿಟ್ಟು ನನಗೆ ಹೋಗಿದ್ಯಾ? ಈ ವೀಕ್ನೆಸ್ ನನಗೆ ಗೊತ್ತು, ನಿನಗೆ ಗೊತ್ತು, ನನ್ನ ಹೆಂಡತಿ ಗೊತ್ತು, ಆದ್ರೆ ಈ ಕೈಗೆ ಮಾತ್ರ ಗೊತ್ತಿಲ್ವಲ್ಲೇ. ಕಳ್ದಂತೆ ಎದ್ದೋರ್ ಬಂದಲ್ಲ, ನನ್ ಮೆಟ್ ತಗೊಂಡು ನಾನೇ ಹೊಡ್ಕೋಬೇಕು. ಚೆನ್ನಾಗಿರುತ್ತೆ, ಹೊಡ್ಕೊ. ಆದ್ರೂ ಮೇಡಮ್, ಫಾರ್ ದ ಫಸ್ಟ್ ಟೈಮ್ ಈ ಪ್ರಪಂಚದಲ್ಲಿ 1 ಕ್ವಾರ್ಟರ್ ಓಟಿಗೆ ಫುಲ್ ಬಾಟ್ಲ್ ಬ್ಯಾಕ್ ಒಕಾಡಿ ಫ್ರೀ ಆಗಿ ಸಿಕ್ಕಿರೋದು ನಾನು ನೋಡಿ. ಈ ಬ್ಲ್ಯಾಕ್ ಡಾಗಿಗೆ ಹಾಗಾದ್ರೆ ಡಿಮಾಂಡೇ ಇಲ್ವಾ? ಅಯ್ಯೋ ದೇವ. ಮೇಡಮ್, ನಾನು ಇದನ್ನ ಬೇಕು ಅಂತ ಮಾಡ್ತಿದ್ದೀನ? ಇದು ನನಗೆ ಅಂಟಿರೋ ರೋಗ ಅಲ್ವಾ? ನೋಡಿ, ನಿಮಗೆ ಅರ್ಥ ಆಗುತ್ತೆ, ಬೇರೆ ಯಾರಿಗೂ ಇಲ್ಲಿ ಅರ್ಥ ಆಗಲ್ಲ. ಮೇಡಮ್, ಒಂದ್ಸಲ ನನಗೆ ಬರಲ್ಲ. ಏನ್ ಮಾಮ? ಶಡ ಅವ್ರೆ, ಮನೆ ನಿಮ್ ಹೆಂಡತಿ ಇಲ್ವೇನ್ರಿ? ಹೆಂಡತಿ ಒಳಗಿದ್ದಾಳೆ. ಏನಿಲ್ಲ, ಸ್ವಲ್ಪ ಸಕ್ಕರೆ ಬೇಕಿತ್ತು. ಏನ್ ಬೇಕಿತ್ತು? ಸಕ್ಕರೆ ಬೇಕಿತ್ತು. ಸಕ್ಕರೆ ಬೇಕಿತ್ತಾ? ಸಕ್ಕರೆ ಎಂತಿದ್ದಾಳಂತಾನೆ ಪುರುಷೋತ್ತಮ, ನನ್ನ ಹೆಂಡತಿಯ ಕೆನ್ನೆಯನ್ನು ಕಿಲ್ಲುವಷ್ಟು ಧೈರ್ಯ ಬಂತಾರ? ಹೌದು, ಬಂತು. ಇಲ್ಲಿಯ ತನಕ ನಾನೇ ನನ್ನ ಹೆಂಡತಿ ಕೆನ್ನೆಯನ್ನು ಕಿಲ್ಲಲಿಲ್ಲ. ನೀನು ಹೇಗೆ ಕಿಲ್ಲಿದೆಯೋ? ಇಟ್ಕೊಳ್ಳಿ. ನಿಮ್ಮ ಹೆಂಡತಿ ನಮ್ಮ ಮನೆ ಹತ್ರ ಬಂದ್ರ, ನನ್ನ ಹೆಂಡತಿನ ಕೇಳಿದ್ರ? ಹೇಗೆ ಹೇಗೆ ಹೇಗೆ? ಅಯ್ಯೋ, ನಿಮ್ ಬ್ಯಾಗ್ ಮಣ್ಣಾಕ ಹಿಂಗ್ ಕೇಳಿದೆ. ಹೇಗೆ ಹೇಗೆ ಹೇಗೆ? ಏನ್ ಕಲಾವಿದ ಇವನು? ಏನ್ ಆಕ್ಟಿಂಗ್ ಮಾಡ್ತಾನೆ? ಫಸ್ಟ್ ಇವನು ತಗೊಂಡೋಗಿ ಆರ್ಕೆಸ್ಟ್ರಾಗ ಹಾಕ್ಬೇಕು. ಗುಡಿಸಾಕ ನಿನ್ನೆ ಕಲಿತಾನಿ, ಪೊರಕ್ಕೆ ಹಿಡಿಯಕ ಮೊನ್ನೆ ಕಲಿತಾನಿ. ನೀವೇ ಹೇಳಿ, ಇವುಗಳನ್ನ ಬಿಟ್ಟು ನಾ ಹೆಂಗಿರ್ಲಿ? ನಿನ್ ಕೆನ್ನೆ ಬಿಟ್ಟು ನಾನು ಸುಮ್ನೆ ಹೆಂಗಿರ್ಲಿ? ನಮ್ಮ ಮನೆಗೆ ಹೊಸದಾಗಿ ಕೆಲ್ಸಕ್ಕೆ ಬಂದಿರೋ ನೀನೇನಾ? ಹೌದು ಸರ್. ಏನ್ ನಿನ್ ಹೆಸರು? ಜಾಮೂನ್ ಜಲ್ಲಿ ಅಂತ. ಜಾಮೂನ್ ಜಲ್ಲಿಯ? ಅಯ್ಯೋ, ನನ್ ಜಾಮೂನ್. ನಿಂಗ್ ಮದ್ವೆ ಆಗಿದ್ಯಾ? ಆಗಿದೆ ಸರ್, ಅದ್ರ ಗಂಡ ಇಲ್ಲ. ನನ್ನ ಬಿಟ್ಬಿಟ್ಟು ಆ ಮಂತನೆಯಲ್ಲಿ ಅವಳ ಜೊತೆ ಓಡೋಗಿದ್ದಾಳೆ. ಮಂತನ ಜೊತೆ ಓಡೋದ್ನ? ಅಯ್ಯೋ ಪಾಪ, ಹಿಂಗ್ ಆಗ್ಬಾರ್ದಿತ್ತು ಕಣೆ. ಅಯ್ಯೋ ಪಾಪ. ಯಾಕ ಮಾಡ್ಸಿದೆ? ಏನಮ್ಮಾಯ್ತು? ನೋಡಿ ಅಮ್ಮೋರೆ, ನಿಮ್ ಗಂಡ ನಂಗೆ ಹೆಂಗ್ ಗಿಂಟವ್ರೆ ಅಂತ. ನೋಡಮ್ಮ, ನನ್ ಗಂಡ ಬೇಕು ಬೇಕು ಅಂತ ನಿನ್ ಕೆನ್ನೆ ಗಿಂಡ್ಲಿಲ್ಲ. ಅವ್ರಿಗೆ ಕೆನ್ನೆ ಗಿಂಡೋ ವೀಕ್ನೆಸ್. ನಿಮಿಷ ಕೇಳ್ಸದ ಕೆನ್ನೆ ಗಿಂಡಿದ್ರು, ಒಂದ್ ನಿಮಿಷ ಇಲ್ಲೇ ಇದ್ರೆ ನಾನ್ ನಿಮ್ ಮುದ್ದಾದ ಕೆನ್ನ ಗಿಂಡ ಗಿಂಡ ಉದುರ್ಸೇ ಬಿಡ್ತಾರೆ. ನೀನ್ ಯಾವ್ದೆಲ್ಲ ಕೆಲಸ ಮಾಡ್ತೀಯಾ? ಎಲ್ಲ ಮಾಡ್ತೀನಿ ಸರ್. ಎಲ್ಲ ಮಾಡ್ತೀಯಾ? ನಾನು ಎಲ್ಲ ಮಾಡ್ತೀನಿ. ಏನ್ರಿ ಬಂದಿರೋ ನಿಮ್ಗೆ ದೊಡ್ಡ ರೋಗ? ಮೊದ್ಲೇ ಕೊರೋನಾ ಟೈಮು ಒಬ್ರು ಕೆಲಸ
ಸಿಗಲ್ಲ. ಹೆಂಗೋ ಅಪ್ರೂಪಕ್ಕೊಬ್ಳು ಸಿಕ್ಕಿದ್ಲು, ಅವಳಿಗೂ ಚೆನ್ನಾಗಿ ಗಿಂಡಿ ಗಿಂಡಿ ಕಲ್ಸಿದ್ರಲ್ಲ, ಈಗ ನಾನು ಯಾವಳನ್ ಕರ್ಕೊಂಡ್ ಬರ್ಲಿ? ನಾನೇನು ಬೇಕು ಅಂತ ಮಾಡ್ತಿದ್ದೇನೆ, ಇದು ನನಗೆ ಅಂಟಿರೋ ರೋಗ ಅಲ್ವಾ? ಎಲ್ಲ ನನ್ನ ಕರ್ಮ. ಅಯ್ಯೋ ನಿನ್ನ ಮೇಡಮ್, ನಾನೇನು ಬೇಕು ಅಂತ ಬೀಳ್ತಿದ್ದೀನಾ? ನಂಗೆ ಅಂಟಿರೋ ರೋಗ ಅಲ್ವಾ? ಟಿರಿರಿ ಟಿರಿರಿ. ಏನ್ರಿ ಶಡ ಅವ್ರೆ? ಏನ್ ಮಾಡ್ತಾ ಇದ್ದೀರಾ? ಕಸ ಹೊಡಿತಿದ್ದೀರಿ. ಕಸ ಹೊಡಿತಿದ್ದೀರಾ? ಅಲ್ಲಿ ನೋಡಿ ಎಷ್ಟು ಕಸ ಉಂಟು ಅಂತ. ನಿನಗೆ ಗೊತ್ತಿಲ್ವೇನೆ, ನಾ ಬೇಕು ಅಂತ ಮಾತಿಲ್ಲ, ಇದು ನನಗೆ ಅಂಟಿರೋ ರೋಗ ಕಣೆ. ಅಯ್ಯೋ ಮಗಳೇ ಭಾಮ, ಅಮ್ಮ ಚೆನ್ನಾಗಿದೀಯಾ? ಅಯ್ಯೋ ನಿನ್ ಚಂದದ ಮನೆ ಹಾಳಾಗೋಗ, ನೀನ್ ಯಾಕಮ್ಮ ಇಲ್ಲಿ ಬಂದೆ? ಅಕ್ಕ ಒಬ್ಬಳೆ ಮಗಳು ಅಂತ ಚೆನ್ನಾಗಿ ಸಾಕಿ ಒಳ್ಳೆ ಮನೆ ಕೊಟ್ಟಿದ್ದಕ್ಕೆ ನನ್ನನ್ನೇ ಆಚೆಗೆ ಹೋಗು ಅಂತಾಳಲ್ಲ ಅಣ್ಣ. ನಾನು ಎಲ್ಲಿಗೆ ಹೋಗ್ತಾಳೆ? ನೀನು ಮಾನ ಮರ್ಯಾದೆ ಊರ್ ಪಾಲಾಗ ನಿನ್ನ ಕಾಲು ಬೀಳ್ತೀನಿ. ಮೊದ್ಲು ಇಲ್ಲಿಂದ ತೊಲಗಮ್ಮ. ನಿನ್ನ ಕಾಲು ಬೀಳದಂಗಿರ್ಲಿ ಕಣೆ. ಬರ್ಲಿ ನನ್ನ ಅಳಿಯ, ನಿನ್ನ ಕಾಲ್ ಮುರಿಸ್ತೀನಿ. ಎಲ್ಲ ನನ್ನ ಅಳಿಯ ಅಳಿಯ ಅಂದ್ರೆ ಅಯ್ಯೋ ಅತ್ತೆ, ಅಂದ್ರೆ ಏನಾಯ್ತತ್ತೆ? ಅಯ್ಯೋ ಅಳಿಯ ಅಂದ್ರೆ ಏನಾಯ್ತು ಅಂತ ಹೇಳ್ತಿರಲ್ಲ. ನಾನು ಕಷ್ಟಪಟ್ಟು ಮಗಳು ಮಾಡ್ಕೊಂಡು ಹೋಗೋಣ ಅಂತ ಬಂದ್ರೆ ನನ್ನನ್ನೇ ಮನೆಯಿಂದ ಆಚೆಗೆ ಹೋಗು ಅಂತೇಳಲೇ. ಅಯ್ಯೋ ನಿನಗೆ ನಾಚಿಕೆ ಮಾನ ಮರ್ಯಾದೆ ಇಲ್ವೇನೆ? ಒಂದು ತಾಯಿ ಅಂತ ಅಮ್ಮನ ಮನೆ ಬಿಟ್ಟು ಆಚೆ ಹೋಗಂತ್ಯ. ನೀವೆಲ್ಲೂ ಹೋಗ್ಬಾರ್ದು, ನೀವೆಲ್ಲೂ ಹೋಗ್ಬಾರ್ದು. 15 ದಿನ ಬಿಟ್ಟು ಹೋಗಿ ಆಯ್ತಾ? ಅಯ್ಯೋ ಎಂತ ಬಂಗಾರದಂತ ಅಳಿಯನ್ ಕೊಟ್ಬಿಟ್ಟವನೇ ದೇವ್ರು. ಇಂತ ಕಾಗೆ ಬಂಗಾರ ಕೊಡೋದ್ ಬಿಟ್ಟು ಹೊಟ್ಟೆಲ್ ಉಟ್ಬಾರ್ದಾಗಿತ್ತೇನಪ್ಪ. ಅತ್ತೆ ಅತ್ತೆ ಯಪ್ಪ ಯಾವಾಗ ಬಂದ್ರಿ? ಅಯ್ಯೋ ಈಗ ತಾನೇ ಬಂದ್ನಲ್ಲಪ್ಪ. ಹೆಂಗ್ ಬಂದ್ರಿ ಅತ್ತೆ? ಅಯ್ಯೋ ಅದ್ರ ಕತೆ ಏನ್ ಕೇಳ್ತಿಯಪ್ಪ? ಗೊತ್ತಿದ್ದಂಗೆಯ ಯಾಕಪ್ಪ ಹಿಂಗ್ ಬರ್ತೈತ್ಯಾ? ಏನತ್ತೆ ಏನತ್ತೆ? ಹಿಂದಕ್ಕೆ ಹೋಗಪ್ಪ, ಅನ್ನ ತಪ್ಪು ತಿಳ್ಕತ್ತಾರೆ. ಏನತ್ತೆ? ಬರ್ಬೇಡ ತೊಲಗು ಅಂತ ಯಾಕೆ ಬಂದೆ? ಯಾಕ್ರಿ ಹೀಗೆಲ್ಲ ಮಾಡಿ ನನ್ನ ಮಾನ ಮರ್ಯಾದೆ ಕಳಿತೀರಾ? ನಾನ್ ಬೇಕು ಅಂತ ಮಾಡ್ತಿಲ್ಲ ಕಣೆ, ನನ್ಗೆ ರೋಗನೇ ಗೊತ್ತಾಗಲ್ವೇನೆ. ಗೊತ್ತು, ಹಿಂಗೆ ಬೇಕು ಬೇಕು ಅಂತ ಮಾಡ್ದೆ ನನ್ನ ಮಾನ ಮರ್ಯಾದೆಲ್ಲ ಊರ್ ಪಾಲ್ ಮಾಡ್ತಿದ್ರಲ್ಲ. ನಾನು ಏನ್ ಪಾಪ ಮಾಡಿದ್ದೆ? ಸಂಜೀತ ಬೇಡ ಬೇಡ, ಬೇಡ ಬೇಡ, ಏನಿಲ್ಲ ಏನಿಲ್ಲ. ಅಲ್ಲ ಪಕ್ಕದಲ್ಲಿ ಹೆಂಡ್ತಿದ್ದಾಳೆ, ಅದ್ರ ಕಂಡವ್ರ ಹೆಂಡ್ತಿ ಮೇಲೆ ಕಣ್ಣಲ್ವಾ ನಿಮ್ಗೆ? ನೀನ್ ನಾನ್ ಬಿಡ್ತೀನಿ. ಬೇಡ ಬರ್ತಿದ್ದೆ, ಬೈತಾನ ಬೇಡ ಬೇಡ. ನೋ ನೋ ನೋ. ಏನ್ರಿ ಮಾಡಕ್ ಬಂದ್ರಿ? ನಿಮ್ ಟೀ ಶರ್ಟ್ ಯಾವ ಬ್ರ್ಯಾಂಡ್ ಅಂತ ನೋಡ್ತಿದ್ದೆ. ನೀವೇನ್ರಿ ಮಾಡ್ತೀರಾ? ಅಯ್ಯೋ ನಿಮ್ ಟವೆಲ್ಲು. ಒಂದ್ಸಲ ಮೆಲ್ಮೆಟ್ಟ ತೆಗೀರಿ. ನಾನ್ ತೆಗಿಯಲ್ಲ. ಯಾಕೆ? ಯಾಕಂದ್ರೆ ನಾನ್ ತೋಟ. ನೀವು ದೊಡ್ಡ ಆದ್ರೂ ಪರವಾಗಿಲ್ಲ, ಒಂದ್ಸಲ ಹೆಲ್ಮೆಟ್ ತೆಗಿರಿ ತೆಗಿರಿ ತೆಗಿರಿ. ಡಬ್ಬ ನಿಮ್ಮ ಹಬ್ಬ. ಯಾಕ್ರಿ ಹೊಟ್ಟೆ ಉರಿಸ್ತೀರಾ? ನಾ ಬೇಕು ಅಂತ ಮಾಡ್ತಾ ಇಲ್ಲ
ಕಣೆ ಇದು ನನಗೆ ಅಂಟಿರೋ. ಇದೆಲ್ಲ ಸರಿ ಮಾಡ್ಬೇಕಂದ್ರೆ ಡಾಕ್ಟ್ರೇ ಬರ್ಬೇಕು. ಪ್ಲೀಸ್ ಗಿಡ್ಬೇಡ. ಅಲೋ ಡಾಕ್ಟ್ರೇ. ಐ ಆಮ್ ಡಾಕ್ಟರ್ ಜಟ್ಕಾ. ಏನಿವೆ ಇಲ್ಲಿ ಯಾರಿಗೋ ಪ್ರಾಬ್ಲಮ್ ಆಯ್ತು ಅಂತ ಹೇಳಿದ್ರು. ಯಾರು? ಹಾಯ್ ಡಾಕ್ಟರ್. ಯಾರು ಇವನು? ನಿಮ್ಮ ಯಜಮಾನ ಕೆನಗಿಂತ ಇದಾರೆ. ಅದನ್ನ ಸರಿ ಮಾಡಕ್ಕೆ ನಿಮ್ ಕಳ್ಸಿದ್ರು ಡಾಕ್ಟ್ರೇ. ಇವ್ರು ಯಾರು? ಮಮ್ಮಿಸ್ ಅಲ್ಲ ನಮ್ ನೇಬರ್ಸ್. ವೈದ್ಯ ಮಹೋದಯರೇ, ದಯವಿಟ್ಟು ಆತನ ಕಾಯಿಲೆಯನ್ನು ವಾಸಿ ಮಾಡಿ ನಮ್ಮನ್ನು ಕೃತಾರ್ಥರಾಗನ್ನಾಸಿ. ನೀ ಹಿಂಗ್ಯಾಕೆ ಮಾತಾಡಕತ್ತೀವ? ಮೊದಲು ನಿನ್ ಕಾಯಿಲೆ ವಾಸಿ ಮಾಡ್ಬೇಕಾಗಿತ್ತು. ನಿನ್ನ ಕಲಾವಿದ್ರೆ ದಯಮಾಡಿ ಬೇಸರ ಮಾಡಬೇಡಿ. ಇದು ನನಗೆ ಅಂಟಿರೋ ರೋಗ ಅಂತ ನಿಮಗೆ ಗೊತ್ತಿಲ್ವಾ? ಒಂದ್ ಸ್ವಲ್ಪ ಎಚ್ಚೆಕ್ಟ್ ಆಗ್ಬೇಕಲ್ವಾ? ಡಾಕ್ಟ್ರೇ, ಈ ಅಪ್ಪನ ಟಾರ್ಚರ್ಗೆ ಕೆನ್ನೆ ಎಲ್ಲ ಇಡ್ಲಿ ತರ ಆಗಿ ಕೈ ಬರ್ತೈತೆ, ಏನಾದ್ರು ಮಾಡೇ ಮಾಡ್ತೀನಿ. ಯಾಕಂದ್ರೆ ನಾನು ಡಾಕ್ಟರ್ ಜಟ್ಕಾ. ಒಳಗೆ ಬಾಮ, ನಾವೇನೋ ಪಕ್ಕದ ಮನೆ ಅವರು ಸಹಿಸ್ಕೊತೀವಿ ಕಣ್ರಿ. 24/7 ವಯ್ಯನ್ ಜೊತೆ ಇರ್ತೀರಲ್ಲ, ಹೆಂಗ್ರಿ ತಡ್ಕತ್ತೀರಾ? ದೀಪಿಕಾ, ಏನ್ ವಾಯ್ಸ್ ಮಾಡ್ಯುಲೇಷನ್ ಮಾಡ್ತೀರ ನೀನು ವಾಣಿ? ಲೇಡಿಗೆ ಟಪ್ ಸಖತ್ತ ಕಾಣುತ್ತೆ. ಡಾಕ್ಟರ್ ಜಟ್ಕಾ. ಡಾಕ್ಟ್ರೇ, ನನ್ ಗಂಡ ಸರಿ ಹೋದ್ನಾ? ನಿಮ್ಮ ಗಂಡ ಸರಿ ಹೋಗಿ ನಿಮ್ ಕೆನ್ನೆ ಗಿಂಡೋದಲ್ಲ, ಪಕ್ಕದ ಮನೆಯವ್ರ ಕೆನ್ನೆನೂ ಗಿಂಡೋದಿಲ್ಲ. ಅಲ್ಲ, ಪಕ್ಕದ ಮನೆಯವ್ರ ಕೆನ್ನೆ ಗಿಂಡೋದಲ್ಲ, ನಿಮ್ ಕೆನ್ನೆನೂ ಗಿಂಡೋದಿಲ್ಲ. ಕರೆಕ್ಟ್ ಆಗಿ ಹೇಳಿದ್ರಿ ಮಿಸ್ಟರ್ ಸಡಕ್ಷರಿ. ಎಲ್ಲಿ ಹಂಗೆ ಒಂದ್ಸರಿ ನನ್ ಕೆನ್ನೆ ಗಿಂಡಕಂದ? ಇಲ್ಲ ಗಿಂಡಪ್ಪ. ನೋ ಗಿಂಡು ಪುಟ್ಟ. ನೋ ವೇ. ಎಲ್ರ ಹತ್ರ ನಾನು ಕ್ಷಮೆ ಕೇಳ್ತಾ ಇದ್ದೀನಿ. ಇನ್ ಮುಂದೆ ನಾನು ಯಾರ ಕೇಳಿದ್ರು ಕೇಳಲ್ಲ. ನನ್ ತಪ್ಪಾಯ್ತು, ಕ್ಷಮಿಸಿ, ನನ್ನ ಕ್ಷಮಿಸಿ. ಅಯ್ಯ ನಿಮ್ಮ ಅದು ಏನಾಗಿದೆ ಅಂದ್ರೆ, ಅದು ಕೆನ್ನೆಯಿಂದ ಗಿಂಡ ಕಾಯಿಲೆ ತೊಡೆಗೆ ಶಿಫ್ಟ್ ಆಗ್ಬಿಟ್ಟಿದೆ. ನಿಮ್ಗೆ ಅಂಟಿದ ಕಾಯಿಲೆ ಬುಟ್ಟ ಬಿಡ್ತಂತೆ. ಹೌದು. ನೀವ್ ಯಾರ ಕೆನ್ನೆನೂ ಗಿಲ್ಲಕ್ಕಿಲ್ಲ ಅಲ್ವಾ? ಈಗ ನಾನು ಯಾರ ಕೆನ್ನೆನೂ ಗೀಳಲ್ಲ. ನನ್ಗೆ ಅಣ್ಣ 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 ನಾ ಬೇಕು ಅಂತ ಮಾಡ್ತಿಲ್ಲ ಅಣ್ಣ. ಬೇಡ. ಸೂರಜ್ ತಗೊಳಪ್ಪ, ಇದನ್ ಕೈಗೆ ಹಾಕೊಳಪ್ಪ. ಇದೇ ಬೆಸ್ಟ್ ಸೊಲ್ಯೂಷನ್. ಇದೇ ಟ್ರೀಟ್ಮೆಂಟ್ಗೆ ಸರಿಯಾದ ದಾರಿ. ಈಗ ಸೇಫ್ ಬರ್ಲಿ, ಜನ ಚಪ್ಪಾಳೆ. ಓಕೆ, ಬರ್ಲಿ ಒಂದು ಜೋರಾದ ಜೋಶು. ಒಂದು ವಿಚಿತ್ರವಾದ ಕಾಯಿಲೆ, ಒಂದು ಸಿಂಡ್ರೋಮ್ ಈ ತರ ಇದ್ರೆ ಹೇಗೆ ಅನ್ನೋ ತರದ ಒಂದು ಗಿಳ್ಳುವ ಕಾಯಿಲೆ. ಸೀದಾ ಜಗಣ್ಣ ಹತ್ರ ಬರ್ತೀನಿ. ಅಣ್ಣ, ಇದೆಲ್ಲ ಒಂದು ಕಾಯಿಲೆನಾ? ಸೀರಿಯಸ್ ಆಗಿ ಕೆಲವರಿಗೆ ಉಗುರು ಕಚ್ಕೊಳ್ಳೋದು ಅದ ಗೊತ್ತಾಯ್ತು. ಎಲ್ಲ ಉಗುರು ಕಚ್ಕೊಳೋದು, ಮೀಸೆ ಕಿತ್ತಾಕೋದು ಇವೆಲ್ಲ ಕೆಲವರು ಮಾಡ್ತಿರ್ತಾರೆ. ಅದೆಲ್ಲ ಇರುತ್ತೆ. ಬಟ್ ಈ ತರ ಕಾಯಿಲೆ ಬಂದ್ಬಿಟ್ರೆ ಬಹಳ ಡೇಂಜರ್ ಅಂತ. ಬಹಳ ಡೇಂಜರ್. ನೋಡಕ್ಕೆ ನಾವು ಮಜವಾಗಿತ್ತು. ಎಲ್ಲರೂ ಅವ್ರ ಪಾತ್ರ ಚೆನ್ನಾಗ್ ಮಾಡುದು. ಥ್ಯಾಂಕ್ ಯು ಸೊ ಮಚ್. ಓಕೆ, ರಕ್ಷಿತಾಂಬೆ. ನಂಗೆ ಇಷ್ಟ ಆಯ್ತಪ್ಪ. ಮಜಾ ನಾನು ಏನ್ ಗೊತ್ತಾ, ಲಾಸ್ಟ್ ಡೇ ಅಲ್ವಾ ಎಲ್ರು ಆಕ್ಟ್ ಮಾಡ್ತಾ ಇರೋದು ಸ್ಟೇಜ್ ಮೇಲೆ. ಇದೆಲ್ಲ ಮಿಸ್ ಮಾಡ್ಕೋತೀನಿ ಅಂತ ತುಂಬಾ ಅನಿಸ್ತಾ ಇದೆ ನನಗೆ. ಎಸ್ಪೆಷಲಿ ಸೂರಜ್ ನಾನು ಡೆಫಿನೆಟ್ಲಿ ತುಂಬಾ ಮಿಸ್ ಮಾಡ್ಕೋತೀನಿ. ಎವ್ರಿಥಿಂಗ್ ದಟ್ ಹಿ ಡಸ್ ಆನ್ ಸ್ಟೇಜ್ ಇಸ್ ಆಲ್ವೇಸ್ ಅ ಲಾಟ್ ಆಫ್ ಫನ್. ಬಟ್ ಅನೀಶ್, ದಿವ್ಯಾ, ಸಿಂದಗಿ ಬಿಡು, ಈ ಅವ್ನ ಕ್ಯಾರೆಕ್ಟರ್ ಆಚೆ ಬರ್ತಾ ಇಲ್ಲ ಕಣೋ. ಬಟ್ ನಂಗೆ ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ರು ಕಣೋ. ಐ ರಿಯಲಿ ಲೈಕ್ ಇಟ್. ನೈಸ್ ಜಾಬ್. ಎಸ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಬಟ್ರೆ ಈ ನಾಟಕ ನೋಡ್ತಿದ್ದಾಗ ನಮ್ ಬಯಲ್ಸೀಮೆಯಲ್ಲಿ ನಡೆದಿದ್ದು ಒಂದು ನೆನಪಾಯ್ತು. ಒಬ್ಬ ಹುಡುಗ ತುಂಬಾ ಬಾಯಲ್ ಬೆಟ್ಟಿಟ್ಕೊಳ್ಳೋಣ. ಬಾಯಲ್ ಬೆಟ್ಟು ಎಲ್ಲಾ ಟೈಮಲ್ಲೂ ಬಾಯಲ್ ಬೆಟ್ಟೆ. ಅದು ಬಿಡಿಸಕ್ಕೆ ಆಗಲ್ಲ ಕೆಲವು ಮಕ್ಕಳಿಗೆ. ಅದು ಎಷ್ಟು ಡಾಕ್ಟ್ರು ಅದಕ್ಕೆ ಬೇವಿನ ಸೊಪ್ಪು ಹಚ್ಚೋದು ಅದು ಇದು ಏನ್ ಮಾಡಿದ್ರು ಬಿಡ್ಲಿಲ್ಲ ಅವನು. ಅವ್ರ ಅಪ್ಪ ಒಂದು ಐಡಿಯಾ ಮಾಡ್ದ, ಒಂದು ಲೂಸ್ ಚಡ್ಡಿ ಹಾಕ್ಬಿಟ್ಟ. ಅದು ಹಿಡ್ಕೊಳ್ಳೇಬೇಕು, ಅದಕ್ಕೆ ತೆಗೆಯೋಣ. ಆ
ಕರೆಕ್ಟ್ ಒಂದು ಏನೋ ಒಂದು ಪರಿಹಾರ ಸಿಗುತ್ತೆ. 1ನೇ ಕ್ಲಾಸ್ 2ನೇ ಕ್ಲಾಸ್ ವರೆಗೆ ಆ ಚಟ ಇತ್ತು ಅವನಿಗೆ. ನನಗೆ ಈ ನಾಟಕದಲ್ಲಿ ವಿಶೇಷ ಅನ್ಸಿದ್ದು ಅವಂದು ಮತ್ತೆ ಅನೀಶ್ದು ಆ ಕರಾವಳಿ ಪೋರ್ಷನ್ಸ್ ಚೆನ್ನಾಗಿತ್ತು. ಮಜಾ ಇತ್ತು. ಅದೇನೋ ಕಾನ್ವರ್ಸೇಷನ್ ಅದು ಹೇಳಿ ಅದು ಇಂಟ್ರೆಸ್ಟಿಂಗ್ ಅನಿಸ್ತದ ನಿಮ್ಮಿಬ್ರದ್ದು. ಪುರುಷೋತ್ತಮ ಹೇಗೋ ನನ್ನ ಹೆಂಡತಿಯ ಕೆನ್ನೆಯನ್ನು ಕಿಲ್ಲಿದೆ, ನಿನ್ನ ಹೆಂಡತಿಯ ಕೆನ್ನೆಯನ್ನು ಈ ಕೈಯಲ್ಲಿ ಗಿಂಡಿದೆ. ಅಲ್ಲಿ ಹಾಕಿದ ಸೌಂಡ್ ಇಬ್ರು ಕರಾವಳಿ ಅವರು ಚೆನ್ನಾಗಿ ಅದನ್ನ ಕ್ಯಾರಿ ಮಾಡಿದ್ರು. ಅದು ಯಾವ್ದಾದ್ರು ಸ್ಕಿಟ್ಗಳಲ್ಲಿ ಯಾವ್ದಾದ್ರು ರೂಪದಲ್ಲಿ ಬರಬಹುದು ಮುಂದೆ. ಅದು ಯಕ್ಷಗಾನ ಯಾಕಂದ್ರೆ ನಮ್ಮ ಮೂಲ ಕಲೆಗಳಲ್ಲಿ ಒಂದು, ಕರ್ನಾಟಕದ ಹೆಮ್ಮೆಯ ಕಲೆ ಕೂಡ. ಅದು ಖುಷಿ ಆಯ್ತು ಆ ಪೋರ್ಷನ್ ಕೊಟ್ಟಿದ್ದು. ಸೂಪರ್. ಓಕೆ, ಸೊ ಇದಕ್ಕೆ ಮಾರ್ಕ್ಸ್. ಓಕೆ, ಎಲ್ಲರೂ ಸೂಪರ್ ಆಗಿ ಪರ್ಫಾರ್ಮ್ ಮಾಡಿದ್ರಿ. ಫ್ಯಾಂಟಾಸ್ಟಿಕ್ ಮ್ಯೂಸಿಕ್. ಓಕೆ, ಇವತ್ತಿನ ಈ ಪ್ರೀ ಫಿನಾಲೆಲಿ ನಮ್ಮ ಖಿಲಾಡಿಗಳು 4-6 ಅಂತ ಬೌಂಡ್ರಿ ಬಾರಿಸಿದ್ದು ನೀವು ಕೂಡ ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿದೀರಂತ ಭಾವಿಸ್ತಾ ಮತ್ತೆ ನಾಳೆ ಇದೇ ಕಿಕ್ ಇದೇ ಎಂಟರ್ಟೈನ್ಮೆಂಟ್ ಕಂಟಿನ್ಯೂ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಮುಗಿಸ್ತಾ ಇದ್ದೀನಿ. ಮತ್ತೆ ನಾಳೆ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ. ಇದು ಕಾಮಿಡಿ ಕಿಲಾಡಿಗಳ ಚಾಂಪಿಯನ್ಶಿಪ್ ಸೀಸನ್ 2 ಪ್ರೀ ಫಿನಾಲೆ ಕೋಪಾರ್ಡ್ ಬೈ ಡಾಸರ್ ಎಟರ್ನಾ ಹೈಫೈ ಸ್ವಿಚಸ್. ಮನೆ ಅಂದವಾಗಿ ಕಾಣುತ್ತೆ. ಸ್ಪೆಷಲ್ ಪಾರ್ಟ್ನರ್ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಶುಭರಾತ್ರಿ.